ಅಂದ್ರೆ ಆ ವಿಳಾಸ ಹೇಳಿದ್ರಲ್ಲ ಗುಡಿಸ್ಲು ಜನ ಅಂತ, ಅರ್ಧೇನಹಳ್ಳಿಯಿಂದ ಮುಂದೆ ಹೋದ್ರೆ ಕಲ್ಲು ಕ್ರಾಸ್ ಮತ್ತೆ ಅರ್ಧನಹಳ್ಳಿ ಮಧ್ಯೆ ಆವಾಡಿಗರು ಬೀದಿ ಅಂತ ಬರುತ್ತೆ ಸ್ವಾಮಿ, ಹುಣಸೆ ಮರ. ಓಕೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು. ಗುಬ್ಬಿ ತಾಲೂಕು, ಕಲ್ಲೂರು ಕ್ರಾಸ್ ಮತ್ತೆ ಕಲ್ಲೂರು ಮಧ್ಯ ಬರುತ್ತೆ ಅದು. ಹರದೇವನಹಳ್ಳಿ ಬಿಟ್ಟು ಮೇಲ್ಗಡೆ ಒಂದ್ ಸ್ವಲ್ಪ. ಓಕೆ. ಅವ್ರಿಗೆ ಏನ್ ಬೇಕಾಗ್ಬೋದು ನಿಮಗೆ ಗೊತ್ತಿರೋ ತರ? ಅವ್ರಿಗೆ ಏನ್ ಬೇಕು ಅಂದ್ರೆ ಆ ಮಕ್ಳಿಗೆ ಅಟ್ಲೀಸ್ಟ್ ಒಂದ್ ಎಕ್ಸೈಜು, ಪೆನ್ನು, ಬ್ಯಾಗು, ಬುಕ್ಕು. ಸ್ವಾಮಿ ಒಬ್ಬ ಹುಡುಗ ಡೈಲಿ ಒಂದೇ ಪ್ಯಾಂಟ್ ಹಾಕೊಂಡ್ಬರ್ತಾನೆ, ಒಂದೇ ಪ್ಯಾಂಟ್. ನನಗೆ ಫಸ್ಟ್ ಟೈಮ್ ಗೊತ್ತಿಲ್ದಲೆ ಹೊಡೆದ್ಬಿಟ್ಟಿದೀವಿ, ಯಾಕೋ ಯೂನಿಫಾರ್ಮ್ ಪ್ಯಾಂಟ್ ಹಾಕೊಂಬರ್ದಲ್ಲೇ ಒಂದೇ ಪ್ಯಾಂಟ್. ಅನ್ಯೂನಿಫಾರ್ಮ್ ಇದ್ದ ಬುಧವಾರ ಇದ್ದಾಗ್ಲೂ ಅದೇ ಪ್ಯಾಂಟ್ ಹಾಕ್ಬಿಟ್ಟು ಬೇರೆ ಶರ್ಟ್ ಹಾಕ ಬರ್ತಾನೆ. ಯೂನಿಫಾರ್ಮ್ ಇದ್ದಾಗ್ಲೂ ಅದೇ ಪ್ಯಾಂಟ್ ಹಾಕೊಂಡು ಬೇರೆ ಶರ್ಟ್ ಹಾಕಬರ್ತಾನೆ, ಯೂನಿಫಾರ್ಮ್ ಶರ್ಟ್ ಹಾಕೊಂಡ್ಬರ್ತಾನೆ. ಅದು ನೋಡಿದಾಗ ನನಗೆ ಬಹಳ ನೋವಾಯ್ತು. ನಾನು ಬುಕ್ಸ್ ಕೊಡ್ತಾ ಇದ್ದೆ, ಎಲ್ಲೋ ಈಗ ಕನ್ನಡ ಸಮಾಜ ಬುಕ್ಸ್ಗಳು ಎಲ್ಲ ಸಿಗುತ್ತೆ, ಪಬ್ಲಿಕೇಶನ್ಸ್, ಗೈಡ್ಗಳು. ಅದನ್ನ ತಂದು ಎಲ್ಲರ ಹತ್ರ ಕೊಟ್ಟು ನಾನ್ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡ್ತಿದ್ದೆ. ನಾನು ಅಷ್ಟು ವಿದ್ಯಾರ್ಥಿಗಳ ಹತ್ರ ದುಡ್ಡು ಇಸ್ಕೊಳ್ಳಿಲ್ಲ ಸ್ವಾಮಿ. ಅದು ನೋಡಿ ದೊಡ್ಡ ಮನಸ್ಸು. ಬೇಡಪ್ಪ, ನೀವು ಕೊಡೋದ್ ಬೇಡ. ಅದು 150 ರೂಪಾಯಿ ಒಂದು ಬುಕ್ಕಿನ ಬೆಲೆ. ಎಲ್ಲಾ ಮಕ್ಳಿಗೂ ಕೊಟ್ಟೆ ನಾನು 150 ರೂಪಾಯಿ ತಂದು ಕೊಟ್ಟಿ. ಬಟ್ ಆ ಮಕ್ಳ ಹತ್ರ ನಾನು ದುಡ್ಡು ಇಸ್ಕೊಳ್ಳಿಲ್ಲ. ನನಗೆ ಗೊತ್ತಾಗ್ಬಿಡ್ತು ಅಲ್ಲಿ ವ್ಯವಸ್ಥೆ ಇಲ್ಲ. ಅಂದಿದ್ರೆ ನಾನು ಡೈಲಿ ಅವ್ರಿಗೆ ಯಾಕೆ ಇಕ್ಕಂಬಂದಿಲ್ಲ ಈ ಪ್ಯಾಂಟ್ ಅಂತ ಹೊಡೆಯೋದು ಬೈಯೋದು ಮಾಡ್ತಾ ಇದ್ದೆ. ಅಲ್ಲಿ ಹೋದ್ಮೇಲೆ, ನಾನು ಅಲ್ಲಿ ಬಂದ್ಮೇಲೆ ನಮ್ ಶಿಕ್ಷಕರಿಗೆಲ್ಲ ಹೇಳ್ತೀನಿ, ನೋಡಿ ಈ ತರದ ವ್ಯವಸ್ಥೆ ಇದೆ ಅಂತ. ಅಲ್ಲಿ ಒಬ್ರು ಶಿಕ್ಷಕರು ಅವನಿಗೆ A4 ಸೈಜ್ ಹಾಳೆ, ಅವನ್ ಬರೆಯೋ ಟೆಸ್ಟ್ ಪೇಪರು ಇದೆಲ್ಲ ಕೊಡಿಸ್ತಾರೆ. ಓಕೆ. ಈಗ ನನ್ನ ಪ್ರಶ್ನೆ ಅಂದರೆ, ಅವ್ರಿಗೆ ಯೂನಿಫಾರ್ಮ್ ಅಂತಲ್ಲ ಅಥವಾ ನಾರ್ಮಲ್ ಡ್ರೆಸ್ ಅವಶ್ಯಕತೆ ಇದೆಯಾ ಅವ್ರಿಗೆ? ಸರ್, ನಾರ್ಮಲ್ ಕೊಟ್ರು ಉತ್ತಮ ಅನ್ಸುತ್ತೆ. ಓಕೆ ಓಕೆ. ಅವ್ರಿಗೆ ಪಾಪ ಜೀವನ ಒಟ್ಟಾರೆಯಾಗಿ ಬಟ್ಟೆ ಕೊಟ್ರು ಉತ್ತಮ ಅನ್ಸುತ್ತೆ. ಈಗ ನಾವು ಶಿಕ್ಷಕರು ಅಂತ ಗುರುತಿಸ್ಕೊಂಡ್ಬಿಟ್ಟಿದೀವಿ. ಈಗ ನಾವು ಬೇರೆ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ. ಜನಗಳು ನಮ್ಮನ್ನೆಲ್ಲ ಈ ಮೇಷ್ಟ್ರ ಕೆಲ್ಸಕ್ಕೆ ಬಂದ್ಬಿಟ್ಟವ್ರ. ಯಾವ್ದೋ ಒಂದು ಕೆಲ್ಸ, ಯಾವ್ದೋ ಒಂದು ಅಡಿಕೆ ಚೋಣಿ ಸೀಸನ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರ್ತದೆ, ಎಲ್ಲೋ ಹೋದ್ರೆ 800 ರೂಪಾಯಿ ಕೊಟ್ಟಿರ್ತಾರೆ. ನಿಜ. ಅಡಿಕೆಕಾಯಿ ಕೇಳಲಿಕ್ಕೆ ಹೋದ್ರೆ ಏನೋ ಕೊಡ್ತಾರೆ. ಈಗ ಶಿಕ್ಷಕರಾದವ್ರು ನಾವೀಗ ಆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಈ ಮೇಷ್ಟ್ರು ಬಂದ್ಬಿಟ್ಟವ್ರೆ, ಮಕ್ಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ಮೇಷ್ಟ್ರು ಈ ಕೆಲಸ ಮಾಡ್ಬೋದಾ ಅನ್ನೋ ಅವ್ರಿಗೆ ಗೊತ್ತಿಲ್ವಲ್ಲ ಸ್ವಾಮಿ. ಎಷ್ಟೋ ಜನಕ್ಕೆ ನಾವು ಅತಿಥಿ ಶಿಕ್ಷಕರು ನಮ್ಗೆ ಇಷ್ಟು ಸಂಬಳ ಕೊಡ್ತಾರೆ ಅನ್ನೋದು ಗೊತ್ತಿರಲ್ಲ. ಈಗ ಅಲ್ಲೆಲ್ಲೋ ಅದೇ ಊರ್ನಲ್ಲಿ ಕೆಲಸ ಮಾಡಕ್ ಹೋದ್ರೆ ಮಕ್ಳು, ಕೆಲವು ಇತ್ತೀಚೆಗಂತೂ ಮಕ್ಳು ಕೂಡ ಈ ಕೆಲ್ಸಕ್ಕೆ ಹೋಯ್ತವ್ರೆ. ಈ ಶನಿವಾರ ಭಾನುವಾರದಲ್ಲಿ ದುಡಿಯಕ್ ಹೋಗ್ತವ್ರೆ. ಶಿಕ್ಷಕರು ಆ ಕೆಲ್ಸಕ್ಕೆ ಹೋದಾಗ ಮೇಷ್ಟ್ರು ಬಂದ್ಬಿಟ್ಟವ್ರು ಅಡಿಕೆಕಾಯಿಗೆ ಅನ್ನೋ ಅಷ್ಟು ಪರಿಸ್ಥಿತಿಗಳು ನಿರ್ಮಾಣ ಆಗ್ಬಿಟ್ಟೈತಿ ಇವತ್ತು. ಗುರು ಶಿಷ್ಯರ ನಡುವಿನ ಭಾವನೆ ತೀರಾ ಸಲಿಗೆ ಆಗ್ಬಿಡುತ್ತೆ ಅಲ್ಲಿ. ಸ್ವಾಮಿ, ಈಗ ಮಾಡಕ್ ಆಗ್ತಾ ಇಲ್ಲ. ಈಗ ಅವ್ರಿಗೆ ಅನಿವಾರ್ಯ, ಎಲ್ಲಾದ್ರೂ ದುಡಿಬೇಕು ಅನ್ನೋ ಅನಿವಾರ್ಯತೆ ಇದೆ. ಆಮೇಲೆ ಅತಿಥಿ ಶಿಕ್ಷಕರಿಗೆ ತಿಂಗಳ ಸಂಬಳ ಕೊಡಲ್ಲ, 3 ತಿಂಗಳಿಗೋ 6 ತಿಂಗಳಿಗೋ ಒಂದೊಂದ್ಸಲಿ ಕೊಡ್ತಾರೆ. ಅದೇ ಸ್ವಾಮಿ, ಈಗ ಹೇಳದ್ನಲ್ಲ, ಕೃಷಿಯನ್ನೇ ಅವಲಂಬನೆ ಮಾಡ್ಬೇಕಾಗತ್ತೆ. ಕೃಷಿಯನ್ನ ಪರ್ಯಾಯವಾಗಿ ಏನು ಇರ್ಬೇಕು ಅಂತ. ಅದೇ ಹೌದು, ಅದನ್ನ ಬಿಟ್ರೆ ಬೇರೆ ಏನಿಲ್ಲ, ಕೃಷಿಯನ್ನೇ ಮಾಡ್ಬೇಕಾಗತ್ತೆ ಸ್ವಾಮಿ. ಅದೀಗ ನಾವೀಗ ಬೆಂಗಳೂರು ಕಡೆ ಹೋಗಿ ಹೊಸದಾಗಿ ಈಗ ಯಾವ್ದು ಜಾಬ್ ಮಾಡಕ್ ಬರಲ್ಲ. ಆಮೇಲೆ ಸ್ವಾಮಿ ಇನ್ನೊಂದು ಸಮಸ್ಯೆ ಅಂದ್ರೆ, ನಮ್ಮಲ್ಲಿ ನಮ್ಮ ಫ್ಯಾಮಿಲಿ ಅವ್ರು ಯಾರೋ ಈಗ ಬೆಂಗಳೂರಿನಲ್ಲಿ ಇದಾರೆ. ಅವ್ರು ನನಗೆ ಕರೀತಾರೆ, ಬಾರಪ್ಪ ನೀನು ಟ್ಯೂಷನ್ ಮಾಡ್ಬಾ, ಇಲ್ಲಿ ತುಂಬಾ ದುಡ್ಡು ಕೊಡ್ತಾರೆ ಟ್ಯೂಷನ್ ಫೀ ಎಲ್ಲ. ಸ್ವಾಮಿ ಏನಾಗ್ಬಿಟ್ಟೈತೆ ಅಂದ್ರೆ, ನಮ್ದು ಒಂದು ಮೀಡಿಯಂ ಪ್ರಾಬ್ಲಮ್. ನಮ್ದು ಕನ್ನಡ ಮೀಡಿಯಂ. ಓಕೆ. ಭಾಷೆ ಬೆಂಗಳೂರಿನಲ್ಲಿ ನಾವು ಟ್ಯೂಷನ್ ಮಾಡ್ಬೇಕು ಅಂದ್ರೆ ಕಂಪಲ್ಸರಿ ಇಂಗ್ಲಿಷ್ ಬೇಕೇ ಬೇಕು. ಅಲ್ಲಿ ಯಾರು ಕನ್ನಡ ಸಬ್ಜೆಕ್ಟ್ ಯಾರು ನಾವ್ ಮಾಡೋ ಸೋಷಿಯಲ್ ಕನ್ನಡದಲ್ಲಿ ಮಾಡೋ ಸ್ವಾಮಿ. ನಾವೆಲ್ಲ ಮೀಡಿಯಂ ಕನ್ನಡ ನಮ್ಮವೆಲ್ಲ. ಅದಕ್ಕೂ ನಮ್ಗೂ ವರ್ಕೌಟ್ ಆಗಲ್ಲ. ಅಲ್ಲೆಲ್ಲ ಇಂಗ್ಲಿಷ್ ಮೀಡಿಯಂ ಬೇಕು. ಈಗ ಸೋಷಿಯಲ್ ಮಾಡೋರು ಇಂಗ್ಲಿಷ್ ಅಲ್ಲಿ ಸಿಕ್ಬಿಟ್ರೆ 20, 30, 40 ಸಾವಿರ ಸಂಬಳ ಕೊಡ್ತಾರೆ. ಸಿಗಲ್ಲ. ಸೋಷಿಯಲ್ ಇಂಗ್ಲಿಷ್ ಅಲ್ಲಿ ಮಾಡೋರು ಅಪರೂಪ. ಬೇಕಾದ್ರೆ ಸೈನ್ಸ್ ಮ್ಯಾಥ್ಸ್ ಸಿಗ್ತಾರೆ. ಸೋಷಿಯಲ್ ಅವ್ರನ್ನ ಇಂಗ್ಲಿಷ್ ಅಲ್ಲಿ ಮಾಡೋರು ಮೀಡಿಯಂ ಅಲ್ಲಿ ಮಾಡೋರು ಸಿಗಲ್ಲ. ನಮ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ. ಅದೇ ಹಂಗೂ ಕೆಲವೊಮ್ಮೆ ದುಡ್ಡನ್ನ ಹೋಗ್ಬಿಟ್ಟು ಮಕ್ಳಿಗೆ ಅನ್ಯಾಯ ಆಗ್ಬಾರ್ದು ಅಂತ. ಆಗ್ಬಾರ್ದು. ಬೇಕಾದ್ರೆ ನಾವ್ ಇನ್ನೂ ಬೇಕಾದ್ರೆ ಮನೇಲೇ ಇದ್ಬಿಡೋಣ, ನಮ್ಗಿಲ್ಲ ಅಂದ್ರೆ ಅದೇ 14,000ನೇ ಬೆಸ್ಟ್ ಅನ್ಸ್ಬಿಡುತ್ತೆ. ಅನ್ಯಾಯ ಆಗ್ಬಾರ್ದು ಸ್ವಾಮಿ. ಯಾಕೆಂದ್ರೆ ಅವ ಮುತ್ತು ರತ್ನಗಳು ಅವೆಲ್ಲ ಏನೇನೋ ಆಗ್ಬೇಕು ಅಂತ ಕನ್ಸ್ಕೊಂಡಿರ್ತವೆ. ಸುಳ್ಳು ಹೇಳ್ಕೊಂಡು ಮಾಡಕ್ ಬರಲ್ವಲ್ಲ. 4 ಜನ ಹೆಣ್ಮಕ್ಳ? 4 ಜನ. ಒಬ್ರು ಅಜ್ಜನಹಳ್ಳಿಗೆ ಕೊಟ್ಟಿದೀವಿ. ಹಿಂಗೆ ಎಲ್ಲಾ ಕಡೆಗೂ ಒಬ್ಬೊಬ್ರು ಕೊಟ್ಟಿದ್ದೀವಿ ಸ್ವಾಮಿ. ಬೆಂಗಳೂರಲ್ಲಿ ಒಂದಿಬ್ರು ಕೊಟ್ಟು ನನ್ಗೆ ಅದೇ ಒಂದು ಬೇಜಾರಿನ ತರದು ಅಂದ್ರೆ, ನಮಗ್ ಬೇಕಾದ್ರೆ ನನ್ನ ಎಷ್ಟೊಂದ್ಸರಿ ಹೇಳ್ಕೊಂತಿರ್ತೀನಿ ನಮ್ಮ ಸ್ನೇಹಿತರು, ನಮ್ಗೆ ಬೇಕಾದ್ರೆ ಇಷ್ಟೇ ಸಂಬಳ ಕೊಟ್ಬಿಡ್ಲಿ, ಸರ್ಕಾರ ನಮ್ಮನ್ನ ಗೌರ್ಮೆಂಟ್ ಶಿಕ್ಷಕ ಅಂತ ಕರೆದಿದ್ರೆ ಈ ಜನರು ನಮ್ಮನ್ನ ಹೆಂಗಂಗೋ ಮಾತಾಡೋರ್ಗೆ ಎಲ್ಲರಿಗೂ ಒಂದೊಂಥರ ಏನ್ ಪಾಠ ಆಗ್ತಿತ್ತು ಅಂತ ನನ್ಗೆ ಎಷ್ಟೊಂದ್ಸಲಿ ಅಂದೈತೆ. ಇದೇ ಸಂಬಳ ಸಾಕಪ್ಪ, ನಮ್ಮ ಶಾಲೆಗಳಲ್ಲಿ ಕೆಲಸ ಮಾಡೋ ಬರೀ 20,000 ಕೊಟ್ಬಿಡಿ, ನಾನು 60 ವರ್ಷದವರೆಗೂ ದುಡಿತೀನಿ ಅಂತ ನಮ್ಮ ಶಿಕ್ಷಕರ ಜೊತೆಗೆ ನಾನು ಮಾತಾಡಿದ್ದುಂಟು.
ಅಂದ್ರೆ ಅದೇ ಯಾಕೆ ಅಂದ್ರೆ ಅದು ಗೌರ್ಮೆಂಟ್ನೇ ಏನ್ ಕೇಳ್ತಾ ಇದೀನಿ ಅಂದ್ರೆ, ಈಗ ಅದೇ ಉದಾಹರಣೆ ಕೊಡೋದು ಒಂದ್ ಸ್ವಲ್ಪ ಕಡಿಮೆ ಆಗೈತೆ ನಮ್ ಬಗ್ಗೆ ಅನ್ನೋ ಒಂದು ಒಲವು ಅಷ್ಟೇ. ಸತ್ಯ ಅದೊಂದು. ಮತ್ತೆ ಸ್ಥಾನಮಾನವು ಕೂಡ ಅಥವಾ ನಿಮ್ಮನ್ನ ಸ್ಥಾನಮಾನ, ಹೌದು ಉಪಚರಿಸುವ ಸ್ವಾಮಿ. ರೀತಿ ಈಗ ನಾವು ಕೂಡ. ಇಷ್ಟು ವರ್ಷ ನಾವು ಮಾಡಿದ್ರು ಮಕ್ಳು ನಮ್ಮನ್ನ ಗುರುತಿಸ್ತಾರೆ ಬಿಡಿ, ಅದು ಸೆಕೆಂಡ್. ಎಲ್ಲೋ ಒಂದ್ ಕಡೆ ದೊಡ್ಡವರು ಒಂಚೂರು ನಮ್ಮನ್ನ ಇವನೇ ಇಷ್ಟ ಬಿಡು ಅನ್ನೋ ಹಂಗೆ ನೋಡಬಾರ್ದು. ಹೌದಾ ಹೌದಾ. ಇಲ್ಲ ಸ್ವಾಮಿ, ನಾನು ಮಕ್ಳನ್ನ ಏನ್ ಮಾಡಿದೀನಿ ಅಂದ್ರೆ, ಫಸ್ಟ್ ನಾನು ಆ ಶಾಲೆಗೆ ಹೋಗೋದ್ಕಿಂತ ಮುಂಚೆ ಮಕ್ಕಳಲ್ಲಿ ಬಿಹೇವಿಯರ್ಸ್ ಬೇರೆ ತರ ಇತ್ತು. ನಾನು ನಿತ್ಯ ಹೇಳಿ ಆಮೇಲೆ 2 ಜಡೆ ಹಾಕೊಂಡೇ ಗೊತ್ತಾ ಇರ್ಲಿಲ್ಲ ಹೆಣ್ಮಕ್ಳು. ಗಂಡ್ಮಕ್ಳು ಇನ್ಶರ್ಟೇ ಮಾಡ್ತಾ ಇರ್ಲಿಲ್ಲ. ಆ ಕಟ್ಟಿಂಗ್ಗಳನ್ನ ನೀವು ನೋಡ್ಬಿಟ್ರೆ ಶಾಲೆಗಳಿಗೆ ಬಂದು ಕಟ್ಟಿಂಗ್ ಶಾಪಿಗೆ ಹೋಗಿ ಹೇಳಿದೀನಿ, ಮಕ್ಳಿಗೆ ಹೇಳಿ ಸಾಕಾಗಿ ಕಟ್ಟಿಂಗ್ ಶಾಪ್ಗೆ ಹೋಗ್ಬಿಟ್ಟಿದ್ನಿ. ಕ್ಲಾಸ್ ರೂಮ್ ಅಲ್ಲೇ ಇರ್ತಿದ್ರು ಸಿನಿಮಾ ಸ್ಟಾರ್ಸ್ ಗಳೆಲ್ಲ ಕ್ಲಾಸ್ ರೂಮ್ ಅಲ್ಲಿ. ಎಲ್ಲ ಕ್ಲಾಸ್ ರೂಮ್ ಅಲ್ಲಿ ಅದೇ ಇತ್ತೀಚೆಗಂತ ಕಂಡ್ರೆ ಅಪ್ಪೇನು ಕೂಯಿಸ್ಕೊಂಡ್ ಬಂದ್ಬಿಡೋರು. ಹೋಗಿ ಹೇಳಿದೀನಿ, ಸರ್ ದಯವಿಟ್ಟು ಮಕ್ಳು ಹೇಳಿರುವೆ ನೀವ್ ಮಾಡ್ಬೇಡಿ, ಹಂಗು ಮಾಡಕ್ ಹೇಳಿದ್ರೆ ನನ್ ಫೋನ್ ನಂಬರ್ ನನಗ್ ಫೋನ್ ಮಾಡಿ ಆಗ್ಲೇ, ನಾನ್ ಬರ್ತೀನಿ ಅಲ್ಲಿಗೆ ಅಂತ ಹೇಳಿದೀನಿ. ಒಬ್ಬ ಫೋನ್ ಮಾಡೇ ಬಿಟ್ರೆ ಕಲ್ಲೂರಲ್ಲಿ ಶಾಲೆ ಎದುರುಗಡೆನೆ ಕಟಿಂಗ್ ಶಾಪ್, ಫೋನ್ ಮಾಡಿದ್ರು. ನಾನು ಅಲ್ಲಿ ಹೋಗ್ತಿದ್ದಂಗೆ, ಸಾರ್ ನಾನೇನಿಲ್ಲ ಸರ್, ನಮ್ಮ ಅಪ್ಪ ಹೇಳಿತ್ತು ಸಾರ್ ಅಂತ ಅಂದ. ಅವ್ರ ಅಪ್ಪಂಗೆ ಫೋನ್ ಮಾಡಿದ್ರು, ಸಾರ್ ಪೂರ್ತಿ ಜೂಪ್ ಎಷ್ಟೈತೆ ಅಷ್ಟು ನುಣ್ಣು ಕತ್ರಿಸಿ ಸರ್, ಕೈ ಹಿಡ್ಕೊಳಕ್ ಸಿಗ್ಬಾರ್ದು ಹಂಗ್ ಕತ್ರಿಸಿ ಅಂತ ಹೇಳಿದ್ರು ಅವರಪ್ಪ. ಅಯ್ಯೋ ಅವ್ರ ಅಪ್ಪನ್ನೆಲ್ಲ ಹೇಳ್ಬಿಟ್ಟಿರ್ತಾನೆ ಗಾಬರಿಯಾಗಿ. ಅವನು ಅವ್ರ ಅಪ್ಪನ ಹೆಸರು, ನಾವು ಸರ್ ನಮ್ಮ ಅಪ್ಪ ಹೇಳಿತ್ತು ಸರ್ ಹಿಂಗ್ 100 ರೂಪಾಯಿ ಕೊಟ್ಬಿಟ್ಟು ನಮ್ಮ ಅಪ್ಪ ಹಿಂಗೆ ಮಾಡ್ಸ್ಕಮ್ಮ ಅಂತ ಹೇಳಿದ್ ಸರ್ ಅಂತ ಮಾಡಿದೆ. ನಾನು ಅಲ್ಲೇ ಫೋನ್ ಅವ್ರ ಅಪ್ಪನ್ಗೂ 2 ರೂಪಾಯಿ ಕಟ್ ಮಾಡ್ಕೊಂಬ ಅಂತ. ಹಂಗಾಗಿ ನಾನು ಈಗ ಅಲ್ಲಿ ಹೋದ್ಮೇಲೆ ಬದಲಾವಣೆ ಮಾಡಿದೀನಿ ಸರ್ ಮಕ್ಕಳಲ್ಲಿ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ಕಾರ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಸ್ವಾಮಿ. ಹೇಗಿದ್ದೀರಿ? ಆರಾಮಿದ್ದೀನಿ ಸ್ವಾಮಿ. ನಂದು ಇಲ್ಲೇ ಕೇಕಲ್ಲಹಳ್ಳಿ ಅಂತ ಹೇಳ್ಬಿಟ್ಟು. ಯಾವ ಕಲ್ಲಳ್ಳಿ? ಕೇಕಲ್ಲಹಳ್ಳಿ, ಇದು ಕಡಬ ಹೋಬಳಿ ಗುಬ್ಬಿ ತಾಲೂಕು. ಓಹೋ, ಕೇಕಲ್ಲಹಳ್ಳಿ. ಸ್ವಾಮಿ ಕೇಕಲ್ಲಹಳ್ಳಿ ಅವರು. ಓಹೋ, ನಮ್ಮೂರು ಪಕ್ಕ. ಅಜ್ಜನಹಳ್ಳಿ ಪಕ್ಕ ಸ್ವಾಮಿ. ಕೇಕಲ್ಲಹಳ್ಳಿ ಎಂದಾಗ ನನಗೆ ಸಡನ್ ಕಣ್ಮುಂದೆಲ್ಲ ಬಂದೋಯ್ತು ಆ ಬಸ್ ಸ್ಟ್ಯಾಂಡು. ಹೌದಾ? ಆಗ್ಲಿ, ಚೆನ್ನಾಗಿದ್ದೀರಾ? ಸ್ವಾಮಿ ಚೆನ್ನಾಗಿದ್ದೀನಿ. ಕೇಕಲ್ಲಹಳ್ಳಿ ನಾವೆಲ್ಲ ಕಾಲೇಜ್ ಓಡಾಡ್ತಿದ್ದ ಜಾಗ. ಊರಿಂದ ಕೆಲವರು ಸ್ನೇಹಿತರು ನಮ್ಮ ಜೊತೆ ಬಂದು ಓದ್ಲಿಕ್ಕೆ ಬರೋರು ಕಲ್ಲೂರು ಕ್ರಾಸಲ್ಲಿ ಓದಿದ್ದಲ್ವೇ? ಹಾಗಾಗಿ ಇರ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ರಿ? ಸ್ವಾಮಿ ನಾನು ಒಂದು ತುಂಬಾ ದಿನದಿಂದ ನಮ್ಗೆ ಅಲ್ಲಿ ಅಜ್ಜನಹಳ್ಳಿ ಪಿ ಮಾಸ್ಟರ್ ಯಗ್ಗಪ್ಪ ಅವರು ಅಂತ ಹೇಳ್ಬಿಟ್ಟು ಅವರು ಒಂದ್ಸಲಿ ಇಲ್ಲ ಅವರು ಒಂದ್ಸಲಿ ನನ್ಗೆ ಹೇಳಿದ್ರು ಸ್ವಾಮಿ, ಸರ್ ಹಿಂಗೆ ಒಬ್ರು ವಾಗ್ಮಿಗಳಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರು. ನಾನು ಅದೇ ಶಾಲೆಯಲ್ಲಿ ಸ್ವಾಮಿ 3 ವರ್ಷ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡಿದ್ದೀನಿ ಹೈಸ್ಕೂಲ್ ಅಲ್ಲಿ. ಅಜ್ಜನಹಳ್ಳಿಯಲ್ಲಿ ನೀವು ಅತಿಥಿ ಶಿಕ್ಷಕರ ಕೆಲಸ ಮಾಡಿದ್ದೀರಿ? ಸ್ವಾಮಿ ಮಾಡಿದ್ದೀನಿ. 2016, 17, 18ನೇ ಸಾಲ ಸ್ವಾಮಿ. ಅಯ್ಯೋ ಅಂದ್ರೆ ಆ ಸಮಯದಲ್ಲಿ ನಾವು ಅಂದ್ರೆ 1-2 ವರ್ಷ ಹಿಂದೆ ನಾವು ಆಚೆ ಬಂದಿದ್ದೀವಿ. ಹೌದಾ? ಹೌದು. ಅಂದ್ರೆ ನಾನು 2015ರಲ್ಲಿ 10ನೇ ಕ್ಲಾಸ್ ಮುಗಿಸಿದ್ದು ಅಜ್ಜನಹಳ್ಳಿಯಲ್ಲಿ. 2015ರಲ್ಲ ಸ್ವಾಮಿ? ಹೌದು ಹೌದು. ಅಂದ್ರೆ ಶಂಕರ್ ಶೆಟ್ರು ಅಂತ ಇದ್ರು. ಅವ್ರು ಶಂಕರ್ ಶೆಟ್ರು ಹೋದ್ಮೇಲೆ ಅವ್ರ ಪ್ಲೇಸಿಗೆ ನಾನು ಸೋಷಿಯಲ್ ಮಾಡಕ್ ಬಂದೆ ಸ್ವಾಮಿ. ನಾವು ಈ ಕಡೆ ಬಂದಿದೀವಿ, ನೀವು ಅಲ್ಲಿಗೆ ಬಂದಿದ್ದೀರ. ಅಲ್ಲಿ ದೇವರಾಜ್ ಮೇಷ್ಟ್ರು ಇದ್ರಲ್ಲ? ಸ್ವಾಮಿ ದೇವರಾಜ್ ಮೇಷ್ಟ್ರು ಇದ್ರು. ದೇವರಾಜ್ ಮಾಸ್ಟ್ರು ಬಂದು TGT ಸ್ವಾಮಿ ಅದೇ ಪ್ರೈಮರಿ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಗಿರೀಶ್, ಗಿರ್ವಾಣ್ ಮೂರ್ತಿ ಅವರೆಲ್ಲ. ಹೌದೌದೌದು. ಸುಜಾತ ಮಿಸ್ ಅಂತ, ಸುಜಾತ ಮೇಡಮ್ ಅವರು ಎಲ್ಲ. ಪ್ರೈಮರಿ ಶಾಲೆಯಲ್ಲಿ 1 ವರ್ಷ ಗೆಸ್ಟ್ ಮಾಡಿದೀನಿ ಸ್ವಾಮಿ. ನಂದು D.Ed, B.Ed 2 ಆಗೈತೆ. ಪ್ರೈಮರಿ ಶಾಲೆಯಲ್ಲಿ 1 ವರ್ಷ ಮಾಡಿದೆ. ಹೈಸ್ಕೂಲ್ ಅಲ್ಲಿ ಶಂಕರ್ ಶೆಟ್ರು ಹೋದ್ಮೇಲೆ 3 ವರ್ಷ ಮಾಡಿದೆ ಸ್ವಾಮಿ ಅಲ್ಲಿ. ನೀವು ಸಮಾಜಶಾಸ್ತ್ರ ಬೋಧನೆ ಮಾಡೋದು ನಿಮ್ಮ? ನೋಡಿ ನೋಡಿ, ನಿಮ್ಮ ದರ್ಶನ ಮಿಸ್ ಆಗ್ಬಿಟ್ಟಿದೆ. 1 ವರ್ಷ ಮುಂಚೆ ಹೋಗ್ಬಿಟ್ಟಿದೆ. ಬಟ್ ನೀವಿದ್ದ ಸಮಯದಲ್ಲಿ ನಾವು ಕಲ್ಲು ಕ್ರಾಸಿಗೆ ಓಡಾಡ್ತಾ ಇದ್ದು ಅನ್ಸುತ್ತೆ. ಹೌದಾ ಸ್ವಾಮಿ? ಹೌದು. ಇರ್ಲಿ, ಬಹಳ ಸಂತೋಷ ನಿಮ್ಮ, ಯಾಕಂದ್ರೆ ನನ್ನ ಶಾಲೆಯಿಂದ ನೀವು ನನ್ನ ಮುಂದೆ ತೆರೆದಿಟ್ಟಾಗ ಬಹಳ ಖುಷಿ ಆಯ್ತು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈಗ ನೀವೇನು ಮಾಡೋದು? ಸ್ವಾಮಿ ನಮ್ದು ಒಂಥರ ವಿಚಿತ್ರ ಆಗ್ಬಿಡ್ತು ಸ್ವಾಮಿ. ಹೆಂಗೆ ಅಂದ್ರೆ ಈಗ 3 ವರ್ಷ ನಾನು 2015ರಲ್ಲಿ B.Ed ಮುಗಿಸ್ಬಿಡ್ತೀನಿ. ಅದು ಮುಗಿಸ್ಮೇಲೆ 2015ರಲ್ಲಿ ಅಷ್ಟೇ ಕಾಲ್ ಮಾಡ್ಬಿಡ್ತಾರೆ ಹೈಸ್ಕೂಲ್ ನ, ಮತ್ತೆ ಕಾಲ್ ಮಾಡೋದಿಲ್ಲ. ನಾವು ಅವಾಗಿನ್ನೂ B.Ed ಮಾಡ್ತಾ ಇರ್ತೀವಿ.
ನಮ್ಗೆ ಅಲ್ಲಿಂದ 3 ವರ್ಷ ಅಲ್ಲಿ ಅಜನಹಳ್ಳಿ ಗೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಮ್ದು ಗೆಸ್ಟ್ ಅಂದ್ರೆ ಹೆಂಗೆ ಅಂದ್ರೆ ಪರ್ಮನೆಂಟ್ ಅವ್ರು ಬಂದಾಗ ನಾವು ಬಿಟ್ಟು ಬಂದ್ಬಿಡ್ಬೇಕು ಸ್ವಾಮಿ. ಓಹೋ ಓಕೆ ಓಕೆ. ಅಂದ್ರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಅಷ್ಟೇ ನಿಮ್ಮನ್ನಲ್ಲಿ ನೇಮಿಸಿರ್ತಾರೆ. ಅಷ್ಟೇ ಅಂದ್ರೆ ಸ್ವಲ್ಪ ಕಡಿಮೆ ಸ್ಯಾಲರಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅಲ್ಲಿ. ಹಂಗಾಗಿ ಅಲ್ಲಿಗೆ ರವಿಕುಮಾರ್ ಅಂತ ಬಂದ್ಬಿಡ್ತಾರೆ, ನಮ್ಮನ್ನ ತೆಗೆದು ಬಿಡ್ತಾರೆ. ಮತ್ತೆ ನಾನು ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ಮತ್ತೆ ಹೋಗ್ಬೇಕಾಗತ್ತೆ. ಹೌದು ಹೌದು, ನಿಮ್ದೊಂದು ಅಲೆಮಾರಿ ಜೀವನ. ಅಲೆಮಾರಿ ಅದಕ್ಕಿಂತ ರೆಡಿ ಇರ್ಬೇಕು ಯಾವಾಗ್ಲೂ. ಅದಾದ್ಮೇಲೆ CS ಪುರದಲ್ಲಿ ಹೋದೆ ಸ್ವಾಮಿ. ಓಕೆ ಓಕೆ. CS ಪುರದಲ್ಲಿ 3 ವರ್ಷ ಮಾಡಿದೆ. ಮತ್ತೆ ಅಲ್ಲಿ ಯಾರೋ ಬಂದ್ಬಿಡ್ತಾರೆ, ಮತ್ತೆ ಅಲ್ಲಿಂದ ಕಲ್ಲಳ್ಳಿಗೆ ಬರ್ತೀನಿ. ನಮ್ಮೂರು ಶಾಲೆಯಲ್ಲೇ ತಿರ್ಗಾ 3 ವರ್ಷ ಮಾಡ್ತೀನಿ. ಒಟ್ಟು 9 ವರ್ಷ ಸರ್ವಿಸ್ ಮಾಡಿದೀನಿ ಸ್ವಾಮಿ. ಅತಿಥಿಯಾಗಿ ಮಾಡಿದೀನಿ. ಇವಾಗ ಕಲ್ಲೂರಿನಲ್ಲಿ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ಅತಿಥಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸ್ವಾಮಿ. ಓಹೋ, ಯಗ್ಗಪ್ಪ ಸರ್ ಹೇಗೆ ಪರಿಚಯ? ಓಕೆ, ನೀವು ಅದೇ ಶಾಲೆಯಲ್ಲಿ ಇದ್ದಿದ್ರಿ? ಅದೇ ಶಾಲೆಯಲ್ಲಿ ಅವ್ರ ಜೊತೆನೆ 3 ವರ್ಷ ಮಾಡಿದೀನಿ ಸ್ವಾಮಿ, ಅವ್ರ ಜೊತೆನೆ. ಓಹೋ, ಗೊತ್ತಾಯ್ತು. ಅವರು ಕಲ್ಲೂರಲ್ಲೇ ಇದ್ರು ಅನ್ಸುತ್ತೆ ಸರ್? ಇಲ್ಲ ಸ್ವಾಮಿ, ಅವರು CS ಪುರದಲ್ಲಿ ಇದ್ರು. ನಾನು ಅವ್ರ ರೂಮಲ್ಲೂ ಕೂಡ ಇದ್ದು ಓದ್ತಾ ಇದ್ದೆ ನಾನು. ಅಪ್ಪ ನೋಡು, ಹಾಗಾದ್ರೆ ನೀವು ರೂಮ್ಮೇಟ್ಸು ಕೂಡ? ಹೌದಾ ಸ್ವಾಮಿ, ರೂಮ್ಮೇಟ್ಸು ನೀವು ಇಬ್ರು? ರೂಮ್ಮೇಟ್. ಅವ್ರ ಜೊತೆ 2 ವರ್ಷ. ಅವರು ಮದುವೆಗಿಂತ ಮುಂಚೆ ಅವ್ರದ್ದು ಇಬ್ರದ್ದು ಒಂದೇ ಸಲ ಮದುವೆ ಆಗುತ್ತೆ 2020ರಲ್ಲಿ. ಓ, ನಿಮ್ದು ಮದುವೆ ಆಯ್ತು ಆ ಸಮಯದಲ್ಲಿ? 2020ರಲ್ಲೇ ಮದುವೆ ಆಯ್ತು ಸ್ವಾಮಿ ನಮ್ದು. ಕರೋನಾ ಬಂದಿತ್ತ? ಇನ್ನು ಬಂದಿರ್ಲಿಲ್ವಾ ಸ್ವಾಮಿ? ಕರೋನಾ ಬಂದಿರ್ಲಿಲ್ವಾ? ಇಲ್ಲ, ಕೊರೋನಾ ಬಂದಿತ್ತು. ನಮ್ದೆಲ್ಲ ಕೊರೋನಾ ಮದುವೆ ಅಂತಾನೆ ಫೇಮಸ್ ಆಗ್ಬಿಡ್ತು ಆ ಕಾಲದಲ್ಲಿ. ಒಂಥರ ಕಡಿಮೆ ಬಡ್ಜೆಟ್ ಅಲ್ಲಿ 2020ರಲ್ಲಿ ನಂದು ಜೂನ್ ಅಲ್ಲಿ ಮದುವೆ ಆಗ್ಬಿಡುತ್ತೆ. ಅಷ್ಟೊತ್ತಾಗ್ಲೇ ಕೊರೋನಾ ಬಂದು ಕಡಿಮೆ 50 ಜನ ಅಷ್ಟೇ ಸೇರಿ ಮದುವೆ ಮಾಡ್ಬೇಕು ಅನ್ನೋ ರೂಲ್ಸ್ ಬಂದಿರುತ್ತೆ. ಓಹೋ, ನಿಮ್ದು ಕರೋನಾ ಮದುವೆ ಹಾಗಾದ್ರೆ? ಹಂಗಾಗಿ ನಮ್ದೆಲ್ಲ ಒಂಥರ ಕೊರೋನಾ ಮದುವೆ ಅಂತಾನೆ ಒಂಥರ ಫೇಮಸ್ ಸ್ವಾಮಿ. ನಿಜ. ಏನ್ ಹೆಚ್ಚು ಜನ ಸೇರಂಗಿರ್ಲಿಲ್ಲ, ಮಾಸ್ಕ್ ಹಾಕ್ಬೇಕಿತ್ತು. ಹೌದು, ಪುರೋಹಿತರು ಮಂತ್ರ ಹೇಳಲಿಕ್ಕೂ ಆಗ್ತಿಲ್ಲ, ಮಾಸ್ಕ್ ಹಾಕೊಂಡೆ ಮಂತ್ರ ಹೇಳ್ಬೇಕಿತ್ತು ಕಾಲ ಪಾಪ. ಆಯ್ತು ಸಂತೋಷ. ಬಟ್ ಈ ಕಾರ್ಯಕ್ರಮ ನೀವು ನೋಡ್ಲಿಕ್ಕೆ ಶುರು ಮಾಡಿದ್ ಯಾವಾಗ ಸ್ವಾಮಿ? ನಮ್ಗೆ ಅಜ್ಜನಹಳ್ಳಿ PE ಮಾಸ್ಟರ್ ಅದೇ ಯಗ್ಗಪ್ಪ ಅವ್ರು ಅಂತ ಹೇಳದ್ನಲ್ಲ, ಅವರು ನನಗೆ ಸ್ವಾಮಿ ಅವರು ಹಿಂಗೆ ಹೇಳ್ತಾರೆ, ಸರ್ ನಮ್ ಶಾಲೆಗೆ ಒಬ್ರು ಅಜ್ಜನಹಳ್ಳಿ ಇದೇ ಶಾಲೆ ಸ್ಟೂಡೆಂಟ್ ನಾವು ಒಂದ್ಸಲಿ ಕರ್ಸಿದ್ವಿ, ತುಂಬಾ ವಾಗ್ಮಿಗಳು ಸರ್, ತುಂಬಾ ಸಖತ್ತಾಗಿ ಮಾತಾಡ್ತಾರೆ ಅಂತ ಅಂದ್ರು. ನನಗೆ ಬಹಳ ಖುಷಿ ಆಯ್ತು. ಬಟ್ ನಿಮ್ಮನ್ನ ನೋಡೇ ಇರ್ಲಿಲ್ಲ ನಾನು. ಹಿಂಗೆ ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ನಿಮ್ ಪ್ರೋಗ್ರಾಮ್ಗಳು ಬರ್ತಾ ಇತ್ತು. ನಾನು 1-2-3 ಪ್ರೋಗ್ರಾಮ್ ನ ನೋಡ್ದೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರಿ. ಹಂಗಾಗಿ ನಾನು ಒಂದ್ಸಲಿ ಯಾಕೆ ಫೋನ್ ಮಾಡಿ ಮಾತಾಡಬಾರ್ದು, ನಮ್ಮ ಪಕ್ಕದ ಊರ್ನವರು ಅಂತ. ಆಮೇಲೆ ನಮ್ಮ ವಿಶೇಷತೆ ಅಂದ್ರೆ ನಾವು ಅಜ್ಜನಹಳ್ಳಿಗೆ ವಾರದಲ್ಲಿ 2-3 ದಿನ ಈಗ್ಲೂ ಹೋಗ್ತಾ ಇರ್ತೀವಿ. ನಮ್ಮ ಅಕ್ಕನ ಅದೇ ಊರಿಗೆ ಕೊಟ್ಟಿದೀವಿ ಸ್ವಾಮಿ. ನಿಮ್ಮ ಅಕ್ಕ ಅವ್ರನ್ನ ಅದೇ ಊರಿಗೆ ಕೊಟ್ಟಿದೀವಿ. ಆಮೇಲೆ ನಮ್ಮ ಅಪ್ಪ ಅವರ ಅಕ್ಕನ್ನು ಅದೇ ಊರು ಅಂದ್ರೆ ಅತ್ತೆನೂ ಅದೇ ಊರಿಗೆ ಕೊಟ್ಟಿದೀವಿ. ಅತ್ತೆ ಮಗನಿಗೆ ನಮ್ಮ ಅಕ್ಕನ್ನು ಕೊಟ್ಟಿದೀವಿ. ಹೌದಾ? ಹಂಗಾಗಿ ನನಗೆ ಅಜ್ಜನಹಳ್ಳಿ ತುಂಬಾ ಹತ್ತಿರ. ಹೌದು, ಏನ್ ನೇಗ್ಲಿ ಹಿಡ್ಕೊಂಡು ಹೊಲ್ತಕ್ ಹೋದಂಗೆ ನಿಮ್ಗೆ ಅಜ್ಜನಹಳ್ಳಿ ಹಂಗಾದ್ರೆ? ಅದೇ, ಹಂಗಾಗಿ ನನಗೆ ಬಹಳ ಹತ್ರದ ಇರೋದ್ರಿಂದ ನಿಮ್ಮನ್ನ ನಾನು ನೋಡ್ಲಿಲ್ಲ. ಆದ್ರೆ ಹಿಂಗೆ ನಿಮ್ಮನ್ನ ಫೇಸ್ಬುಕ್ ಅಲ್ಲಿ ನೋಡಿದಾಗ ನಿಮ್ಮ ಮಾತುಗಳಿಂದ ನಮ್ಗೇನೋ ಒಂಥರ ಪ್ರೇರೇಪಣೆ ಆಯ್ತು. ನಾವು ಏನಕ್ಕೆ ಒಮ್ಮೆ ಮಾತಾಡಬಾರ್ದು ಇವ್ರ ಒಟ್ಟಿಗೆ ಅಂತ ಅಂದ್ಬಿಟ್ಟು ಹಿಂಗೆ ಫೋನ್ ಮಾಡಿದೆ ಸರ್. ಬಹಳ ಸಂತೋಷ. ನೋಡಿ, ನೀವು ವಯಸ್ಸಲ್ಲಿ ದೊಡ್ಡವರಿದ್ದೀರಿ, ನಿಮ್ಮ ಮಾತಿನ ಸಂಸ್ಕಾರ, ಶುದ್ಧತೆ ಎಷ್ಟು ಅದ್ಭುತವಾಗಿ ಮಾತಾಡ್ತಾ ಇದ್ದೀರಿ. ಹೇಳಿ ಸ್ವಾಮಿ, ಹೇಳಿ. ನನ್ನ ಖುಷಿ ಅಂದ್ರೆ ನಿಮಗೆ ಸಿಕ್ಕ ಅವಕಾಶ ಅಲ್ಲ, ನನಗೆ ನೀವು ಇದನ್ನೆಲ್ಲ ನೆನಪು ಮಾಡಿ ನೋಡಿ. ನಿಮ್ಮ ದೊಡ್ಡತನ ಏನಂದರೆ, ನೀವು ಸ್ವಯಂ ವಯಸ್ಸಲ್ಲಿ ದೊಡ್ಡವರಿದ್ರು ಕೂಡ ಈ ಜ್ಞಾನಕ್ಕೆ ಬೆಲೆ ಕೊಟ್ಟಿದ್ದೀರಿ, ಅದು ನಿಮ್ಮ ದೊಡ್ಡತನ. ಆ್ಯಂಡ್ ಈ ಕಾರ್ಯಕ್ರಮ ಬಹುಶಃ ಇದು ಎಲ್ರಿಗೂ ಇಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೇನು ಹೇಳ್ತೀನಿ, ನಿಮಗಿಲ್ಲಿ ಮನರಂಜನೆ ಇಲ್ಲದೆ ಇರ್ಬೋದು, ಬಟ್ ಬದುಕಿಗೆ ಬೇಕಾಗತಕ್ಕಂತಹ ಎಲ್ಲ ರೀತಿಯ ಜ್ಞಾನವನ್ನು ನಾನು ಹೇಳೋದಲ್ಲ, ಈ ಜನರ ಕಥೆಗಳು ಕೇಳಿದ್ರೆ ಸಾಕು. ನನ್ನ ಉಪದೇಶ ಬಿಟ್ಬಿಡಿ. ಜನರುಗಳು ಈ ದುಃಖ ಕೇಳಿದಾಗ, ಅಯ್ಯೋ ಒಂದು ವೇಳೆ ನನ್ನ ಜಾಬ್ ಪರ್ಮನೆಂಟ್ ಆಗ್ತಿಲ್ವಲ್ಲ ಅನ್ನೋದು ನನ್ನ ಜೀವನದ ಅತಿ ದೊಡ್ಡ ದುಃಖ ಆಗಿದ್ದರೆ, ಇಲ್ಲಿ ಯಾರೋ ಜಾಬೇ ಸಿಗ್ತಿಲ್ಲ ಅನ್ನೋ ಒಂದು ಕತೆ ಕೇಳಿದಾಗ ನನಗೆ ಕೊಂಚ ಸಮಾಧಾನ ಆಗ್ಬೋದಲ್ಲ? ಹೌದು ಸ್ವಾಮಿ. ಅಂದ್ರೆ ನಮ್ದಿದೆ, ನನಗೆ ಆ ಜಾಬು ಸಿಕ್ಕಿಲ್ಲ ಅನ್ನೋ ಒಂದು ಕೊರಗಿದೆ ಸ್ವಾಮಿ, ಅದೊಂದು. ಎರಡನೇದು, ನನ್ನ ಮಕ್ಕಳಿಗೆ ನನ್ಗೆ ಅನ್ಸುತ್ತೆ, ಎಷ್ಟೊಂದ್ ಜನ ನಾನು ನೋಡಿದಾಗ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಈ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಅವರು ಕೆಲಸ ಮಾಡ್ತಾರೆ, ನಾವು ಕಡಿಮೆ. ನಾನು ಅಜ್ಜನಹಳ್ಳಿ ಕೆಲಸ ಮಾಡುವಾಗ ಸ್ವಾಮಿ 6,000 ರೂಪಾಯಿ ಮಾಡಿದೀನಿ ಸ್ವಾಮಿ ನಾನು.
ಅಂದ್ರೆ 3 ವರ್ಷ ಅತಿಥಿ ಸತತವಾಗಿ 6,000 ಮಾಡ್ತಿದೀನಿ. ಸರ್ಕಾರ ನಮ್ಗೆ 6,000 ಕೊಡ್ತಾ ಇತ್ತು. ಆಮೇಲೆ CS ಬಂದೆ 2,000 ಜಾಸ್ತಿ ಮಾಡಿದ್ರು, 8,000 ಕೊಟ್ರು. ಕಲ್ಲಹಳ್ಳಿಗೆ ಬಂದೆ 3 ವರ್ಷ 10,000 ಮಾಡಿದ್ರು. ಇವಾಗ ನಾನು ಕಲ್ಲೂರ್ಗ್ ಮಾಡ್ತಿದೀನಿ ಸಿದ್ಧಗಂಗಾ ವಿದ್ಯಾಸಂಸ್ಥೆಗೆ, ಅಲ್ಲಿ 14,000 ಕೊಡ್ತಾರೆ. ಹೀಗೆ ನಮ್ದು ಒಂಥರ ಹೆಂಗೆ ಅಂದ್ರೆ ನನ್ನ ಉದ್ದೇಶ ಇಷ್ಟೇ, ಈ ಲಕ್ಷ ಕೊಟ್ರು ಇರ್ತಾ ಇಲ್ಲ, 10,000 ಕೊಟ್ರು ಇರ್ತಾ ಇಲ್ಲ. ಮಕ್ಳಿಗೆ ನಾನು ಎಲ್ಲಾದ್ರೂ ಈಗ ಅಜನಹಳ್ಳಿ ಸೈಡ್ ಬಂದ್ರೆ ನಿಮ್ ಕಡೆ ನಮ್ಗೆ ಸಾರ್ ಅಂತಾರೆ, ಅದು ನನಗೆ ಒಂಥರ ಕೋಟಿ ಕೊಟ್ಟಷ್ಟು ಸಂತೋಷ ಆಗುತ್ತೆ. ಅಂದ್ರೆ ಆ ಸಮಯದಲ್ಲಿ ನಿಮ್ಮ ಸಂಬಳ ಅವ್ರು ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಿಮ್ಮ ವ್ಯಕ್ತಿತ್ವ ಅಲ್ಲಿ ಮಕ್ಕಳಿಗೆ ಸ್ವಾಮಿ ನಾವು ಗೆಸ್ಟ್ ಟೀಚರ್ ಅಂತಾನೆ ಗೊತ್ತಿಲ್ಲ ಸ್ವಾಮಿ. ಅವರೆಲ್ಲ ನಮ್ಮನ್ನ ಪರ್ಮನೆಂಟ್ ಅವ್ರನ್ನ ಹೆಂಗ್ ನೋಡ್ತಾ ಇದ್ರು ಅದೇ ತರ ನಮ್ಮನ್ನ ಈಗ್ಲೂ ನೋಡ್ತಾರೆ, ಅದೇ ತರ ಆ ದೃಷ್ಟಿಲಿ. ಅದ್ಭುತ ಅದ್ಭುತ ನೋಡಿ, ಇದೇ ಸಂಪಾದಿಸಿರೋದು ನೀವು. ಗೆಸ್ಟ್ ಅನ್ನೋದು ಕೇವಲ ಆ ಪೇಪರ್ ಮೇಲೆ ಬರೀಲಿಕ್ಕೆ, ನಿಮ್ಗೆ ಹಣ ಕೊಡ್ಲಿಕ್ಕೆ ಮಾತ್ರ ಅದೊಂದು ವಿಭಾಗ ಮಾಡಿರುವ, ಅಥವಾ ಅವ್ರಿಗೂ ನಿಮಗೂ ಒಂದಷ್ಟು ತಾರತಮ್ಯ ಇದ್ದಿದ್ದೆ. ಸರ್ಕಾರಿ ನೌಕರರು ಅಥವಾ ಅತಿಥಿ ಶಿಕ್ಷಕರು ಅದಿದ್ದಿದ್ದೆ. ಆದರೆ ಶಿಕ್ಷಕರಲ್ಲಿ ಯಾವುದೇ, ಅಥವಾ ಶಿಕ್ಷಕ ಅನ್ನೋ ಪದವಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಅಂದರೆ ಆಡಳಿತಾತ್ಮಕವಾಗಿ ನಿಮಗೆ ಒಂದಷ್ಟು ತಾರತಮ್ಯಗಳು ಕಂಡೇ ಕಾಣ್ತವೆ, ಅದೆಲ್ಲಾದರೂ ಅಷ್ಟೇ. ಆದರೆ ಮಕ್ಕಳ ಹೃದಯದಲ್ಲಿ ನೀವೊಬ್ರು ಶಿಕ್ಷಕರು, ಅದು ಸಾಯೋವರೆಗೂ ಕೂಡ ಅದು ಹಾಗೇನೆ. ಬಟ್ ನೀವು ಬಿಟ್ಟು ತುಂಬ ವರ್ಷ ಆದಮೇಲೂ ಕೂಡ ಎಲ್ಲೋ ಎದುರುಗಡೆ ಸಿಕ್ಕಾಗ ನಿಮಗೊಂದು ನಮಸ್ಕಾರ ಮಾಡಿ ನಿಮ್ಮನ್ನು ನಿಂತು ಮಾತಾಡಿಸ್ತಾರೆ ಅಂದರೆ, ಅಥವಾ ನಿಮ್ಮ ಬಗ್ಗೆ ಅಷ್ಟು ಗೌರವ ಇದೆ ಅಂದರೆ, ಅಲ್ಲಿದ್ದ ಒಂದು 2-3 ವರ್ಷದ ವೇಳೆಯಲ್ಲಿ ನಾವು ಮಕ್ಕಳೊಂದಿಗೆ ಹೆಂಗಿದ್ದು ಅನ್ನೋದು ಬಹಳ ಮುಖ್ಯ. ಇವತ್ತಿಗೆ ನೀವೇ ನೋಡ್ತೀರ, ಮಕ್ಕಳನ್ನು ಅಥವಾ ಮೇಷ್ಟ್ರನ್ನ ಬಾಯಿಗೆ ಬಂದಂಗೆ ಮಾತಾಡೋ ಕಾಲ ಬಂದು ನಿಂತಿದೆ. ಹೌದು ಹೌದು ಸ್ವಾಮಿ. ಇವನ್ ಮೇಷ್ಟ್ರು ಅಷ್ಟೊಂದು ಆದರ್ಶವಾಗಿದ್ದರೂ ಕೂಡ ಮಕ್ಕಳ ಹೃದಯದಲ್ಲಿ ದುರ್ಬುದ್ಧಿಗಳು ಶುರುವಾಗಿದ್ದಾವೆ. ಹಾಗಾಗಿ ನೀವೊಬ್ಬರು ಶಿಕ್ಷಕರಾಗಿ ನಿಮ್ಮದು ಅತಿಥಿ ಶಿಕ್ಷಕರ ಬದುಕೇ ಇರಬಹುದು, ಆದರೆ ಮಕ್ಕಳೊಂದಿಗೆ ಇದ್ದ ಸಮಯದಲ್ಲಿ ಒಬ್ಬ ಕಾಯಂ ಶಿಕ್ಷಕ ಪೂರ್ತಿ ಪಾಠ ಮಾಡ್ತಾನೆ, ಅತಿಥಿ ಶಿಕ್ಷಕ ಸಂಬಳಕ್ಕೆ ತಕ್ಕಂಗೆ ಮಾತ್ರ ಅರ್ಧ ಮಾಡಿ ಹೋಗ್ತಾನೆ ಅಂತ ಇಲ್ವಲ್ಲ. ನೀವು ಸ್ವಯಂ ಆ ವೃತ್ತಿಗೆ ಎಂದೂ ದ್ರೋಹ ಮಾಡಿಲ್ಲ ಅನ್ನೋದಾದ್ರೆ ಅದು ಸಾಕು, ಭಗವಂತ ನೋಡ್ತಾನೆ, ಅಷ್ಟು ಮಾತ್ರ. ಬಹಳ ಸಂತೋಷ ಏನಂದ್ರೆ ನೀವು ಅದ್ರ ಬಗ್ಗೆ ಯಾವುದೇ ಕೊರಗಿಟ್ಕೊಂಡಿಲ್ಲ. ಇಲ್ಲ ಇಲ್ಲ ಸ್ವಾಮಿ, ಏನಿಲ್ಲ. ಅಂದ್ರೆ ನನಗೆ ಹಣ ಅದು ನನಗೆ ಮುಖ್ಯನೇ ಅಲ್ಲ ಸ್ವಾಮೀಜಿ. ಹಣ ಎಷ್ಟು ಕೊಟ್ರು, ಈಗ ಆ ದೇವ್ರು ನಮ್ಗೆ ಅದ್ರ ಬದಲಾಗಿ ಬೇರೆ ಜಮೀನ್ ಕಡೆ ನಾವು ತೋಟದಲ್ಲೋ ಎಲ್ಲೋ ಹಣ ಕೊಡ್ತವನೆ ನಮ್ಗೆ. ಆದ್ರೆ ಮಕ್ಕಳಿಗೆ ಇವತ್ತು ನಿಜ ಹೇಳ್ಬೇಕು ಅಂದ್ರೆ, ಇವತ್ತು ನೋಡಿ ನಮ್ದು ಮನೆ ದೇವರು ಹೊಟ್ಟಿ ಲೆಕ್ಕಮ್ಮ, ಅಲ್ಲಿಗೆ ಮಧ್ಯಾಹ್ನವರೆಗೂ ಕ್ಲಾಸ್ ಮಾಡಿದೀನಿ. ಮಧ್ಯಾಹ್ನ ಮೇಲೆ ಹೆಚ್ಚಮ್ಮನ ಕೇಳಿದೀನಿ, ಸ್ವಾಮಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಇವತ್ತು ದೀಪೋತ್ಸವ ಅಮಾವಾಸ್ಯೆ ಕಾರ್ತಿಕದ್ದು ಹೋಗ್ಬೇಕು ಅಂತ ಹೋಗಿದೀನಿ ಸ್ವಾಮಿ. ಹೋಗ್ಬಿಟ್ಟು 2:15 ಮುಗಿಸ್ಕೊಂಡು ಮನೆಗೆ ನಮ್ಮ ಮನೆಯವ್ರು ಬಿಟ್ಟು ನಾನು ರಜಾ ಹಾಕಿದೀನಿ. ಆದ್ರೂ ಈ 3 ಗಂಟೆಗೆ ಶಾಲೆಗೆ ಹೋಗಿದ್ದೀನಿ ಸ್ವಾಮಿ. ತಿರ್ಗಾ ಮುಗಿಸ್ಕೊಂಡು ಮತ್ತೆ ಬಂದ್ರಿ 12:45ಗೆ ಕೇಳ್ಕೊಂಡು ಹೋಗಿದ್ದೀನಿ ಸ್ವಾಮಿ. ನಾನು ರಜಾ ಹಾಕ್ಬಿಟ್ಟು ಮಧ್ಯಾಹ್ನ ಮೇಲೆ ಬರಲ್ಲ ಸಾರ್ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ, ನಾಳೆ ಬರ್ತೀನಿ ಅಂತ. ಓಕೆ. ನನ್ ಮನ್ಸು ಅಲ್ಲಿ ಹೋದಾಗ ನನ್ನ ಮಕ್ಳು 2 ಕ್ಲಾಸ್ ಮಾಡಿದ್ದೆ, 9 to 10 ಮಾಡಿದ್ದೆ, 8 ಮಾಡಿರ್ಲಿಲ್ಲ ನಾನು. ಇವತ್ತು ಮಧ್ಯಾಹ್ನ ಸೆಕ್ಷನ್ ಅಲ್ಲಿ ನನ್ಗಿತ್ತು. ಆ ಮಕ್ಳಿಗೆ ನಾನು ತೊಂದರೆ ಮಾಡ್ದಂಗೆ ಆಗುತ್ತಲ್ವಾ ಇವತ್ತಿನ ಪಾಠ ಅಂದ್ಬಿಟ್ಟು 2:15 ಅಷ್ಟರೊಳಗೆ ನಮ್ಮ ಮನೆಯವ್ರು ಕರ್ಕೊಂಡು ಬೈಕಲ್ಲಿ ಬಿಟ್ಟು ನಾನು 3 ಗಂಟೆಗೆ ಶಾಲೆಗೆ ಹೋಗಿ 5 ಗಂಟೆವರೆಗೂ ಕ್ಲಾಸ್ ಮಾಡಿ ಬಂದಿನಿ. ಮತ್ತೆ ನನಗ್ ಬಹಳ ಖುಷಿ ಮಕ್ಕಳು ಕಂಡ್ರೆ. ಆದ್ರೆ ಒಂದೇ ಒಂದ್ ಕೊರಗು ಸ್ವಾಮಿ, ನಮ್ಗೆಲ್ಲ ಸರ್ಕಾರ ಕಾಲ್ ಮಾಡ್ಲಿಲ್ಲ. 2015ರಲ್ಲಿ ಕಾಲ್ ಮಾಡಿರೋದು ಟೀಚರ್ ಪೋಸ್ಟ್ ನ ಇದುವರೆಗೂ ಮಾಡಿಲ್ಲ. ಅಂದ್ರೆ 2 ಸರ್ಕಾರಗಳು ಬಂದು ಹೋದು. ಎಷ್ಟೊಂದ್ಸಲ ಆಗ್ಬಿಡ್ತು ನೋಡಿ. 10 ವರ್ಷ ಕಳೆದ್ಬಿಟ್ಟಿದೀವಿ. ನಾನು 10ನೇ ವರ್ಷ ಸರ್ವಿಸ್ ಮಾಡ್ತಾ ಇದೀನಿ. ನಾನು B.Ed ಮುಗಿಸ್ಕೊಂಡ್ ಬಂದಾಗಿಂದ ಒಂದಿನೂ ಮನೇಲೇ ಇಲ್ಲ ಸ್ವಾಮಿ. ಸುಮಾರು 4 ಶಾಲೆಗಳಲ್ಲಿ ಕೆಲಸ ಮಾಡಿದೀನಿ. ಆದ್ರೆ ಸರ್ಕಾರ ನಮ್ಗೆ ನಮ್ಮ ಇದು ನೋಡಿಲ್ಲ. ನಂದು MA ಬಂದು ಡಿಸ್ಟಿಂಕ್ಷನ್, ಗೋಲ್ಡ್ ಮೆಡಲಿಸ್ಟ್ ಮೈಸೂರು ಯೂನಿವರ್ಸಿಟಿ. MA B.Ed ಡಿಸ್ಟಿಂಕ್ಷನ್, D.Ed ಡಿಸ್ಟಿಂಕ್ಷನ್ ಎಲ್ಲ 90+ ಸ್ಕೋರ್ಗಳಿದೆ. ಆದ್ರೆ ಅವಕಾಶಗಳು ಸಿಗ್ತಿಲ್ಲ. ಅಲ್ಲ, ಈಗ ನನಗನ್ಸೋದು ನಿಮಗಾದ್ರೆ ಒಂದೇನೋ ಹೊಲ ಮನೆ ಇದೆ ಅಂತ ಅಂದ್ಕೊಳ್ಳೋಣ, ಅಥವಾ ಭಗವಂತ ಚೆನ್ನಾಗಿದೆ, ಬಟ್ ಇದನ್ನೇ ನಂಬಿಕೊಂಡು ಓದಿರೋ ಅವ್ರ ಗತಿ ಏನು ಅಂತ. ಕಷ್ಟ ಸ್ವಾಮಿ, ಬದುಕಕ್ಕಾಗಲ್ಲ. 10,500 ಕೊಡ್ತಾ ಇದ್ರು. ಈ ವರ್ಷ 12,500 ಮಾಡೋರೆ ಅತಿಥಿ ಶಿಕ್ಷಕರು. ಇಡೀ ಕರ್ನಾಟಕದಲ್ಲಿ 48,000 ಜನ ಕೆಲಸ ಮಾಡ್ತಾವ್ರಿ ಅತಿಥಿಯಾಗಿ 48,000 ಶಿಕ್ಷಕರು. ನನ್ನಂತ ಹುದ್ದೆಯವರು 48,000 ಜನ ಇದ್ದಾರೆ ಸ್ವಾಮಿ, ಕರ್ನಾಟಕ ಪೂರ್ತಿ. ಅಂದ್ರೆ ಈ ಪ್ರಾಥಮಿಕ ಪ್ರೌಢ ಶಿಕ್ಷಣ
ಇಬ್ರು ಸೇರಿ ಪ್ರಾಥಮಿಕಗೆ 12,000 ಕೊಡ್ತಾರೆ, ಹೈಸ್ಕೂಲ್ನವ್ರಿಗೆ 12,500 ಕೊಡ್ತಾರೆ ಸ್ವಾಮಿ. 500 ರೂಪಾಯಿ ಜಾಸ್ತಿ ಕೊಡ್ತಾರೆ. ಬಹಳ ಬೇಸರ ಆಗ್ಬಿಡುತ್ತೆ ಸ್ವಾಮಿ ಒಂದೊಂದ್ಸಲಿ. ಇಷ್ಟು ಸಂಬಳ, ನಾವು ಅಷ್ಟೊಂದು ಕೆಲಸ ಮಾಡಿ ಇಷ್ಟು ಸಂಬಳಕ್ಕೆ ಅನ್ಸ್ಬಿಡುತ್ತೆ ಒಂದೊಂದ್ಸಲಿ. ಆದ್ರೆ ಎಲ್ಲೋ ಒಂದೊಂದ್ಸಲಿ ಮಕ್ಕಳ ಮನಸ್ಸು, ಅವರ ಸ್ವಭಾವ, ಅವರ ಗುಣಗಳನ್ನ ನೋಡಿದಾಗ ನಾವ್ ಯಾವತ್ತು ದುಡ್ಡಿಗೋಸ್ಕರ ಮಾಡಬಾರ್ದು, ಏನೋ ಒಂದ್ ಸಮಾಜ ಸೇವೆ ಅಂತ ಅನ್ಕೊಂಡ್ ಮಾಡ್ತೀವಿ ಸ್ವಾಮಿ. ನೋಡಿ, ಇಲ್ಲಿ ಇಷ್ಟು ಓದಿದ್ದೀರಿ, ಚಿನ್ನದ ಪದಕ ತಗೊಂಡಿದ್ದೀರಿ, ಅಥವಾ ಶಿಕ್ಷಣದಲ್ಲಿ ಆ ಮಟ್ಟಿಗೆ ತುಂಬ ಸಮಯ ಕಳೆದಿದ್ದೀರಿ. ಬೆಂಗಳೂರಲ್ಲಿ ಬಹುಶಃ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ದುಡಿಯೋ ಯಾರೋ ಒಬ್ಬ ಹುಡುಗನಿಗೆ 18-20 ಸಾವಿರ ಸಂಬಳ ಇದೆ. ಹೌದು. ಅಂದರೆ ಮತ್ತೆ ಅಷ್ಟು ಸಮಯ ಕೊಟ್ಟಿದ್ವಿ ವೇಸ್ಟಾ? ಈಗ ಅಧ್ಯಾತ್ಮ ದೃಷ್ಟಿಯಲ್ಲಿ ನೋಡಿದ್ರೆ ಯಾವ ವಿದ್ಯೆಯೂ ವ್ಯರ್ಥವಲ್ಲ, ಅದು ಬೇರೆ. ಮತ್ತೆ ಯಾವ ವಿದ್ಯೆ ನನಗೆ ಅಂದ್ಕೊಂಡ ಬದುಕನ್ನು ಕೊಡ್ಲಿಲ್ಲ, ಮತ್ತೇನು ಕತೆ ಅದು? ಇಲ್ಲಿ ಯಾರೋ ಒಬ್ಬ 5 ಅವರ್ ಪಾರ್ಟ್ ಟೈಮ್ ಡ್ಯೂಟಿಗೆ 18,000 ತಗೊಳ್ತಾನೆ, ವರ್ಷಾನುಗಟ್ಲೆ BEd ಅಥವಾ ಚಿನ್ನದ ಪದಕ ತಗೊಂಡು ವಿಶ್ವವಿದ್ಯಾಲಯದಲ್ಲಿ ಮಣ್ಣೊತ್ತು ನಮಗೆ 14ಕ್ಕೆ ಜೀವನ ಸಂತೃಪ್ತಿ ಪಟ್ಕೊಳ್ಳುತ್ತೆ ಅಂದರೆ ಮತ್ತೆ ಯಾವ್ದು ಸರಿ? ಈ ಕಷ್ಟಪಟ್ಟು ಓದೋದು ಸರಿನಾ, ಅಥವಾ 10ನೇ ಕ್ಲಾಸ್ಗೆ ಬಿಟ್ಬಿಟ್ಟು ಇಲ್ಲಿ 25-30 ಸಾವಿರ ದುಡಿಯುವಂತಹ ಏನೋ ಒಂದು ಕೆಲಸ ಹಿಡಿಯೋದು ಸರಿನಾ? ಬಹಳ ಗೊಂದಲ ಆಗ್ಬಿಡುತ್ತೆ ಈಗ. ಹೌದು ನೋಡಿ ಸ್ವಾಮಿ, ನನ್ಗೆ ಇಲ್ಲಿ ನಮ್ಮೂರಲ್ಲಿ ಈಗ ನನ್ಗೆ ನೋಡಿ ಪ್ರಶ್ನೆಗಳು ಹೆಂಗೆ ಶುರು ಆಗ್ಬಿಡೈತೆ ಅಂದ್ರೆ, ಇವಾಗ ನಾನು ಅತಿಥಿ ಶಿಕ್ಷಕ ಅಂತ ನಾನು ಓದೋ ಶಾಲೆಯಲ್ಲಿ ಮಕ್ಳಿಗೆ ಗೊತ್ತಿಲ್ಲ ಸ್ವಾಮಿ. ಆದ್ರೆ ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ನನ್ನ ಅತಿಥಿ ಶಿಕ್ಷಕ, ನನಗೊಂದು 14,000 ಕೊಡ್ತವ್ರೆ ಅಂತ ಗೊತ್ತು ಸ್ವಾಮಿ. ಊರುಗಳಲ್ಲಿ ಜನಗಳಿಗೆ ಗೊತ್ತು. ಈಗ ಮೊನ್ನೆ ಹಿಂಗೆ ಮಾತಾಡ್ತಾ ಒಬ್ರು ಹೇಳಿದ್ರು, ನೋಡು ಆ ಗಿರಿ ಮಾಸ್ಟ್ರು ಅಷ್ಟೆಲ್ಲ ಓದೋರೆ, ಅವ್ರಿಗೆ ಕೆಲಸ ಇಲ್ಲ, ನಿನ್ಗೆ ಯಾಕೋ ಸುಮ್ನೆ ಯಾಕೆ 10ನೇ ಕ್ಲಾಸ್ ಮುಗಿಸ್ಬಿಟ್ಟು ಕೆಲಸ ಹಾಕತ್ತೀನಿ ಬಾರೋ ನಿನ್ನ ಅಂತ ಎಕ್ಸಾಂಪಲ್ ಕೊಡ್ತಾರೆ. ಇದು ನನಗೆ ಬಹಳ ಬೇಜಾರು ಅನ್ಸ್ಬಿಡುತ್ತೆ. ನೋಡು, ನಾವು ಚೆನ್ನಾಗಿ ಏನು ಪೋಲಿ ಅಲ್ಲ, ಇಲ್ಲ ಪೋಖ್ರಿ ಅಲ್ಲ, ಇಲ್ಲ ಓದ್ದಲ್ಲೇ ಕಾಲ ಕಳೆದವ್ರಲ್ಲ, ಚೆನ್ನಾಗಿ ಓದಿ ಕೂಡ ಒಂದ್ ಜಾಬ್ ತಗೊಳ್ಳದ್ರೆ ಜನಗಳು ಈ ತರನು ಹೇಳಿಸ್ಬೋದಾ? ಅಂದ್ರೆ ಉದಾಹರಣೆಯಾಗಿ ಮಕ್ಕಳಿಗೆ ನಮ್ಮನ್ನು ಕೊಡ್ಬೋದು ಅನ್ನೋ ಪ್ರಶ್ನೆ ನಮ್ಗೆ ಕಾಡುತ್ತೆ ಸ್ವಾಮಿ. ಈಗ ನೋಡಿ, ಇದನ್ನ 2 ತರ ತಗೊಳ್ಬಹುದು. ಒಂದು, ನಿಮ್ಮ ರೀತಿ ಆ ಮಗುವಿನ ಬದುಕು ಆಗದೆ ಇರ್ಲಿ ಅಂತ ಅವ್ರ ತಂದೆ ಕಾಳಜಿ ಮಾಡಿರ್ಬೋದು ಒಂದು. ಮತ್ತೀಗ ಅದನ್ನು ಯಥಾವತ್ ತಗೊಂಡ್ರೆ ಎಜುಕೇಶನ್ ಕ್ರೈಮ್ ಆಗೋಯ್ತಲ್ಲ, ಮತ್ತೆ ಅದೊಂದು ಅಪರಾಧ ಅಂತ ಆಯ್ತಲ್ಲ. ಬಟ್ ಇಲ್ಲಿ ಇವತ್ತಿನ ಕಾಲ ನೀವೇನು ಕಲ್ತಿದ್ದೀರಿ ಅದರ ಆಧಾರದ ಮೇಲೆ ಬದುಕನ್ನು ಕಟ್ಕೊಳ್ಳೋದು ಎಲ್ಲೋ ಅಪರೂಪ. ಓದಿರೋದೊಂದು, ಮಾಡೋದು ಅಂದ್ರೆ ಏನಾಗುತ್ತೆ, ಬದುಕನ್ನು ನಡೆಸಲೇಬೇಕು. ಬಟ್ ಯೋಗ್ಯ ದಾರಿಯಲ್ಲಿ ಅದು ಏನಾದ್ರೂ ಆಗಿ ಮಾಡ್ಲೇಬೇಕಾಗತ್ತೆ, ಒಳ್ಳೆ ದಾರಿಯಲ್ಲಿ, ಒಳ್ಳೆ ರೀತಿಯಲ್ಲಿ. ಆಮೇಲೆ ಎರಡನೆಯದು ಸಮಸ್ಯೆಗಳು ಅಂದ್ರೆ, ಈಗ ಸ್ವಾಮಿ ನಾನು ಈಗ ಜಮೀನ್ ಇದೆ, ನಾನೇನೋ ಮಾಡ್ತಾ ಇದ್ದೀನಿ, ನನಗೆ ಅದ್ ಬಿಟ್ರು ಕೂಡ ಇಲ್ಲಿ ಏನೋ ಕಟ್ಕೋಬಹುದು ಬದುಕು ಅಂತ ನನಗಿದೆ ಸ್ವಾಮಿ. ಆದ್ರೆ ನನ್ನ ಜೊತೆಯವರೇ ಈಗ ಕಲ್ಲೂರ್ನಲ್ಲೇ 1-2-3 ಜನ ಇದ್ದಾರೆ, ಅವ್ರಿಗೆ ಜಮೀನ್ ಇಲ್ಲ ಸ್ವಾಮಿ. ಅವ್ರು ನನ್ನ ತರನೇ ಮಾಡ್ತಾ ಇದ್ದಾರೆ. ಅವ್ರು ನಾವು ಒಟ್ಟಿಗೆ ಮಾತಾಡ್ಬೇಕಾದ್ರೆ ಅವ್ರಂತಾರೆ, ಈಗ ನೋಡು ನನಗೆ ಶನಿವಾರ ಭಾನುವಾರ ಈಗ ದಸರಾ ಹಾಲಿಡೇಸ್ ಇತ್ತು 1 ತಿಂಗಳು. ಈಗ ನಾವು ಶಿಕ್ಷಕರು ಅಂತ ಗುರುತಿಸ್ಕೊಂಡ್ಬಿಟ್ಟಿದೀವಿ. ಈಗ ನಾವು ಬೇರೆ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ. ಜನಗಳು ನಮ್ಮನ್ನೆಲ್ಲ ಈ ಮೇಷ್ಟ್ರ ಕೆಲ್ಸಕ್ಕೆ ಬಂದ್ಬಿಟ್ಟವ್ರ, ಯಾವ್ದೋ ಒಂದು ಕೆಲ್ಸ, ಯಾವ್ದೋ ಒಂದು ಅಡಿಕೆ ಚೋಣಿ ಸೀಸನ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರ್ತಾರೆ, ಎಲ್ಲೋ ಹೋದ್ರೆ 800 ರೂಪಾಯಿ ಕೊಟ್ಟಿರ್ತಾರೆ. ನಿಜ, ಅಡಿಕೆಕಾಯಿ ಕೇಳಲಿಕ್ಕೆ ಹೋದ್ರೆ ಏನೋ ಕೊಡ್ತಾರೆ. ಈಗ ಶಿಕ್ಷಕರಾದವ್ರು ನಾವೀಗ ಆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಈ ಮೇಷ್ಟ್ರು ಬಂದ್ಬಿಟ್ಟವ್ರೆ, ಮಕ್ಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ಮೇಷ್ಟ್ರು ಈ ಕೆಲಸ ಮಾಡ್ಬೋದಾ ಅನ್ನೋ ಅವ್ರಿಗೆ ಗೊತ್ತಿಲ್ವಲ್ಲ ಸ್ವಾಮಿ. ಎಷ್ಟೋ ಜನಕ್ಕೆ ನಾವು ಅತಿಥಿ ಶಿಕ್ಷಕರು ನಮ್ಗೆ ಇಷ್ಟು ಸಂಬಳ ಕೊಡ್ತಾರೆ ಅನ್ನೋದು ಗೊತ್ತಿರೋಲ್ಲ. ಈಗ ಅಲ್ಲೆಲ್ಲೋ ಅದೇ ಊರ್ನಲ್ಲಿ ಕೆಲಸ ಮಾಡಕ್ ಹೋದ್ರೆ ಮಕ್ಳು, ಕೆಲವು ಇತ್ತೀಚೆಗಂತೂ ಮಕ್ಳು ಕೂಡ ಈ ಕೆಲ್ಸಕ್ಕೆ ಹೋಯ್ತವ್ರೆ. ಈ ಶನಿವಾರ ಭಾನುವಾರದಲ್ಲಿ ದುಡಿಯಕ್ ಹೋಗ್ತವ್ರೆ. ಶಿಕ್ಷಕರು ಆ ಕೆಲ್ಸಕ್ಕೆ ಹೋದಾಗ ಮೇಷ್ಟ್ರು ಬಂದ್ಬಿಟ್ಟವ್ರು ಅಡಿಕೆಕಾಯಿಗೆ ಅನ್ನೋ ಅಷ್ಟು ಪರಿಸ್ಥಿತಿಗಳು ನಿರ್ಮಾಣ ಆಗ್ಬಿಟ್ಟೈತಿ ಇವತ್ತು. ಗುರು ಶಿಷ್ಯರ ನಡುವಿನ ಭಾವನೆ ತೀರಾ ಸಲಿಗೆ ಆಗ್ಬಿಡುತ್ತೆ ಅಲ್ಲಿ. ಸ್ವಾಮಿ, ಈಗ ಮಾಡಕ್ ಆಗ್ತಾ ಇಲ್ಲ. ಈಗ ಅವ್ರಿಗೆ ಅನಿವಾರ್ಯ, ಎಲ್ಲಾದ್ರೂ ದುಡಿಬೇಕು ಅನ್ನೋ ಅನಿವಾರ್ಯತೆ ಇದೆ. ಆಮೇಲೆ ಅತಿಥಿ ಶಿಕ್ಷಕರಿಗೆ ತಿಂಗಳ ಸಂಬಳ ಕೊಡಲ್ಲ, 3 ತಿಂಗಳಿಗೋ 6 ತಿಂಗಳಿಗೋ ಒಂದೊಂದ್ಸಲಿ ಕೊಡ್ತಾರೆ. ತಿಂಗಳಿಗೆ ಒಂದ್ಸಲಿ ಇಲ್ಲ ಸ್ವಾಮಿ, 6 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದ್ಸಲಿ ಕೊಡ್ತಾರೆ. ವರ್ಷದಲ್ಲಿ 2-3 ಸಲ ಅಷ್ಟೇ ಕೊಡೋ ಸಂಬಳನ. ಈಗ ಅನಿವಾರ್ಯತೆ, ಮದುವೆ ಆಗ್ಬಿಟ್ಟಿರ್ತದೆ, ಈಗಾಗ್ಲೇ ಏಜ್ ಹತ್ರಕ್ಕೆ ಬಂದ್ಬಿಟ್ಟೈತೆ, ಮಕ್ಳು ಆಗಿರ್ತದೆ, ಬದುಕು ಕಟ್ಕೋಬೇಕು, ಅವನೆಲ್ಲೋ ಒಂದು ಕೂಲಿ ಕೆಲ್ಸಕ್ಕಾದ್ರೂ ಹೋಗೋಣ ಅಂದ್ರೆ ಆಲ್ರೆಡಿ ಶಿಕ್ಷಕ ಅನ್ನೋ ಪಟ್ಟ ಇರುತ್ತೆ.
ಈಗ ಅದು ನಿಮಗೆ ಅರ್ಥ ಆಗುತ್ತೈತೆ ಅನ್ಕೊಂಡಿದ್ದೀನಿ ನಾನು. ಅರ್ಥ ಆಯ್ತು. ಅಂದ್ರೆ ನೀವು ಆರಂಭದಲ್ಲಿ ಯಾವುದರಿಂದ ಗುರುತಿಸಲ್ಪಟ್ಟಿದ್ದೀರೋ ಆ ವ್ಯವಸ್ಥೆಯಿಂದ ಬಿಟ್ಟು ಕೆಳಮಟ್ಟಕ್ಕೆ ಇಳಿದ್ರೆ ಅದು ಬಹಳ ಸಾವಿಗಿಂತ ಬೇರೆ ಏನೂ ಅಲ್ಲ ಅನ್ನೋ ಸ್ಥಿತಿ ಅದು ಅನ್ಸ್ಬಿಡುತ್ತೆ ಸ್ವಾಮಿ. ಈಗ ನನಗೆ ನಾನು ಹೋಗಕ್ ಆಗ್ತಿಲ್ಲ, ನನ್ಗೆ ಐತೆ, ನಾನೇನೋ ಮಾಡ್ತಾ ಇದ್ದೀನಿ. ಬಟ್ ನಂತರ ಓದಿ ನಂತರ ಅತಿಥಿ ಶಿಕ್ಷಕನ ಕೆಲಸ ಉದ್ಯೋಗ ಹೋಗ್ತಾ ಇರೋನ್ಗೆ ಜಮೀನಿಲ್ಲ ಕಲ್ಲೂರಿನಲ್ಲಿ, ಉದಾಹರಣೆಗೆ ಕಲ್ಲೂರು, ಈಗ ಅವರೆಲ್ಲ ಪಾಪ ಏನೂ ಇರಲ್ಲ. ಈಗ ಅಂತವ್ರು ಆ ಕೆಲ್ಸಕ್ಕೆ ಹೋದಾಗ ಏನ್ ಮೇಷ್ಟ್ರು ಕೆಲ್ಸಕ್ಕೆ ಬಂದ್ಬಿಟ್ಟವನೆ ಅನ್ನೋ ಅಷ್ಟು ಇದಾಗ್ಬಿಟ್ಟೆ. ಇದರಿಂದ ರೋಸಿ ಹೋಗಿ ಕೆಲಸ ಬಿಡೋರು ಇದಾರ? ಇದು ಬೇಡಪ್ಪ ಈ ಅತಿಥಿ ಶಿಕ್ಷಕ ಹುದ್ದೆಯನ್ನ 2 ವರ್ಷ ಮಾಡಿ ಈ ತರ ಸಂಬಳ ತಗೊಂಡು ಬಿಟ್ಟು ಈ ಟೀ ಅಂಗಡಿ, ಗಿರಾಣಿ ಅಂಗಡಿ ಅಥವಾ ಬೇರೆ ಬೇರೆ ಅಂಗಡಿಗಳನ್ನ ಅಥವಾ ಬೆಂಗಳೂರು ಕಡೆಗೆ ಹಳ್ಳಿಲಿ ಮಾಡೋದೇ ಬೇಡ, ಈ ಕೆಲಸವೇ ಬೇಡ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೂ ಕೂಲಿ ಕೆಲಸ ಮಾಡಕ್ ಹೋಗ್ತಿರೋರು ಅವ್ರೆ. ಅಜ್ಞಾತವಾದ ಜಾಗಕ್ಕೆ ಹೋಗ್ತಾರೆ ಸಾಮಾನ್ಯವಾಗಿ. ಗೊತ್ತಿಲ್ಲ ಅನ್ನೋ ಜಾಗಕ್ಕೆ ನೀವ್ ಹೇಳ್ದಂಗೆ ಆ ಜಾಗಕ್ಕೆ ಹೋಗ್ತಾ ಇದಾರೆ ಇವತ್ತು. ಬಟ್ ತೀರಾ ಬದುಕಿನ ಅನಿವಾರ್ಯತೆ ಸೃಷ್ಟಿಯಾದಾಗ ಕೆಲವೊಮ್ಮೆ ಗೌರವ ಮರ್ಯಾದೆ ಅಂದ್ರೆ ತೀರಾ ಎಲ್ಲವನ್ನ ಗೌರವಗಳನ್ನ ತ್ಯಜಿಸುವುದು ಅಂತ ಅಲ್ಲ, ಬಟ್ ಯಾರೋ ಹಾಡ್ಕೊಳ್ತಾರೆ ಅಂತ ನನ್ನ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಲಿಕ್ಕಾಗಲ್ಲ. ಅದೇ ಈಗ ಹಂಗೆ ಆಗ್ಬಿಟ್ಟಿದೆ. ಈಗ ಅದು ಆಡ್ಕೋಬಾರ್ದು ಅನ್ನೋ ದೃಷ್ಟಿಗೆ ಅವನೆಲ್ಲೋ ಹೊರಗಡೆ ಹೋಗಿ ದುಡ್ಕೊಂಡು ಶನಿವಾರ ಭಾನುವಾರ ಊರಿಗೆ ಬರೋದು, ಅಥವಾ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಫ್ಯಾಮಿಲಿನೇ ಅಲ್ಲಿ ಕರ್ಕೊಂಡು ಹೋಗೋದು. ಆಮೇಲೆ ಇತ್ತೀಚೆಗೆ ಎಲ್ಲ ಏನಾಗ್ಬಿಟ್ಟೈತೆ ಅಂದ್ರೆ ಈಗ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ, ಬರಲ್ಲ ಅಂತಾರೆ ಅವರು ಹಳ್ಳಿ ಬಿಟ್ಟು. ಆ ಕಡೆ ಹೆಂಡತಿ ಈ ತರದ ಜೀವನಕ್ಕೆ ನಮ್ಮನ್ನೇನಕ್ ಮದ್ವೆ ಆದೆ ಅನ್ನೋ ಪ್ರಶ್ನೆಗಳು. ಆಮೇಲೆ ಕೆಲವು ಮನೆಗಳಲ್ಲಿ ನೀವು ಟೀಚರ್ ಆಗ್ತಾನೆ ಅಂತ ಅನ್ಕೊಂಡು ಮದ್ವೆ ಹೆಣ್ ಕೊಟ್ರು ಅವರು. ಇದನ್ನ ಕೇಳಲಿಕ್ಕೆ ಬಂದೆ. ಎಷ್ಟೋ ಜನ ಅವ್ರು ಅಂದ್ಕೊಳ್ಳೋದು ಬೇರೆ, ಬಟ್ ಇವರೇ ಹೇಳ್ಬಿಟ್ಟಿರ್ತಾರ ಕೆಲವೊಮ್ಮೆ ನಾನು ಗೌರ್ಮೆಂಟ್ ಟೀಚರ್ ಇದ್ದೆ ಮದ್ವೆ ಆಗ್ಲಿ ಅನ್ನೋ ಕಾರಣಕ್ಕೆ. ಈಗ ಸ್ವಾಮಿ ನಾನು ಒಂದ್ಸಲಿ ಹಿಂಗೆ ಹೆಣ್ಣು ನೋಡಕ್ ಹೋದಾಗ ನಿನಗೆ ಕೆಲಸ ಗ್ಯಾರಂಟಿ ಸಿಗುತ್ತಾ ಅಂತ ಕೇಳ್ತಾರೆ. ಏನೋ ಗೊತ್ತಿಲ್ಲ, ನಾವು ಓದಿದ್ದೀವಿ CET ಬರಿಬೇಕು, ಸಿಕ್ಕಿದ್ರೆ ಸಿಗಬಹುದು ಅಂತ. ಈಗ ನಂದು ಓಕೆ ಬಿಡಪ್ಪ, ನಿಂದು ಜಮೀನಿದೆ, ಏನೋ ನೀನು ಬದುಕನ್ನ ನಡೆಯುತ್ತೆ ಅಂತ ಏನೋ ಮಾಡ್ತೀಯಾ. ಈಗ ಎಷ್ಟೋ ಜನ ಸಿಗುತ್ತೆ ಅಂತಾನೆ ಮದುವೆ ಆಗಿರೋರು ಇದ್ದಾರೆ ಸ್ವಾಮಿ. ಪರಿಸ್ಥಿತಿಯನ್ನ ಅವ್ರ ಪರ ಮಾಡ್ಕೊಡ್ಲಿಕ್ಕೆ ಒಂದ್ ಚಿಕ್ಕ ಸುಳ್ಳು ಅಂತ ಅಲ್ಲ, ಏನೋ ಭರವಸೆ ಹೇಳ್ಬಿಟ್ಟಿರ್ತಾರೆ. ಈಗ 1000 ಸುಳ್ಳು ಮದುವೆ ಮಾಡಿ ಅಂತ ಹೇಳ್ತಾರಲ್ಲ, ಸುಳ್ಳು ಹೇಳಿ. ಅದ್ರೊಳಗೆ ಏನೋ ನಮ್ಮ ಅದೃಷ್ಟನೇನೋ ಮಾಡ್ಬೋದೇನೋ, ಈ ವರ್ಷ ಕಾಲ್ ಮಾಡಿದ್ರೆ ನನಗೆ ಜಾಬ್ ಸಿಕ್ಬಿಡುತ್ತೇನೋ, ಆಮೇಲೆ ಜಾಬ್ ಸಿಕ್ಕಾದ್ಮೇಲೆ ಏಜ್ ಆದಾಗ ಆಗ್ಬಿಡುತ್ತೆ ಅಂತ ಹಿಂಗ್ ಸುಳ್ಳು ಹೇಳ್ಬಿಟ್ಟು ಮದುವೆ ಆಗಿರೋರು ಇದಾರೆ ಸ್ವಾಮಿ. ಅದರೆಲ್ಲ ಇದಾರೆ ನೋಡಿ. ನಮ್ಮ ಸರ್ಕಾರ ಶಿಕ್ಷಕರಿಗೆ ಒಂದು ಅಂದ್ರೆ ನೋಡಿ ಪರ್ಮನೆಂಟ್ ಮಾಡ್ಕೊಳೋ ಅಂತ ವ್ಯವಸ್ಥೆ ಇಲ್ಲ. ಈಗ ಏನಾಗ್ಬಿಡೈತೆ ಅಂದ್ರೆ ಒಂದೊಂದು ಶಾಲೆಗೆ ನೀವು ಭೇಟಿ ಕೊಟ್ಟಿರ್ಬೇಕಾರೆ, ಗೌರ್ಮೆಂಟ್ ಶಾಲೆಗೆ ಇವತ್ತು ಅಜ್ಜನಹಳ್ಳಿ ಶಾಲೆಯಲ್ಲಿ ಮಧುಶ್ರೀ ಮೇಡಮ್ ಅನ್ನೋರು ಬೇರೆ ಕಡೆ ಹೋಗಿದ್ದಾರೆ, ಸೈನ್ಸ್ ಖಾಲಿ ಇದೆ ಅಜ್ಜನಹಳ್ಳಿಲಿ. ಈಗ ಅಲ್ಲಿಗೆ ಒಬ್ಬ ಅತಿಥಿ ಶಿಕ್ಷಕ ಮಧುಶ್ರೀ ಮೇಡಮ್ ಅವರು ಗೊರಘಟ್ಟ ಅನ್ನೋ ತುರುವೇಕೆರೆ ತಾಲೂಕು ಇನ್ನೊಂದು ಗೊರಘಟ್ಟ ಶಾಲೆಗೆ ಟ್ರಾನ್ಸ್ಫರ್ ತಗೊಂಡ್ಬಿಟ್ರು ಆಗ್ಲೇ. 8 ದಿನ. ಅವ್ರು ಎಷ್ಟು ವರ್ಷದಿಂದ ಇದ್ರು ಅಜ್ಜನಹಳ್ಳಿಯಲ್ಲಿ? ಅವ್ರು 2017 ಯಗ್ಗಪ್ಪ ಮತ್ತೆ ಅವರು ಫಸ್ಟ್ ಟೈಮ್ ಅಪಾಯಿಂಟ್ ಅಲ್ಲೇ 2015 ಕಾಲಾಗುತ್ತಲ್ಲ, ಅದು 17ರಲ್ಲಿ ಅವರು ಪ್ಲೇಸ್ ನ ಅಲೆಕ್ಟ್ ಮಾಡ್ತಾರೆ ಅವ್ರಿಗೆ. ಅವ್ರು ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಅಪಾಯಿಂಟರ್ ಸ್ವಾಮೀಜಿ ಅವರು. ಅವರೆಲ್ಲ ಯಗ್ಗಪ್ಪ ಅವರು ಹಾವೇರಿ ಅವರು, ರಾಣಿಬೆನ್ನೂರು ಗೊತ್ತು ಅಲ್ಲಿನವರು. ಹಂಗಾಗಿ ಈಗ ಅವ್ರು ಹೋದ್ಮೇಲೆ ಅಲ್ಲೊಂದು ಖಾಲಿ ಐತೆ. ನೀವು ಯಾವ್ದೇ ಶಾಲೆಗೆ ಹೋದ್ರು 2 ಪೋಸ್ಟ್ ಖಾಲಿ ಐತೆ. ಇಲ್ಲ ಅಲ್ಲಿ ಅಜ್ಜನಹಳ್ಳಿಲಿ ಸೋಷಿಯಲ್ ಖಾಲಿ ಐತೆ, ಸೈನ್ಸ್ ಖಾಲಿ ಐತೆ. ಈಗ ಅತಿಥಿ ಶಿಕ್ಷಕ ಬೇಕು, ಹುಡ್ಕಾಡ್ತವ್ರೆ ಎಲ್ಲಾ ಕಡೆ. ಈಗ ಅತಿಥಿ ಶಿಕ್ಷಕ ನಮ್ಮ ಊರಿಂದ ಚಟ್ನಹಳ್ಳಿ ಅಂತ ಒಂದ್ ಊರ್ ಬರುತ್ತೆ, ಅಲ್ಲಿ ಇದ್ದಾನೆ ಒಬ್ಬ ಸೈನ್ಸ್. ನಾನೇ ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಟ್ಟೆ. ಈಗ ಅವರು 12,500 ರೂಪಾಯಿ ನಾನು ಹೋಗಲ್ಲಪ್ಪ, ನನ್ಗೆ ಪೆಟ್ರೋಲ್ ಖರ್ಚಿಗೆ ಸಾಕಾಗಲ್ಲ, ನಾನು ಅಲ್ಲಿಂದ ಓಡಾಡಕ್ಕೆ. ಒಂದೊಂದ್ ಶಾಲೆಗೆ ಭೇಟಿ ಕೊಟ್ರು 2-3 ಜನ ಅತಿಥಿ ಶಿಕ್ಷಕರ ಖಾಲಿ ಹುದ್ದೆಗಳು ತೋರಿಸ್ತಾರೆ. ಸರ್ಕಾರ ಕಾಲ್ ಮಾಡಿ ಅವ್ರನ್ನ ತುಂಬ್ಕೊಳೋ ಅಂತ ಸ್ಥಿತಿ ಮಾಡಿದ್ರೆ ಇವತ್ತು ಸರ್ಕಾರದ ಶಾಲೆಗಳು ಉನ್ನತ ಮಟ್ಟಕ್ಕೆ ಬೆಳೀತಾ ಇದ್ವು. ಏನ್ ಕಾರಣಕ್ಕೆ ಮಾಡ್ಲಿಕ್ಕಿಲ್ಲ ಅವರು ಸರ್ಕಾರದವರು? ಅದೇ ಸರ್ ಸ್ವಾಮಿ, ಅವ್ರದ್ದು ಏನಾಗ್ಬಿಟ್ಟೈತೆ, ಅವ್ರದೇ ಆದ ಸಂಸ್ಥೆಗಳಿದೆ. ಇವತ್ತೆಲ್ಲ ನೋಡಿದೀರಾ, ಒಂದೊಂದು ಊರಿಗೆ 8-10 ಬಸ್ಸು ಸರ್ಕಾರಿ ಅದು ಖಾಸಗಿ ಶಾಲೆಗಳ ಬಸ್ಗಳು ಬಂದ್ ಮಕ್ಕಳನ್ನೆಲ್ಲ ತುಂಬ್ಕೊಂಡು ಹೋಗ್ತಾ ಇದೆ ಇವತ್ತೆಲ್ಲ. ಈ ನಿಟ್ಟಿನಲ್ಲಿ ಏನೋ ನಮ್ಮ ಎಷ್ಟೋ ನೊಂದ ಜೀವಿಗಳಿದಾವೆ ಸ್ವಾಮಿ. ಶಿಕ್ಷಕರು, ಅತಿಥಿ ಶಿಕ್ಷಕರು ತುಂಬಾ ನೊಂದಿರೋ ಜೀವಿಗಳಿದ್ದಾರೆ. ಅದರಲ್ಲಿ ನಾನು ಒಬ್ಬ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗ ನಿಮ್ಮ ವಯಸ್ಸು ಎಷ್ಟು ಸ್ವಾಮಿ? ನಂದೀಗ 36. ಬಟ್ ಈಗ ಕಾಲ್ಫಾರ್ಮ್ ಮಾಡಿದ್ರು ಕೂಡ ಅಪಾಯಿಂಟ್ ಆಗೋ ಸಾಧ್ಯತೆ ಮಾಡ್ಬೋದು ಸ್ವಾಮಿ. 42 ವರ್ಗೂ ಇದೆ ಏಜ್. 42
ನಿಮಗೆ ಆ ಸೂಚನೆ ಎಲ್ಲ ಅದರ್ ಕ್ಯಾಸ್ಟ್ 42 ಇದೆ, SC/ST ಗೆ 45 ಇದೆ. ಅಂದ್ರೆ ಅಳಿವಿನ ಅಂಚಿ ಬಂದ್ಬಿಟ್ಟಿದೀವಿ, ಒತ್ತರಿಗೆ ಬಂದ್ಬಿಟ್ಟಿದೀವಿ. ನಿಜ ನಿಜ. ಈಗ ನಿಮಗೆ ಮಕ್ಕಳು ಯಾವ ವಯಸ್ಸಿನಲ್ಲಿದ್ದಾರೆ? ಸ್ವಾಮಿ ನನಗೆ 2 ಮಕ್ಕಳಿದ್ದಾರೆ. ನನಗೆ ಒಬ್ಬ 4.5 ವರ್ಷ, ಇನ್ನೊಬ್ಬ 1.5 ವರ್ಷ. ನೋಡಿ, ಬಟ್ ನನಗೆ ಒಂದೇ ಪ್ರಶ್ನೆ ಪಾಪ ನಿಮ್ಮ ಕುರಿತಿರೋದು. ಈಗ ಆಯ್ತು, ಒಂದು ವೇಳೆ ಅದು ಆಗಲೇ ಇಲ್ಲ ಅಂದ್ರೆ ಇದರಲ್ಲಿ ನಡೆಸ್ತೀರಾ ಬದುಕು ನೀವು? ಅದೇ ಸ್ವಾಮಿ, ಈಗ ಹೇಳದ್ನಲ್ಲ, ಕೃಷಿಯನ್ನೇ ಅವಲಂಬನೆ ಮಾಡ್ಬೇಕಾಗತ್ತೆ. ಕೃಷಿಯನ್ನೇ ಪರ್ಯಾಯವಾಗಿ ಏನು ಇರಬೇಕು ಅಂತ. ಅದೇ ಹೌದು, ಅದನ್ನ ಬಿಟ್ರೆ ಬೇರೆ ಏನಿಲ್ಲ, ಕೃಷಿಯನ್ನೇ ಮಾಡ್ಬೇಕಾಗತ್ತೆ ಸ್ವಾಮಿ. ಅದೀಗ ನಾವೀಗ ಬೆಂಗಳೂರು ಕಡೆ ಹೋಗಿ ಹೊಸದಾಗಿ ಈಗ ಯಾವ್ದು ಜಾಬ್ ಮಾಡಕ್ ಬರಲ್ಲ. ಆಮೇಲೆ ಸ್ವಾಮಿ ಇನ್ನೊಂದು ಸಮಸ್ಯೆ ಅಂದ್ರೆ, ನಮ್ಮಲ್ಲಿ ನಮ್ಮ ಫ್ಯಾಮಿಲಿ ಅವ್ರು ಯಾರೋ ಈಗ ಬೆಂಗಳೂರಿನಲ್ಲಿ ಇದಾರೆ. ಅವ್ರು ನನಗೆ ಕರೀತಾರೆ, ಬಾರಪ್ಪ ನೀನು ಟ್ಯೂಷನ್ ಮಾಡ್ಬಾ, ಇಲ್ಲಿ ತುಂಬಾ ದುಡ್ಡು ಕೊಡ್ತಾರೆ ಟ್ಯೂಷನ್ ಫೀ ಎಲ್ಲ. ಸ್ವಾಮಿ ಏನಾಗ್ಬಿಟ್ಟೈತೆ ಅಂದ್ರೆ, ನಮ್ದು ಒಂದು ಮೀಡಿಯಂ ಪ್ರಾಬ್ಲಮ್. ನಮ್ದು ಕನ್ನಡ ಮೀಡಿಯಂ. ಭಾಷೆ ಬೆಂಗಳೂರಿನಲ್ಲಿ ನಾವು ಟ್ಯೂಷನ್ ಮಾಡ್ಬೇಕು ಅಂದ್ರೆ ಕಂಪಲ್ಸರಿ ಇಂಗ್ಲಿಷ್ ಬೇಕೇ ಬೇಕು. ಅಲ್ಲಿ ಯಾರು ಕನ್ನಡ ಸಬ್ಜೆಕ್ಟ್ ಯಾರು ನಾವ್ ಮಾಡೋ ಸೋಷಿಯಲ್ ಕನ್ನಡದಲ್ಲಿ ಮಾಡೋ ಸ್ವಾಮಿ. ನಾವೆಲ್ಲ ಮೀಡಿಯಂ ಕನ್ನಡ ನಮ್ಮವೆಲ್ಲ. ಅದಕ್ಕೂ ನಮ್ಗೂ ವರ್ಕೌಟ್ ಆಗಲ್ಲ. ಅಲ್ಲೆಲ್ಲ ಇಂಗ್ಲಿಷ್ ಮೀಡಿಯಂ ಬೇಕು. ಈಗ ಸೋಷಿಯಲ್ ಮಾಡೋರು ಇಂಗ್ಲಿಷ್ ಅಲ್ಲಿ ಸಿಕ್ಬಿಟ್ರೆ 20-30-40 ಸಾವಿರ ಸಂಬಳ ಕೊಡ್ತಾರೆ. ಸಿಗಲ್ಲ. ಸೋಷಿಯಲ್ ಇಂಗ್ಲಿಷ್ ಅಲ್ಲಿ ಮಾಡೋರು ಅಪರೂಪ. ಬೇಕಾದ್ರೆ ಸೈನ್ಸ್ ಮ್ಯಾಥ್ಸ್ ಸಿಗ್ತಾರೆ, ಸೋಷಿಯಲ್ ಅವ್ರನ್ನ ಇಂಗ್ಲಿಷ್ ಅಲ್ಲಿ ಮಾಡೋರು ಮೀಡಿಯಂ ಅಲ್ಲಿ ಮಾಡೋರು ಸಿಗಲ್ಲ. ನಮ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ. ಅದೇ ಹಂಗೂ ಕೆಲವೊಮ್ಮೆ ದುಡ್ಡು ಹೋಗ್ಬಿಟ್ಟು ಮಕ್ಳಿಗೆ ಅನ್ಯಾಯ ಆಗ್ಬಾರ್ದು ಅಂತ. ಆಗ್ಬಾರ್ದು. ಬೇಕಾದ್ರೆ ನಾವ್ ಇನ್ನೂ ಬೇಕಾದ್ರೆ ಮನೇಲೇ ಇದ್ ಬಿಡೋಣ, ನಮ್ಗಿಲ್ಲ ಅಂದ್ರೆ ಅದೇ 14,000 ಬೆಸ್ಟ್ ಅನ್ಸ್ಬಿಡುತ್ತೆ. ಅನ್ಯಾಯ ಆಗ್ಬಾರ್ದು ಸ್ವಾಮಿ. ಯಾಕೆಂದ್ರೆ ಅವ ಮುತ್ತು ರತ್ನಗಳು ಅವೆಲ್ಲ ಏನೇನೋ ಆಗ್ಬೇಕು ಅಂತ ಕನ್ಸ್ಕೊಂಡಿರ್ತವೆ. ಸುಳ್ಳು ಹೇಳ್ಕೊಂಡು ಮಾಡಕ್ ಬರಲ್ವಲ್ಲ. ಸತ್ಯ. ನೋಡಿ ಈ ನಮ್ಮ ವೃತ್ತಿಯಲ್ಲಿ ನಮಗೆ ಎದುರಾಗುವ ಎಲ್ಲ ಸಮಸ್ಯೆಗಳ ನಡುವೆಯೂ ನಮ್ಮ ನಿಯತ್ತನ್ನು ಅಥವಾ ನಮ್ಮ ಸತ್ಯವಂತೆ, ಯಾಕಂದರೆ ಆ ಪರೀಕ್ಷೆಗಳು ಬರೋದೇ ನಿಮ್ಮನ್ನು, ಅಥವಾ ಆ ಸವಾಲುಗಳು ಬರೋದೇ ನಿಮ್ಮನ್ನು ಪರೀಕ್ಷಿಸ್ಲಿಕ್ಕೆ. ಕೆಲವೊಮ್ಮೆ ದುಡ್ಡಿಲ್ಲೊಂಚೂರು ಕಂಡ ತಕ್ಷಣ ವ್ಯಕ್ತಿತ್ವವನ್ನೇ ಮಾರ್ಕೊಂಡ್ಬಿಡ್ತಾರೆ. ಈಗ ರಾಜಕಾರಣಿಗಳು ಪಕ್ಷದಿಂದ ಪಕ್ಷಕ್ಕೆ ಹೋಗ್ಬಿಡಲ್ವಾ, ಅವರಿಗೆ ಸಿದ್ಧಾಂತಗಳಂತಲೇ ಇರಲ್ಲ. ದುಡ್ಡಿನ ಆಸೆ ಆದರೆ ಯಾರು ಎಲ್ಲಿಗೆ ಬೇಕಾದರೂ ಹೋಗ್ತಾರೆ ಅಂತ. ಬಟ್ ಏನಂದರೆ, ನೀವು ಹೇಳದಂಗೆ ಅತಿಥಿ ಶಿಕ್ಷಕರು ಅಂದುಕೊಂಡು ಇವತ್ತಿಗೆ 12-13-14 ಸಾವಿರ ಸಂಬಳ ತಗೊಳ್ತಾ ಇರೋರು, ಏನೂ ಓದ್ದೆ ಊರಲ್ಲಿ ಚಪ್ರಿ ಥರ ಇದ್ದುಕೊಂಡು ಮನೆ ಮುಂದೆ ಒಂದು ಕಾರ್ ತಗೊಂಡು ಏನೇನೋ ದಾರಿಯಲ್ಲಿ ತಿಂಗಳಿಗೆ 30-40-50 ಸಾವಿರ ದುಡಿತಾ ಇರೋದು ನೋಡಿದಾಗ ಶಿಕ್ಷಣದ ಕುರಿತು ಅಸಹ್ಯ ಬಂದ್ಬಿಡೋದು. ಹೌದು ಸ್ವಾಮಿ, ಅನ್ಸುತ್ತೆ. ನನಗೆ ಅನ್ಸಿದೆ, ನಮ್ಮ ಜೂನಿಯರ್ಸು ಬೆಂಗಳೂರಿಗೆ ಹೋಗಿ ಅಲ್ಲಿ ಸೈಡ್ ತಗೊಂಡು ಇಲ್ಲಿ ಮನೆ ಕಟ್ಟಿ ಕಾರಲ್ಲಿ ಓಡಾಡ್ತವ್ರು. ನಾವಿನ್ನು ಒಂದ್ ಸೈಕಲ್ ಬೈಕ್ಗಳಲ್ಲಿ, ಸಣ್ಣ ಬೈಕ್ಗಳಲ್ಲಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನೋಡಿ, ಹೌದು, ಸಮಸ್ಯೆ ಬೈಕ್ದು ಕಾರ್ದು ಅದೊಂದು ಕಡೆ. ಬಟ್ ಈ ತುಂಬ ಶ್ರಮಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ತಡೆಯಪ್ಪ ಹೆತ್ತವರು ನಮಗೆ ಫೀಸ್ ಕಟ್ಟಿದ್ದಾರೆ, ಇವನ್ ಮೈಸೂರಿಗೆಲ್ಲ ಹೋಗಿ ಅಲ್ಲೆಲ್ಲೋ ರೂಮ್ ಮಾಡ್ಕೊಂಡು ಅಲ್ಲೆಲ್ಲೋ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆ ತಪಸ್ಸಾಚರಣೆ ಮಾಡಿ ಇಲ್ಲಿಗೆ ಬಂದರೆ ಹೆಂಗ ಬದುಕು? ಇದನ್ನು ಕೇಳಿದ ಯಾರೋ ಒಬ್ಬ ವಿದ್ಯಾರ್ಥಿ ಅಂದುಕೊಳ್ತಾನೆ, ಮತ್ತೆ ಯಾಕೆ ಓದಬೇಕು ಅಲ್ಲ. ಈಗ ಅವರು ಇಂಜಿನಿಯರು ಡಾಕ್ಟ್ರು ಆಗೋದು ಅದು ಬೇರೆ, ಬಟ್ ಶಿಕ್ಷಕರ ಕತೆ ಹಿಂಗಿದೆ ಅಂತ. ಹೌದು, ನೀವು ಹೇಳದಂಗೆ ಬದುಕಲ್ಲಿ ಇವತ್ತು ಅದರಲ್ಲೂ ಅತಿಥಿ ಶಿಕ್ಷಕರಿಗೆ ಸರ್ಕಾರ ನೋಡಿ, ಸರ್ಕಾರ ಹಿಂದೂದೋ ಮುಸ್ಲಿಮದೋ BJPನೋ ಕಾಂಗ್ರೆಸ್ಸೋ ಏನೇ ಇರಲಿ, ಶಿಕ್ಷಕರು ದೇವರ ಸಮಾನ. ಅವರನ್ನು ನೀವು ಕಂಗೆಡಿಸಿದ್ರೆ ಮಕ್ಕಳು ಕಂಗೆಟ್ಟಂಗೆ, ಮಕ್ಕಳು ಕಂಗೆಟ್ರೆ ವ್ಯವಸ್ಥೆ ಕಂಗೆಟ್ಟಂಗೆ. ಹಾಗಾಗಿ ಯಾವಾಗ ಸಮಾಜದ ಮೇಲೆ ನಿಜವಾಗ್ಲೂ ನಿಮಗೆ ಆಸಕ್ತಿ ಇದೆ, ಕಾಳಜಿ ಇದೆ ಅನ್ನೋದಾದರೆ ಶಿಕ್ಷಕರನ್ನು ಬಹಳ ಗೌರವಿತವಾಗಿ ಅಥವಾ ಅವರಿಗೆ ಬೇಕಾಗಿರೋದನ್ನು ಕೊಡಬೇಕು. ಒಬ್ಬ ಶಿಕ್ಷಕರನ್ನು ನೀವು ಈ ಮಟ್ಟಿಗೆ ಘಾಸಿಗೊಳಿಸಿದ್ರೆ ಆತನಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಹೇಗೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಒಬ್ಬ ಶಿಕ್ಷಕ ಆ ಮಟ್ಟಿಗೆ ತುಂಬ ಉತ್ಸಾಹದಿಂದ ಮಕ್ಕಳಿಗೆ ಬೋಧಿಸ್ತಾ ಇಲ್ಲ, ಯಾಕಂದರೆ ತನಗೆ ಸರಿ ಸಂಬಳ ಇಲ್ಲ, ಸಂಸಾರದ ಜಂಜಾಟ ಇವೆಲ್ಲ ನೋಡಿಕೊಂಡು ಒಬ್ಬ ಶಿಕ್ಷಕ ಕುಗ್ಗಿ ಹೋದ ಅಂದರೆ ಅದರ ಪರಿಣಾಮ ನೇರವಾಗಿ ಮಕ್ಕಳ ಮೇಲೆ ಬೀಳುತ್ತೆ. ಮಕ್ಕಳಿಗೆ ಆ ಪರಿಣಾಮ ಬಿದ್ದಾಗ ಅವಶ್ಯವಾಗಿ ಇಡೀ ಸಮಾಜಕ್ಕೆ ಒಮ್ಮೆಲೆ ವಿಷ ಉಣಿಸ್ತಂಗದು. ಬಟ್ ಇದನ್ನ ಡೆಪ್ತ್ ಆಗಿ ಯೋಚನೆ ಮಾಡುವಷ್ಟು ಸರ್ಕಾರ ಬಿಡುವಿಲ್ಲ. ಯಾವ ಸರ್ಕಾರ ಪಕ್ಷ ವಿಚಾರ ಅಲ್ಲ. ಬಟ್ ನನ್ನ ಪ್ರಕಾರ ನೀವು 10 ವರ್ಷ ಆಯ್ತಾ ನಿಮ್ಮ ಜರ್ನಿ? 10 ವರ್ಷ. ಹೌದು ಸ್ವಾಮಿ, 10 ವರ್ಷ ಆಯ್ತು. 10 ವರ್ಷ
ನಿಮ್ಮ ತಾಳ್ಮೆ ಇದೆಯಲ್ಲ, ನೀವೇ ಹೇಳ್ದಂಗೆ ಎಷ್ಟೋ ಜನ ಬ್ಯಾಡ್ರಪ್ಪ ಇದು ಸವಾಸ ಅಂತ ಬಿಟ್ಟೋಗ್ಬಿಟ್ಟಿರ್ತಾರೆ. ಖಂಡಿತ ಬಿಟ್ಟಿದ್ದಾರೆ ಸ್ವಾಮಿ. 1-2 ವರ್ಷ, ನಾನು 10 ವರ್ಷ ಅಲ್ಲ ಸ್ವಾಮಿ, ನಾನು D.Ed ಮುಗಿತಿದಂಗೆ 2013ರಲ್ಲಿ ಆರಂಭ ಮಾಡ್ಬಿಡ್ತೀನಿ ಅತಿಥಿ ಶಿಕ್ಷಕ ಹುದ್ದೆನ. ಓಹೋ, ಅಲ್ಲೇ ನಾಗೇಗೌಡನ್ ಪಾಳ್ಯ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ನಾಗೇಗೌಡನ್ ಪಾಳ್ಯ, ನಮ್ಮೂರ ಪಕ್ಕನೆ ನಾಗೇಗೌಡನ್ ಪಾಳ್ಯ. ನಾಗೇಗೌಡನ್ ಪಾಳ್ಯ ಅಲ್ಲೊಂದು LPS ಶಾಲೆ ಇದೆ, 1 to 5th. ಹೌದು ಹೌದು, ಶಾಲೆ ಇದೆ. ಅಲ್ಲಿ 2013-14ರಲ್ಲಿ ನಾನು ಆಲ್ರೆಡಿ 2 ವರ್ಷ ಅಲ್ಲಿ ಕೆಲಸ ಮಾಡಿರ್ತೀನಿ ಅತಿಥಿ ಶಿಕ್ಷಕನಾಗಿ. ಅದಾದ್ಮೇಲೆ 2015ರಲ್ಲಿ ನನಗೆ B.Edಗೆ ಸೀಟ್ ಸಿಗುತ್ತೆ, ಗೌರ್ಮೆಂಟ್ ಸೀಟು. ಅವಾಗ ನಾನು ಏನ್ ಮಾಡ್ತೀನಿ, ಬಿಟ್ಟು ಹೋಗ್ಬಿಡ್ತೀನಿ, ಅದು B.Ed ಮಾಡಕ್ ಹೊರಟೋಗ್ಬಿಡ್ತೀನಿ. ಅದಾದ್ಮೇಲೆ B.Ed ಮುಗಿಸ್ ಬತ್ತಿದಂಗೆ ನವೆಂಬರ್ 1 ಅಲ್ಲಿ ಶಂಕರ್ ಶೆಟ್ಟರ್ ಕಲ್ಲಳ್ಳಿಗೆ ಟ್ರಾನ್ಸ್ಫರ್ ತಗೊಂಡ್ಬಿಡ್ತಾರೆ. ಅವ್ರು ಅಲ್ಲಿಂದ ಕಲ್ಲಳ್ಳಿಗೆ ಹೋಗ್ತಾರೆ. ಹೌದು, ಬರ್ತಾರೆ. ನಾನು 2ನೇ ತಾರೀಕಿಗೆ ಅಲ್ಲಿ ಬಂದು ಜಾಯ್ನ್ ಆಗ್ಬಿಡ್ತೀನಿ. ಹೀಗೆ ಅಲ್ಲೇ ಸುತ್ತಮುತ್ತ ನಿಮ್ಮ ನಾಗೇಗೌಡನ ಪಾಳ್ಯ, ಶೆಟ್ರು ಪಾಳ್ಯ, ಚಂಡೆ ಮಾರ್ಗನಹಳ್ಳಿ, ದೊಡ್ಡ ಮಾರ್ಗನಹಳ್ಳಿ, ಅಲ್ಲೆಲ್ಲ ನನ್ನ ವಿದ್ಯಾರ್ಥಿಗಳಿದ್ದಾರೆ. ನೀವು ದೊಡ್ಡ ಮಾರ್ಗನಹಳ್ಳಿಲೂ ಕೆಲಸ ಮಾಡಿದ್ದೀರಾ? ಇಲ್ಲ, ದೊಡ್ಡ ಮಾರ್ಗನಹಳ್ಳಿ ಅವರು ಅಜ್ಜನಹಳ್ಳಿಗೆ ಶಾಲೆಗೆ ಬರ್ಬೇಕಲ್ಲ. ಹೌದು, ಹಂಗಾದ್ರೆ ನೀವು ಜನ್ನಹಳ್ಳಿ, ದೊಡ್ಡಮನಹಳ್ಳಿ, ಸಣ್ಣಮನಹಳ್ಳಿ ಬಿಟ್ಟು ಎಲ್ಲ ಈಗ ಒಂದ್ ಕಡೆಯಿಂದ ನಾಗೇಗೌಡನ ಪಾಳ್ಯ, ಅಜ್ಜನಹಳ್ಳಿ, ಕಲ್ಲಳ್ಳಿ. ಕಲ್ಲಳ್ಳಿ, ಬೋರಂಪಾಳ್ಯ, ಜನ್ನಹಳ್ಳಿ, ಶನಿವಾರಂಪಾಳ್ಯ, ಚಟ್ನಹಳ್ಳಿ, ನೀಲೇಗೌಡಂಪಾಳ್ಯ, ವೆಂಕಟಗೌಡಂಪಾಳ್ಯ, ಈ ಎಲ್ಲಾ ಭಾಗದವರು ಕಲ್ಲಳ್ಳಿ ಶಾಲೆಗೆ ಬರ್ತಾರೆ. ಈಗ ಮಾಡ್ತಾ ಇರೋದು ಕಲ್ಲೂರು ಶಾಲೆಗೆ ಬಿಳೆನಹಳ್ಳಿ, ಬಿಡ್ಕೋನಹಳ್ಳಿ, ಅರ್ದೇವನಹಳ್ಳಿ, ಬೆನ್ಕುನ್ಗೊಂದಿ, ಕೆರೆಬಂಡಿ ಪಾಳ್ಯ, ಆಮೇಲೆ ಚಿಕ್ಕಲ್ಲೂರು, ಅದಾದ್ಮೇಲೆ ಕಮಲಾಪುರ, ಇಷ್ಟು ಶಾಲೆ ಮಕ್ಕಳು ಅಲ್ಲಿಗೆ ಬರ್ತಾರೆ. ಹಿಂಗೆ ಸುತ್ತ ನಮ್ಮ ಇಷ್ಟು ಭಾಗದ ಎಲ್ಲರೂ ಅಲ್ಲಿಗೆ ಬರ್ಬೇಕು ಸರ್. ಏನ್ ಸರ್, ಕಂಡಕ್ಟರ್ ಹೇಳ್ದಂಗೆ ಹೇಳ್ಬಿಟ್ರಿ ಕೆಲ ಊರುಗಳನ್ನೆಲ್ಲ. ಅಲ್ಲ, ಹಂಗೆ ಅಲ್ಲಿನ ಮಕ್ಳುಗಳು ನನಗೆ ಒಂದೇ ಆಸೆ ಏನಪ್ಪಾ ಅಂದ್ರೆ, ಹಳ್ಳಿ ಮಕ್ಳು ನಾವೆಲ್ಲ. ನಾನು ಅದೇ ಶಾಲೆಯಲ್ಲಿ ಓದಿ ಸ್ವಾಮಿ. ನನಗೇನ್ ಕೆಲಸ ಮಾಡ್ತಾ ಇದ್ದೀನಿ ಕಲ್ಲೂರು ಸಿದ್ಧಗಂಗಾ ಶಾಲೆಯಲ್ಲಿ. ಹೌದಾ? ಅದೇ ಶಾಲೆಯಲ್ಲೂ ಹೈಸ್ಕೂಲ್ ನ ಓದಿರೋ. ಎಂತ ಅನುಭವ ಇರ್ಬೇಕಾಗದೆ ನೋಡಿ, ಓದಿದ ಶಾಲೆಯಲ್ಲೇ ಮೇಸ್ಟ್ರಾಗಿ ಬಂದಿದ್ದು, ಗ್ರೇಟ್. ಹಂಗಾಗಿ ನನಗೆ ಒಂದು ಅನುಭವ ಆಗ್ಬಿಡುತ್ತೆ ಅಂದ್ರೆ ಈ ನಾವೆಲ್ಲ ಬಡವ್ರ ಮಕ್ಳು. ಈಗ ಬರ್ತಾರ ನಮ್ಮ ಕಲ್ಲೂರು ಕಾಲೋನಿ ಎಲ್ಲ ಬರ್ತಿರೋಲ್ಲ ಬಡವ್ರ ಮಕ್ಳು. ಆ ಬಡವ್ರ ಮಕ್ಳು ಈಗ ನಾನ್ ತಗೊಳ್ಳಿಲ್ಲ ಕೆಲಸ, ಅವ್ರಾದ್ರೂ ಈಗ ಸೊಂಡೆ ಮಾರ್ಗನಹಳ್ಳಿರೋ ಒಂದಿಬ್ರು ಹುಡುಗರ್ಗೆ ನಾನು 2016-17ನೇ ಸಾಲಿನಲ್ಲಿ ಓದಿಸ್ತಂತ ಹುಡುಗರ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲಿಕ್ಕೆ ಅವ್ರಿಗೆ ಬೇಕಾದ ಬುಕ್ಸ್ಗಳನ್ನೆಲ್ಲ ಕೊಡ್ಸಿದೀನಿ ಸ್ವಾಮಿ. ನಾನು ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಂದ್ರೆ ಅದಾದ್ಮೇಲೆ PSI ಏನ್ ಬೇಕಾದಾಗ್ಲಿ ಅದೊಂದು ಜಾಬ್ ತಗೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಬುಕ್ಸ್ನೆಲ್ಲ ಕೊಟ್ಟು ಅವ್ರಿಗೆ ಗೈಡ್ ಎಲ್ಲ ಮಾಡ್ಬಿಟ್ಟಿದೀನಿ. ಸುರೇಶ್ ಅಂತ ಹೇಳ್ಬಿಟ್ಟು ಸೊಂಡೆ ಮಾರ್ಗನಹಳ್ಳಿ ಒಬ್ಬರಿಗೆ ಅವಾಗ ನನ್ನ ಹತ್ರ ಬರ್ತಾನೆ, ಎಲ್ಲ ಹೇಳಿ ಬುಕ್ಸ್ನೆಲ್ಲ ಕೊಟ್ಟು ಕಳಿಸ್ತೀನಿ ಎಕ್ಸಾಮ್ಗಳು ಈ ಕಾಲ ಆಗಿದ್ರಾಗೆಲ್ಲ ಬರೆಯಕ್ಕೆ. ನನ್ಗದೆ ನನ್ನ ಹತ್ರ ಈ ಬುಕ್ಸ್ ಗಳ ರಾಶಿ ನೀವು ಸುಮ್ನೆ ಒಂದು 5-6 ಬೀರ್ಗಳಲ್ಲಿ ತುಂಬೋದು. ನನ್ಗಾದ್ರೂ ಹೋಗ್ಲಿ ಒಂದು ಬುಕ್ಸ್ ತರೋ ಒಂದು ಹವ್ಯಾಸ ನಂದು. ಕಾಂಪಿಟೇಟಿವ್ ಎಕ್ಸಾಮ್ ಅದರಲ್ಲೂ ಸ್ಪರ್ಧಾ ವಿಜೇತ, ಸ್ಫೂರ್ತಿ ಇಂಥವಂತೂ ಮ್ಯಾಗಝಿನ್ಗಳಂತೂ ಎಲ್ಲವನ್ನೂ ಓದ್ಬಿಡ್ತೀನಿ ಸ್ವಾಮಿ ತಿಂಗಳ ಬರುವ. ನಾವ್ ಒಟ್ಟಾರೆ ಈ CETಗೋಸ್ಕರ 2015ರಲ್ಲಿ ಕಾಲ್ ಮಾಡ್ರ ಸ್ವಾಮಿ, ಇನ್ನೂ ಮಾಡಿಲ್ಲ. ಅವಾಗ್ಲಿಂದನು ಈ ವರ್ಷ ಮಾಡ್ತಾರೆ ಅಂತ ಓದ್ತಲೇ ಇದೀವಿ. ದೊಡ್ಡ ಸರ್ಕಾರದವರು ಇದುವರೆಗೂ ಕಾಲ್ ಮಾಡ್ತಾನೆ ಇಲ್ಲ. ಅಂದ್ರೆ ಶಿಕ್ಷಕರ ಕುರಿತಾಗಿ ಯಾವ ಕಾಲ್ ಫಾರ್ಮ್ ಮಾಡೇ ಇಲ್ವಾ? ಮಾಡೇ ಇಲ್ಲ ಸ್ವಾಮಿ. 2015 ಹೈಸ್ಕೂಲ್ ಲಾಸ್ಟ್ ಮಾಡಿರೋದು. 6ರಿಂದ 8 ಒಂದು TGT ಹ್ಯಾಂಡ್ ಅಂತ ಒಂದ್ಸಲಿ ಮಾಡೋರೆ ಸ್ವಾಮಿ. ಅದನ್ನ ಒಂದ್ಸಲಿ ಬರ್ದಿದೀನಿ. ನಾನೇನ್ ಮಾಡಿದೆ, ದಕ್ಷಿಣ ಕನ್ನಡ ಮಂಗಳೂರ್ಗೆ ಹೋಗಿ ಬರ್ದು ಬಿಡ್ತೀನಿ. ಬೇರೆ ಅದು ಡಿಸ್ಟಿಕ್ ವೈಸ್, ಆ ಡಿಸ್ಟಿಕ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ನಿಲ್ಸುತ್ತೆ ಅಷ್ಟಕ್ಕೆ ಕಟ್ ಆಫ್ ನಿಲ್ಲುತ್ತೆ. ನಂದೊಂದ್ಸಲಿ 78 ಬಂದ್ಬಿಡುತ್ತೆ ಮಂಗಳೂರಿನಲ್ಲಿ ಬರ್ದಾಗ. ತುಮಕೂರು, ಚಿಕ್ಕಮಂಗ್ಳೂರು, ಚಿತ್ರದುರ್ಗ, ಕೊಡಗು ಇಲ್ಲೆಲ್ಲ 65 ನಿಂತ್ಕೊಂಡ್ಬಿಡುತ್ತೆ. ನನ್ ಕ್ಯಾಟಗರಿ, ನಂದು 3rd A ಕ್ಯಾಟಗರಿ ಬರುತ್ತೆ. ಹಳ್ಳಿಕಾರ ಸಮುದಾಯದವನು. ನಂದು ಇಲ್ಲಿ ಕಡಿಮೆ ನಿಲ್ಲುತ್ತೆ, 65 ಬಂದ್ಬಿಡುತ್ತೆ. ನೀವು ಹಳ್ಳಿಕಾರ ಸಮುದಾಯದವರ? ಸಮುದಾಯಕ್ಕೆ ಬರ್ತೀವಿ ಸ್ವಾಮಿ. ಹೌದಾ? ನಮ್ ಎಲ್ಲೋ ಹತ್ರನೇ ಇದ್ದೀರಾ ಅನ್ಸುತ್ತೆ ನೀವು. ನಮ್ಮ ಹಳ್ಳಿಕಾರ ಸಮುದಾಯ ಅಂತ ಕರೀತಾರೆ. ಹೌದು, ಬಹಳ ಸಂತೋಷ. ಹೇಳಿ. ಆಮೇಲೆ ಈಗ ಇದು ಡಿಸ್ಟಿಕ್ ವೈಸ್ ಒಂದ್ಸಲಿ ಮಾಡಿದ್ದಾರೆ. 2018ರಲ್ಲಿ ಟೀಚರ್ಸ್ ಪೋಸ್ಟ್ ಕಾಲ್ ಮಾಡಿದ್ದಾರೆ 6ರಿಂದ 8. ಅದು ಡಿಸ್ಟಿಕ್ ವೈಸ್ ಇರೋದ್ರಿಂದ ನಮ್ಗೆ ಅದಾಗಲ್ಲ. ನಮ್ಗೆ ಹೈಸ್ಕೂಲ್ ಕಾಲ್ ಮಾಡ್ಬೇಕು ಸ್ವಾಮಿ. ಯಾಕಂದ್ರೆ ನಾವು MA B.Ed ಮಾಡಿದೀವಿ, ಹೈಸ್ಕೂಲ್ಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಅದು 2015ರಲ್ಲಿ ಮಾಡಿರೋದಕ್ಕೆ ಇದುವರೆಗೂ ಒಂದ್ಸಲಿನೂ ಮಾಡಿಲ್ಲ. ಪಾಪ ನೋಡಿ ಕತೆ. ಬಟ್ ನಿಮ್ದೇನು ಒಂದು ಸಂಘ
ಈ ಅತಿಥಿ ಶಿಕ್ಷಕರದೊಂದು ಸಂಘಟನೆ ಇದೆ, ಇದೆ ಸ್ವಾಮಿ. ತಾಲೂಕದಲ್ಲಿದೆ, ಜಿಲ್ಲೆಲಿದೆ, ರಾಜ್ಯ ಮಟ್ಟದಲ್ಲಿದೆ. ಅವ್ರು ಯಾರು ಒತ್ತಾಯ ಮಾಡಲ್ವ ಸರ್ಕಾರಕ್ಕೆ? ಮಾಡ್ತಿದ್ದಾರೆ ಸ್ವಾಮಿ, ಎಲ್ಲಾ ರೀತಿ. ನಾವು ದುಡ್ಡು ಹಾಕೊಂಡು ಬೆಂಗಳೂರಿಗೆಲ್ಲ ಅಲ್ದು ಆ ರಾಜ್ಯ ಮಟ್ಟದಲ್ಲಿ ಸಮಾವೇಶ ಎಲ್ಲ ಮಾಡಿದೀವಿ. ಸರ್ಕಾರ ಯಾವುದಕ್ಕೂ ಕಿಮ್ಮತ್ತು ಕಿಂಚಿತ್ ಕೊಡ್ತಾ ಇಲ್ಲ ನಮ್ಗೆ. ಇರ್ಲಿ, ಏನ್ ಮಾಡೋದು, ಇವೆಲ್ಲ ದೊಡ್ಡವ್ರ ವಿಚಾರಗಳು, ಸರ್ಕಾರದ ವಿಚಾರಗಳು. ಹೌದು ಸ್ವಾಮಿ, ಅದನ್ನೇನು ಮಾಡಕ್ ಬರಲ್ಲ. ಬಟ್ ನಾನ್ ಸುಮ್ಮನೆ ನಿಮ್ಮ ಒಟ್ಟಿಗೆ ಹೇಳ್ಕೋಬೇಕು ಅಂತ ಹೇಳ್ಕೊಂಡಿದ್ದೀನಿ. ಅದು ಬಹುಶಃ ಕೇಳ್ತಾ ಇರೋ ಎಷ್ಟೋ ಜನಕ್ಕೆ ಅದೊಂದು ಮಾರ್ಗಸೂಚಿ ಅಂತೂ ಆಗುತ್ತೆ. ಹಾಗಂತ ಶಿಕ್ಷಣದ ಕುರಿತು ವೈರಾಗ್ಯ ತಂದುಕೊಳ್ಬೇಡಿ, ಅಥವಾ ಶಿಕ್ಷಣದ ಕುರಿತು ಅಸಡ್ಡೆ ತಂದುಕೊಳ್ಬೇಡಿ. ಹೇಳ್ಬಿಡ್ತೀನಿ, ಆ ತರದ್ದು ವೈರಾಗ್ಯ ನನ್ಗೆ ತೊಂದಿದ್ರೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿ ಮಧ್ಯಾಹ್ನ 1 ಗಂಟೆಗೆ ಹೋಗಿ 3 ಗಂಟೆಗೆ ವಾಪಸ್ ಬಂದು ನಾನು ಪಾಠನೆ ಮಾಡ್ತಾ ಇರ್ಲಿಲ್ಲ. ಅಯ್ಯೋ ಕ್ಷಮಿಸಿ, ನಿಮಗೆಲ್ಲ ಹೇಳಿದ್ದು ಕೇಳ್ತಿರೋ ಯುವಕರಿಗೆ ಬೇಡ ಅಂತ. ಅದೇ ಹೌದು ಸ್ವಾಮಿ, ನಾನು ಇವತ್ತಿಗೂ ಕಾಲ್ ಮಾಡ್ತಾನೆ, ನಾನು ಟೀಚರ್ ಆಗ್ತೀನಿ ಅನ್ನೋ ನಂಬಿಕೆಯಲ್ಲೇ ಮಾಡ್ತಾ ಇದೀನಿ. ನೋಡಿ ಅದೇ ಜೀವನದ ಮೇಲಿನ ಪ್ರೀತಿ ಅಥವಾ ಜೀವನೋತ್ಸಾಹ, ಅಥವಾ ನಿಜವಾಗಿಯೂ ಆ ಕನಸನ್ನು ಜೀವಂತವಾಗಿ ಇಟ್ಕೊಳ್ಳಿಕ್ಕೆ ನಿಮ್ಮ ರಿಟೈರ್ಮೆಂಟ್ನ ಕೊನೆ ಕ್ಷಣದವರೆಗೂ ಕಾಯೋದ್ರಲ್ಲೂ ತಪ್ಪಿಲ್ಲ. ನಿಜವಾದ ಹಸಿವು ಅಂದ್ರೆ ಅದೆಲ್ಲೋ ಮಧ್ಯದಲ್ಲಿ ಕೆಲವು ನಿರಾಸೆಗಳ ನಂತರ ಮಾಯವಾಗುವುದಲ್ಲ, ನಿರಾಸೆಗಳ ನಂತರವೂ ಅದು ಜೀವಂತವಾಗಿ ಉಳಿಯೋದೇ ಆಗಿದೆ. ಯಾಕಂದ್ರೆ ಮುಂದೆ ನಿಮ್ಮ ಮಕ್ಕಳಿಗೆ ಬಹುಶಃ ನೀವೊಂದು ದೊಡ್ಡ ಪಾಠ ಕಾಯಂ ಆಗದೆ ಹೋದರೂ ಕೂಡ ಶಿಕ್ಷಕರಾಗಿ ಕೇವಲ ನಾನು ಸರ್ಕಾರಿ ಉದ್ಯೋಗಿ ಅಂತ ಹೇಳಿಕೊಳ್ಳೋದು ಅವರ ಕನಸಾಗಿದ್ದಿದ್ರೆ ಅದಾಗಲ್ಲ, ಬಿಟ್ಟು ಹೋಗ್ಬಿಡ್ತಿದ್ರು. ಅವರ ಕನಸು ಕೇವಲ ತನ್ನ ಮೂಲಕ ನಾನು ಒಂದು ಶಿಕ್ಷಣದಲ್ಲಿ ಕ್ರಾಂತಿ ಮಾಡಬೇಕು, ಅಥವಾ ಹಳ್ಳಿಗಾಡಿನ ಮಕ್ಕಳಿಗೆ ಪರಿಪೂರ್ಣವಾಗಿ ನನ್ನಲ್ಲಿರೋ ಜ್ಞಾನವನ್ನು ಹಂಚಬೇಕು ಅಂತ. ಹಾಗೆ ನೋಡಿದ್ರೆ ನಿಮ್ಗೆ ಅದೊಂದು ದೊಡ್ಡ ಅವಕಾಶ. ಮಾಡ್ತಾ ಹೋಗಿ. ನೀವು ಎಲ್ಲರ ಕುರಿತು ಕಾಳಜಿ ಮಾಡಿದ್ರಿ. ಸರ್, ನಮ್ದಾದರೂ ಒಂದು ಹೊಲ ಮನೆ ಅಥವಾ ಇದನ್ನು ಬಿಟ್ಟರೂ ಕೂಡ ಏನೋ ಬದುಕು ನಡೆಯುವಷ್ಟು ದೇವರು ಅಥವಾ ನಮ್ಮ ಹಿರಿಕರು ಮಾಡಿದ್ದಾರೆ, ಏನೋ ಒಂದು ಇದೆ. ಆದರೆ ಇದು ಏನೂ ಇಲ್ಲದ ಇದನ್ನಂತೆ ಅಂದರೆ ಶಿಕ್ಷಣವನ್ನಷ್ಟೇ ನಂಬಿಕೊಂಡು ತಾಯಿ ತಂದೆಗೆ ದೊಡ್ಡ ಭರವಸೆ ಕೊಟ್ಟುಕೊಂಡು ಅವತ್ತಿಂದ ತಾಯಿ ತಂದೆ ಹತ್ರ ಫೀಸ್ಗೋ ಅದಕ್ಕೋ ಇದಕ್ಕೋ ಇಲ್ಲಮ್ಮ ನಾನು ಮುಂದೆ ಇದಾಗ್ತೀನಿ ಅಂತ ದುಡ್ಡು ಇಸ್ಕೊಂಡು ಫೀಸ್ ಕಟ್ಟಿ ಅಥವಾ ಎಕ್ಸಾಮ್ ಬರೆದು ಊರಲ್ಲೆಲ್ಲ ಹೇಳ್ಕೊಂಡು ಬಂದಿರೋರ ಕತೆ ಏನಾಗಬೇಕು, ಅಥವಾ ಅವ್ರಿಗೆ ಮರ್ಯಾದೆ ಏನಾಗಬೇಕು? ಅವುಗಳು ಈಗ ಮನೆಗಳಲ್ಲಿ ಇವತ್ತು ನೋಡಿರ್ಬೋದು ಸ್ವಾಮಿ, ಇದು BEd ಮಾಡ್ಬೇಕು ಅಂದ್ರೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟಿದೀವಿ. ಶಾಲೆ ಡೊನೇಷನ್ BEd ಅಂದ್ರೆ ಸಾಕು 50,000 1,00,000 ಫೀಸ್ ಕಟ್ಟಿದೀವಿ ನಾವು. ನಾನು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸ್ವಾಮಿ, ನಮ್ದು ಒಂಥರ ನಮ್ ತಾಯಿ ನಮ್ ತಂದೆ 1999 ತಿರೋಗ್ಬಿಡ್ತಾರೆ. ನಮ್ಗೆ 4 ಜನ ಅಕ್ಕಂದಿರು, ಎಲ್ಲಾರ್ದು ಮದುವೆ ಆಗಿರ್ತದೆ. ನಮ್ಮಮ್ಮ ನಾನು ಸುಮಾರು 20 ವರ್ಷಗಳ ಕಾಲ ಜೊತೆಲಿ ಇರ್ತೀವಿ. ಅವಾಗ ನಮ್ ತಾಯಿಗೆ ನಾನು SSLC ಆದ್ಮೇಲೆ PUC ಮಾಡಿದೀನಿ, DEd ಮಾಡಿದೀನಿ, ಅಷ್ಟೇ ಗೊತ್ತಿರೋದು. ನಾನು MA ಮಾಡಿರೋದು, BA ಮಾಡಿರೋದು, BEd ಮಾಡಿರೋದು ಅವ್ರಿಗೆ ಗೊತ್ತೇ ಇಲ್ಲ ಸ್ವಾಮಿ. ಆ ಸಮಯದಲ್ಲಿ ಅವ್ರ ಹತ್ರ ಏನ್ ದುಡ್ಡು ಇಸ್ಕೊಂಡಿಲ್ಲ ನೀವು? ಏನಕ್ಕೆ ಸ್ವಾಮಿ, ಇದೇನಾಗುತ್ತೆ ಅಂದ್ರೆ ನಮ್ ತಾಯಿ ಬಾಳಪ್ಪ ಜಮೀನ್ ಐತೆ, ಒಂದ್ ಜೊತೆ ದನ ಕೊಡಿಸ್ತೀನಿ, ಗೈಕಂಡ್ ಇದ್ಬಿಡು, ನೀನು ಕೆಲ್ಸ ತಗೊಂಡ್ಬಿಟ್ರೆ ಎಂಟಿ ಕರ್ಕೊಂಡು ಹೊಂಟೋಗ್ಬಿಡ್ತೀಯಾ, ಮನೆ ಮಠ ಎಲ್ಲ ಏನಾಗ್ಬೇಕಪ್ಪ ಅಂತ ಹೇಳುತ್ತೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಾಮಿ, ಈ ನಾಗೇಗೌಡನ ಪಳ್ಳ್ಯದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಒಂದು ಶಾಲೆಯಲ್ಲಿ. ಅದಾದ್ಮೇಲೆ ನನಗೆ BEd ನನ್ನ ಸ್ಕೋರ್ ಮೇಲೆ BEdಗೆ ನನ್ಗೆ ಗೌರ್ಮೆಂಟ್ ಸೀಟ್ ಸಿಕ್ಬಿಡುತ್ತೆ. ಶಿರಾಗೇಟು ಫೆಡರೇಷನ್ ಕಾಲೇಜ್ KCF ಅಂತ ಹೇಳ್ಬಿಟ್ಟು ತುಮಕೂರು ಶಿರಾಗೇಟು ಅಂದ್ರಲ್ಲಿ ನನ್ಗೊಂದು ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಲರ್ಟ್ ಆಗುತ್ತೆ. ನಮ್ ತಾಯಿ ಕೇಳ್ತೀನಿ, ಅಮ್ಮ ನಾನು ಅಲ್ಲಿ ಹೋಗ್ಬೇಕು, BEd ಮಾಡ್ತೀನಿ. ಈಗ DEd ಮಾಡಿದ್ರೆ ಪ್ರೈಮರಿಗೆ ಅಷ್ಟೇ ಟೀಚರ್ ಆಗ್ಬಿಡ್ತೀನಿ, BEd ಮಾಡ್ಬಿಟ್ರೆ ನಾನು ಅಪ್ ಟು ಕಾಲೇಜ್ವರೆಗೂ ಲೆಕ್ಚರರ್ ತಗ ಆಗ್ಬೋದು ಅಂತ ಹೇಳ್ತೀನಿ. ಅವರು ನಿರಾಕರಿಸ್ತಾರೆ, ಫೀಸ್ ಕೊಡಲ್ಲಪ್ಪ, ಏನ್ ಮಾಡ್ತೀವಿ ಹೋಗು, ನಾನು ಕೊಡೋದು ದುಡ್ಡ ಅನ್ನುತ್ತೆ. ಅಂದ್ರೆ ಅವ್ರಿಗೆ ಅಷ್ಟೊತ್ತು ಕಾಲ ಸ್ವಲ್ಪ ಬೇಸತ್ತಿದ್ರ ಅವರು? ಬೇಸತ್ತಿದ್ರು ಸ್ವಾಮಿ. ಆಮೇಲೆ ಅವ್ರಿಗೆ ಈಗ ಏಜ್ ಪರ್ಸನ್, ಈಗ ಅವ್ರಿಗೆ 75 ಏಜ್ ಇವಾಗ. ಅಷ್ಟು ಸಹನೆ ಕಡಿಮೆ ಇಲ್ಲ ಅವ್ರಿಗೆ. ಅದೇ ನೀನ್ ಹೋಗೋದು ಇಷ್ಟ ಇಲ್ಲ, ಅಲ್ಲಿ ಹೋಗ್ಬಿಟ್ರೆ ನೀನು ಆಮೇಲೆ ಯಾವ್ದಾರ ಲವ್ ಗಿವ್ ಮಾಡ್ಕೊಂಡು ಹೊಂಟೋಗ್ಬಿಡ್ತೀವಿ, ಆ ತರದ್ದು ಮೈಂಡ್ ಸೆಟ್ ಅಲ್ಲಿ ಇದ್ರು ಅವರು. ಒಂಚೂರು ಅಭದ್ರತೆ ಇತ್ತು ಅವ್ರಿಗೆ, ನೀವು ದೂರ ಆಗ್ಬಿಟ್ಟು. ಅಂದ್ರೆ ಅವರು ಅನಕ್ಷರಸ್ಥರು ಸ್ವಾಮಿ, ಏನು ಓದಿರ್ಲಿಲ್ಲ ತಾಯಿ ಅವರು. ಅವ್ರಿಗೆ ನಿಮ್ಮ ಬಗ್ಗೆ ಕಾಳಜಿನೇ, ಬಟ್ ಆ ರೀತಿ ವ್ಯಕ್ತವಾಗ್ತಿತ್ತು, ಅದು ವ್ಯಕ್ತಾಗಿತ್ತು. ನಾನ್ ಏನ್ ಮಾಡ್ತೀನಿ ಸ್ವಾಮಿ, ಅದನ್ನ ನಾನು BEd ಮಾಡ್ಲೇಬೇಕಾಗಿರ್ತದೆ. ಅವ್ರಿಗೆ ಅನಿವಾರ್ಯವಾಗಿ ಸುಳ್ಳು ಹೇಳ್ತೀನಿ. ನಾಗೇಗೌಡನ ಪಡೆದಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಅದನ್ನ ಇವಾಗ ಮಾವಿನಹಳ್ಳಿಗೆ ಹಾಕವ್ರೆ, ಅಲ್ಲಿ ಹೋಗ್ತೀನಿ, ತಿಂಗಳ 5,000 ಕೊಡ್ತವ್ರೆ ಅಂತ ಸುಳ್ಳು ಹೇಳ್ಬಿಟ್ಟು BEd ಮಾಡ್ತೀನಿ ಸ್ವಾಮಿ. ನೀವು ನಾಗೇಗೌಡನ ಪಳ್ಳ್ಯಕ್ಕೆ ಹೋಗ್ತಾ ಇದ್ರಿ ಅಥವಾ ಬಿಟ್ಬಿಟ್ರಿ ಅದನ್ನ ಬಿಟ್ಬಿಟ್ಟು ಅದೇ ಕೆಲಸ ಅಲ್ಲಿ ಯಾರೋ ಟೀಚರ್ಸ್ ಬಂದ್ಬಿಟ್ರು. ಇವಾಗ ನನಗೆ ಮಾವಿನಹಳ್ಳಿ CS ಪುರದ ಪಕ್ಕ ಮಾವಿನಹಳ್ಳಿ ಅಂತ ಒಂದು ಊರು ಬರುತ್ತೆ, ಅಲ್ಲಿ ನಾನು BEd ಮಾಡಿರ್ತೀನಿ.
ಅಲ್ಲಿ ಒಂದ್ ಸ್ಕೂಲ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ತೀನಿ ಸ್ವಾಮಿ ಅವ್ರಿಗೆ. ಸುಳ್ಳು ಹೇಳ್ಬಿಟ್ಟು B.Ed ಮುಗಿಸ್ತೀನಿ. ನಾನು ಆ B.Ed ಮಾಡ್ಬೇಕಾದ್ರೆ ಒಂದೇ ಒಂದು ಸಿನಿಮಾ ನೋಡಲ್ಲ ಸ್ವಾಮಿ. ಬೆಳಿಗ್ಗೆಯಿಂದ 4:15 ತನಕ ಲಾಸ್ಟ್ ವರ್ಗು ಕೂತ್ಕೊತಿದ್ದವನ್ ವಿದ್ಯಾರ್ಥಿ ಅಂದ್ರೆ ನಾನು ಒಬ್ಬನೇ. ಸುಮಾರು 100 ಜನ ಇದ್ರು B.Ed ಅಲ್ಲಿ. ಕೊನೆಗೆ ಸಂಜೆ ಮಧ್ಯಾಹ್ನ ತನಕ 100 ಜನ ಇದ್ರೆ 4 ಗಂಟೆ ಹೊತ್ತಿ 20 ಜನ ಇರೋರು. ಅಲ್ಲಿಂದ ನಾವು ಬಸ್ ಹತ್ತಿ ಕಲ್ಲು ಕ್ರಾಸಿಗೆ ಬಂದು ನಮ್ಮೂರ್ ಮೇಲೆ ಒಂದು SKT ಅಂತ ಬಸ್ ಹೋಗೋದು ಯಡೂರ್ ಕಡೆಗೆ. ಆ ಕಲ್ಲು ಕ್ರಾಸಿಂದ ಕಲ್ಲೂರ್ ಹತ್ತಿ ನಮ್ಮ ಮನೆಗೆ ಬರೋ ಹೊತ್ತಿ ರಾತ್ರಿ 8 ಗಂಟೆ ಆಗಿರೋದು. ಯಾಕಪ್ಪ ಇಷ್ಟ ಲೇಟ್ ಆಗಿ ಬರ್ತೀಯ ಅಂತ. ಮಕ್ಳಿಗೆ ಸಂಜೆ ಕೋಚಿಂಗ್ ಕ್ಲಾಸ್ ಇರ್ತದೆ ಹಂಗೆ ಹಿಂಗೆ ಅಂತ ಆ ಬಸ್ಗೆ ಕಾಯ್ಬೇಕಾಗಿತ್ತಲ್ಲ ಸ್ವಾಮಿ. ಅದು ಮಾವನಹಳ್ಳಿ ಮೇಲೆ ಬರೋದು ಬೆಂಗಳೂರಿಂದ. ಈಗ ದುಡ್ಡು ಹೆಂಗ್ ಹಂಚ್ಕೊಂಡ್ರಿ ನೀವು? ದುಡ್ಡು ಹೆಂಗ್ ಹಂಚ್ಕೊಂಡ್ರಿ? ತಾಯಿ ಕೊಡಲ್ಲ ಅಂದ್ರು, ನೀವ್ ಇಲ್ಲಿ ಕೆಲಸ ಬಿಟ್ರಿ, ದುಡ್ಡು ಹೆಂಗ್ ಹಂಚ್ಕೊಂಡ್ರಿ? ಈ ಸ್ವಾಮಿ ನಾನು ಅದಕ್ಕೆ ಹೇಳ್ಬಾರ್ದು. ಅದನ್ನ ಭಾನುವಾರದೊತ್ತು ದೂರ ಕಡೆ ಊರುಗಳಿಗೆ ಕೆಲ್ಸಕ್ಕೆಲ್ಲ ಹೋಗ್ಬಿಟ್ಟಿದೀನಿ. ಏನೋ ಮಾಡಿ ಒಂದಷ್ಟು ಹೊಂದಿಸಿ ಕೊಟ್ಟಿ 1 ವರ್ಷ ಆಗಿ ಅದಾದ್ಮೇಲೆ ನಾನ್ ನೆಕ್ಸ್ಟ್ MA ಕರೆಸ್ಪಾಂಡೆನ್ಸ್ ಮಾಡ್ತೀನಿ ಸ್ವಾಮಿ. B.Ed ಆದ್ಮೇಲೆ ಅವ್ರಿಗೆ ಹೇಳ್ತೀನಿ ಲಾಸ್ಟಿಗೆ, ನಾನು ಈ ತರ ಹೋಗ್ತಾ ಇರ್ಲಿಲ್ಲ, ಈ ತರ B.Ed ಹೋಗ್ತಾ ಇದ್ದೆ ಅಂತ ಹೇಳ್ತೀನಿ. ಅವ್ರು ಬೈತಾರೆ. ಅದಾದ್ಮೇಲೆ ನೆಕ್ಸ್ಟ್ ಜರ್ನಿ ಆರಂಭ ಆಗುತ್ತೆ. ಹಿಂಗೆ B.Ed ಆದ್ಮೇಲೆ ಅಜ್ಜನಹಳ್ಳಿಗೆ ಬರ್ತೀನಿ. ತಿರ್ಗಾ ಅಲ್ಲಿ ಸ್ಕೂಲ್ ಆರಂಭ ಮಾಡ್ಬಿಡ್ತೀನಿ. ಜೀವನ ಮಾಡ್ಬೇಕಾಗಿರುತ್ತೆ ಸ್ವಾಮಿ. ನನ್ ಮನೇಲಿ ನಾನು ಒಬ್ಬನೇ ದುಡಿಬೇಕಾಗಿರ್ತದೆ. ನಮ್ಗೆ 6,000 ರೂಪಾಯಿ ಒಂದು ತಿಂಗಳಿಗೆ ಜೀವನ ಮಾಡಬಹುದು. ಅಷ್ಟು ಸಾಕಾಗುತ್ತೆ ನಮ್ಗೆ 6,000ಕ್ಕೆ. ನಮ್ ತಾಯಿ ನಾನು ಇಬ್ಬರೇ ಇರ್ತೀವಲ್ಲ. ಬಟ್ ನೀವು ಅಕ್ಕ ತಂಗಿದ್ದೀರಿಗೆ ಯಾರಿಗೂ ಹೇಳಿರ್ಲಿಲ್ವಾ ಈ ರೀತಿ ನಾನು ಸುಳ್ಳು ಹೇಳಲ್ಲ ಹೋಗ್ತಾ ಇರೋದು? ನೀವು ಹೇಳಿರ್ಲಿಲ್ಲ ಅಕ್ಕ ತಂಗಿದಿರೋರ್ಗೆ ಶಿಕ್ಷಕನಾಗಿ ಕೆಲಸ ಮಾಡ್ತವನೆ ಅಂತ ಅವರು ಅನ್ಕೊಂಡಿರ್ತಾರೆ ಸ್ವಾಮಿ. ಎಷ್ಟೋ ದಿನ ಆದ್ಮೇಲೆ ಹೇಳ್ತೀವಿ ನಾವು, ಈ ತರ ನಾನು B.Ed ಮಾಡ್ಲೇಬೇಕಾಗುತ್ತೆ ಅಂತ ಹೋಗಿದ್ದೆ ಅಂತ ಹೇಳ್ತೀನಿ. ಅಂದ್ರೆ ಅವರೆಲ್ಲ ಅಕ್ಕನ ಅವರೆಲ್ಲ ತಂಗಿನ ನಿಮಗೆ? ಇಲ್ಲ ಸ್ವಾಮಿ, ಎಲ್ರು ಅಕ್ಕಂದಿರು. ನಮ್ಗೆ ತಾಯಿಗೆ ಗಂಡು ಮಗು ಬೇಕೇ ಅನ್ನೋ ಒಂದ್ ಇದಕ್ಕೆ ನಾನು ತುಂಬಾ ಲೇಟ್ ಆಗಿ ಹುಡ್ತೀನಿ ಅವ್ರಿಗೆ. ನೀವು 5ನೇ ಅವರು ಸ್ವಾಮಿ ನಾನು. 4 ಜನ ಹೆಣ್ಮಕ್ಳ? 4 ಜನ. ಒಬ್ಬರನ್ನ ಅಜ್ಜನಹಳ್ಳಿಗೆ ಕೊಟ್ಟಿದೀವಿ. ಹಿಂಗೆ ಎಲ್ಲಾ ಕಡೆಗೆ ಒಬ್ಬೊಬ್ರು ಕೊಟ್ಟಿದ್ದೀವಿ ಸ್ವಾಮಿ. ಬೆಂಗಳೂರಲ್ಲಿ ಒಂದಿದ್ರು ಕೊಟ್ಟು ನನ್ಗೆ ಅದೇ ಒಂದು ಬೇಜಾರಿನ ತರದು. ಅಂದ್ರೆ ನಮಗ್ ಬೇಕಾದ್ರೆ ನನ್ನ ಎಷ್ಟೊಂದ್ಸರಿ ಹೇಳ್ಕೊಂತಿರ್ತೀನಿ ನಮ್ಮ ಸ್ನೇಹಿತರು, ನಮ್ಗೆ ಬೇಕಾದ್ರೆ ಇಷ್ಟೇ ಸಂಬಳ ಕೊಟ್ಬಿಡ್ಲಿ, ಸರ್ಕಾರ ನಮ್ಮನ್ನ ಗೌರ್ಮೆಂಟ್ ಶಿಕ್ಷಕ ಅಂತ ಕರೆದಿದ್ರೆ ಈ ಜನರು ನಮ್ಮನ್ನ ಹೆಂಗಂಗೋ ಮಾತಾಡೋರ್ಗೆ ಎಲ್ಲರಿಗೂ ಒಂದೊಂಥರ ಏನ್ ಪಾಠ ಆಗ್ತಿತ್ತು ಅಂತ ನನ್ಗೆ ಎಷ್ಟೊಂದ್ಸಲಿ ಅಂದೈತೆ. ಇದೇ ಸಂಬಳ ಸಾಕಪ್ಪ, ನಮ್ ಶಾಲೆಗಳಲ್ಲಿ ಕೆಲಸ ಮಾಡೋರು ಬರೀ 20,000 ಕೊಟ್ಬಿಡಿ, ನಾನು 60 ವರ್ಷದವರೆಗೂ ದುಡಿತೀನಿ ಅಂತ ನಮ್ಮ ಶಿಕ್ಷಕರ ಜೊತೆಗೆ ನಾನು ಮಾತಾಡಿದ್ದುಂಟು. ಅಂದ್ರೆ ಅದೇ ಯಾಕೆ ಅಂದ್ರೆ ಅದಕ್ಕೆ ಗೌರ್ಮೆಂಟ್ನೇ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಈಗ ಅದೇ ಉದಾಹರಣೆ ಕೊಡೋದು ಒಂದ್ ಸ್ವಲ್ಪ ಕಡಿಮೆ ಆಗೈತೆ ನಮ್ ಬಗ್ಗೆ ಅನ್ನೋ ಒಂದು ಒಲವು ಅಷ್ಟೇ. ಸತ್ಯ ಅದೊಂದು. ಮತ್ತೆ ಸ್ಥಾನಮಾನವು ಕೂಡ ಅಥವಾ ನಿಮ್ಮನ್ನ ಇಷ್ಟು ವರ್ಷ ನಾವು ಮಾಡಿದ್ರು ಮಕ್ಳು ನಮ್ಮನ್ನ ಗುರುತಿಸ್ತಾರೆ ಬಿಡಿ, ಅದು ಸೆಕೆಂಡು. ಎಲ್ಲೋ ಒಂದ್ ಕಡೆ ದೊಡ್ಡವರು ಒಂಚೂರು ನಮ್ಮನ್ನ ಇವನೇ ಇಷ್ಟ ಬಿಡು ಅನ್ನೋ ಹಂಗೆ ನೋಡಬಾರ್ದು. ಅದಕ್ಕೂ ಆ ಮಟ್ಟಿಗೆ ಒಂದು ಮನ್ನಣೆ ಕೊಡಬೇಕು ಅಂದ್ರೆ ಒಂದು ಸ್ಥಾನಮಾನ ಬೇಕು ಅಂತ. ಹೌದು, ಸ್ಥಾನಮಾನ ಅದಿದ್ರೆ ಎಲ್ರು ಮಾತಾಡ್ತಾರೆ ಸ್ವಾಮಿ. ಅವ್ರೇನ್ ಯಾರಿಗೂ ಕೊಡೋದು ಬೇಡ ದುಡ್ಡನ್ನ. ನಿಜ ನಿಜ ನಿಜ. ಸ್ಥಾನಮಾನ ಇತ್ತು ಅಂದ್ರೆ ಅವ್ರನ್ನ ಮಾತಾಡ್ಸೋದು ರೀತಿ ನೀತಿ ಗೌರವಗಳು ಬೇರೆ. ಅಜ್ಜನಹಳ್ಳಿಗೆ ಹೋದ ಸಂದರ್ಭದಲ್ಲಿ ಸಾರ್ ನಿಮ್ಗೆ ಇನ್ನೂ ಅಪಾಯಿಂಟ್ ಆಗ್ಲಿಲ್ವಾ ಸಾರ್ ಅಂತಾರೆ ದೊಡ್ಡವರು. ಮಕ್ಕಳಲ್ಲ ದೊಡ್ಡವರು ಹಂಗ ಅಂದಿದ್ದಾರೆ ನನ್ಗೆ. ಎಷ್ಟೊಂದ್ಸಲಿ ಅಂದಿದ್ದಾರೆ, ಸಾರ್ ನಿಮ್ಗೆ ಇನ್ನೂ ಅಪಾಯಿಂಟ್ ಆಗ್ಲಿಲ್ವಾ ಸಾರ್ ಅಂತ ಅಂತಾರೆ. ದುರಂತ ನಮ್ಮ ಸ್ಥಾನಮಾನ ನೋಡಿ ನಮಗೆ. ನಮ್ದು ಚರಿತ್ರೆ ತಗೊಂಡು ಒಂದ್ 3-4 ಫಿಲಂ ಮಾಡಬಹುದು ಹಂಗೈತೆ. ನಾನ್ ನಿಮ್ ಒಟ್ಟಿಗೆ ಒಂದೊಂದ್ ಸ್ವಲ್ಪ ಹೇಳ್ಕೊಂಡಿದ್ದೀನಿ ಅಷ್ಟೇ ಬ್ರೀಫ್ ಆಗಿ. ಇಲ್ಲ ನೀವು ತುಂಬಾ ಯುವಜನತೆ. ಬಹುಶಃ ಆ ನಿಟ್ಟಿನಲ್ಲಿ ಯಾರಾದ್ರೂ ಕನಸು ಕಾಣ್ತಾ ಇದ್ರೆ ಅವರಿಗೆ ಇಲ್ಲಿರುವ ಸವಾಲುಗಳೇನು ಅನ್ನೋದು ನೀವು ತಿಳಿಸ್ಕೊಟ್ಟಿದ್ದೀರಿ. ಯಾಕಂದ್ರೆ ಅದು ಅರಿಯದೆ ಬಂದು ಸಿಗಾಕೊಂಡು ಒದ್ದಾಡೋದಕ್ಕಿಂತ ಓಕೆ ಹಿಂಗಿದೆಯಪ್ಪ, ಅಲ್ಲಿ ಹೋಗಿ ಒಂದು ವೇಳೆ ಪರ್ಮನೆಂಟ್ ಆಗದೆ ಹೋದ್ರು ನೆಕ್ಸ್ಟ್ ನನ್ನ ಬದುಕೇನು, ಅಥವಾ ಅಲ್ಲೇನಾ ಅಥವಾ ಬೇರೆನಾ. ಅಂದರೆ ಯಾವಾಗ ಅಲ್ಲಿರುವ ತೊಡಕುಗಳ ಕುರಿತು ಮೊದಲೇ ಒಂದು ಜಾಗೃತಿ ಬರುತ್ತೋ ಅವನು ತಯಾರಾಗಿ ಹೋಗ್ತಾನೆ. ಬಟ್ ನಿಮ್ದು ಹಂಗಲ್ಲ, ನಿಮಗೆ ಜಾಗೃತಿನೇ ಇರಲಿಲ್ಲ ಅಲ್ಲಿ. ನೀವು ಅದನ್ನು ಭ್ರಮೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಖಚಿತವಾದ ಆಸೆ ಇಟ್ಕೊಂಡೇ ಬಂದ್ರಿ. ಓಕೆ ಮುಂದೆ ಇಲ್ಲಿ ಹಿಂಗೆ ಆಗ್ಬೋದು, ಸಿಗದೆ ಇರ್ಬೋದು, ಇದು ಯಾವುದರ ಅಂದಾಜು ಕೂಡ ನಿಮಗಿರಲಿಲ್ಲ, ಹೌದಲ್ಲ? ಬಟ್ ನಿಮ್ಮ ಕತೆ ಕೇಳಿದಾಗ ಓಹೋ ಇಲ್ಲಿ ಹಿಂಗೆಲ್ಲ ಇದೆ, ಕಾಲ್ಫಾರ್ಮ್ ಮಾಡೇ ಇಲ್ಲ ಅಥವಾ ಹಂಗ
ಅಥವಾ ಅದರ ಬಗ್ಗೆ ಶಿಕ್ಷಕರ ಅತಿಥಿ ಶಿಕ್ಷಕರ ಕುರಿತು ಈ ಮಟ್ಟಿನ ತಿರಸ್ಕಾರಗಳಿದ್ದಾವೆ, ಅಥವಾ ಅವ್ರಿಗೆ ಸಂಬಳ ಆಗೋದೇ 10 ತಿಂಗಳಿಗೆ ಒಂದ್ಸಲಿ 5 ತಿಂಗಳಿಗೆ ಒಂದ್ಸಲಿ. ಸೊ ನಿಜವಾಗ್ಲೂ ಆ ದಿನ ತಂದು ಅಥವಾ ತಿಂಗಳ ಸಂಬಳ EMI ಕಟ್ಕೊಂಡು ನಾನು ಏನೋ ಮಾಡ್ತೀನಿ ಅಂದರೆ ಇಲ್ಲ, ಆಗಲ್ಲ. ಇಂಥದ್ದೇನೋ ಸತ್ಯದ ಅರಿವಾಗಬೇಕಲ್ಲ. ಹೌದು. ಆ ನಿಟ್ಟಿನಲ್ಲಿ ನಿಮ್ಮ ಕತೆ ತುಂಬ ಜನಕ್ಕೆ ಸ್ಫೂರ್ತಿ ಅಂತ ನಾನು ಹೇಳಲ್ಲ, ಬಟ್ ಸತ್ಯದ ಅರಿವನ್ನಂತೂ ಮೂಡಿಸುತ್ತೆ, ಅಥವಾ ಯಥಾಸ್ಥಿತಿ ಏನಿದೆ ಅನ್ನೋದು ಅರಿವಾಗಬೇಕಲ್ಲ. ಬಟ್ ನನಗೆ ಇಲ್ಲಿ ಬಹಳ ಖುಷಿಯಾಗಿದ್ದು ಅಥವಾ ಬಹಳ ಮಜಾ ಅನಿಸಿದ್ದು, ನೀವು ಬದುಕನ್ನು ಟೇಕ್ ಇಟ್ ಈಸಿ ಅನ್ನೋ ಥರ ತಗೊಂಡು ಬಿಟ್ಟಿದ್ದೀರಿ. ಯಾಕಂದರೆ ಏನು ಮೊದಲನೇ ವರ್ಷನೋ 2ನೇ ವರ್ಷನೋ ಅಲ್ಲ, 10 ವರ್ಷ ಈಗ ಕಲ್ಲಾಗ್ಬಿಟ್ಟಿದ್ದೀರಾ ನೀವು. ಆಯ್ತು, ಖಂಡಿತ ಗೊತ್ತಾಗುತ್ತೆ ನಿಮ್ಮ ಮಾತಲ್ಲಿ ಅದ ಅಳುಕಿಲ್ಲ. ಓಕೆ, ಬಟ್ ನನಗೆ ಊರಿನಲ್ಲಿ ನನ್ನದೇ ಊರಿನ ಜನ, ನನ್ನದೇ ತಿಳಿದಿರೋ ಜನ ಒಂದು ಮಾತು ಹಂಗೆ ಅಂದಾಗ ಅದು ಗರಗಸದಲ್ಲಿ ಕತ್ಕುಯ್ದಂಗೆ. ಅದರ ನೋವನ್ನು ಪದಗಳಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಬಟ್ ಅದಾಗಿಯೂ ಮಕ್ಕಳ ಏಳಿಗೆಯನ್ನಷ್ಟೇ ತಲೆಯಲ್ಲಿಟ್ಟುಕೊಂಡ ಆದರ್ಶ ಶಿಕ್ಷಕರು ನೀವಾಗಿರುವುದರಿಂದ ಇದೆಲ್ಲವನ್ನು ನಿರ್ಲಕ್ಷ್ಯ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ನೀವಿದ್ದೀರಾ. ಯಾಕಂದರೆ ಜನರ ಕೊಂಕು ಮಾತುಗಳು ಅವೊಂದು ಬೆಳಗಿಗೆ ಬದಲಾಗುತ್ತವೆ. ನಾಳೆ ರಾತ್ರಿ ಅಪಾಯಿಂಟ್ಮೆಂಟ್ ಆಯಿತು ಅಂದರೆ ನಾಡಿದ್ದೇ ನಿಮ್ಮನ್ನು ಉಪಚರಿಸುವ ರೀತಿ, ಜನರ ಉಪಚಾರ ಇದೆಯಲ್ಲ, ಅದು ನಿಮ್ಮ ಮುಖ ನೋಡಿ ಮಣೆ ಹಾಕೋದು. ಹೌದು. ಆದರೆ ಮಕ್ಕಳ ಮುಗ್ಧತೆಯಲ್ಲಿ ಅದು ಯಾವುದೂ ಇಲ್ಲ. ಆ ಶಿಕ್ಷಕರನ್ನು ಹೇಗೆ ನಮಸ್ಕಾರ ಅಂತಾರೆ ಅಥವಾ ಏನೋ ಒಂದು ಭಕ್ತಿಯಿಂದ ಕೇಳ್ತಾರೆ, ನಿಮ್ಮ ಕುರಿತು ಅದೇ ಭಕ್ತಿ ಅಥವಾ ಅದೇ ಸಮರ್ಪಣೆ ಅವ್ರಿಗೂ ಇರುತ್ತೆ. ಹಾಗಾಗಿ ಶಿಕ್ಷಕರಿಗೆ ಮಕ್ಕಳೇ ಗರ್ಭಗುಡಿಯಲ್ಲಿರೋ ದೇವರು. ಅವರಿಂದ ಎಂದು ತಿರಸ್ಕಾರ ಆಗ್ತಿರೋ ಅದು ಶಿಕ್ಷಕನ ನಿಜವಾದ ಸೋಲು. ಜನರಿಂದ ತಿರಸ್ಕಾರ ಆಗಿದ್ದು, ಸರ್ಕಾರದಿಂದ ತಿರಸ್ಕಾರ ಆಗಿದ್ದು ಅಲ್ಲ ಅಂತಾರೆ. ಹಾಗಾಗಿ ಮಕ್ಕಳಿಗೆ ನೀವು ಎಲ್ಲಿವರೆಗೂ ಪ್ರಿಯರಾಗಿದ್ದೀರಿ, ಮಕ್ಕಳು ಎಲ್ಲಿವರೆಗೂ ನಿಮ್ಮ ಪಾಠ ಕೇಳಿ ಉತ್ತೀರ್ಣರಾಗಿ ಮುಂದೆ ಹೋಗ್ತಾ ಇದ್ದಾರೆ, ಅದು ನಿಮ್ಮ ಗೆಲುವೇ ಹೌದಲ್ವೇ? ಬಟ್ ಕಮರ್ಷಿಯಲ್ ಆಗಿ ನೋಡಿದಾಗ ಬೇರೆ ಬೇರೆ ವಿಚಾರಗಳು ಬರ್ತವೆ. ಬಟ್ ದಿವ್ಯ ವಿಚಾರವನ್ನಿಟ್ಟುಕೊಂಡು, ದಿವ್ಯ ದೃಷ್ಟಿಯನ್ನಿಟ್ಟುಕೊಂಡು ಅಥವಾ ಒಂದು ಸಾರ್ಥಕತೆ ದೃಷ್ಟಿ ಇಟ್ಕೊಂಡು ನೋಡಿದ್ರೆ ಎಷ್ಟು ಮಕ್ಕಳಿಗೆ ನೀವು ದಾರಿದೀಪವಾಗಿದ್ದೀರಿ. ಶಾಲೆಯಿಂದ ಆಚೆಗೂ ಅವರ ಕೆಲವು ಕಾಳಜಿಯನ್ನು ಮಾಡಿದ್ದೀರಿ, ಅವ್ರಿಗೇನು ಮಾರ್ಗದರ್ಶನ ಮಾಡಿದ್ದೀರಿ. ಸಾರ್ಥಕತೆ ಇದೆ ಅಲ್ವೇ? ಹಾಗಾಗಿ ಆ ನಿಟ್ಟಿನಲ್ಲಿ ನಾಳೆ ಸಾವು ಬಂದರೂ ನಾನು ನೆಮ್ಮದಿಯಾಗಿ ಸಾಯ್ತೀನಪ್ಪ ಅನ್ನೋ ತೃಪ್ತಿ ಇರಲಿ ಅಷ್ಟೇ. ಬದುಕು ಬಂಗಾರದಂಗೆ ಯಾವತ್ತು ಬೇಕಾದರೂ ಪವಾಡದಂಗೆ ಏನೋ ನಡೆದು ಹೋಗ್ಬೋದು. ಬಟ್ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರಗಳನ್ನು ಕೊಡ್ತಾ, ಅವರಿಗೆ ಸಮಾಜದ ವಾಸ್ತವತೆಯನ್ನು ತಿಳಿಸ್ತಾ, ಅವರ ಅರ್ಹತೆ ಯೋಗ್ಯತೆಗೆ ತಕ್ಕಂತೆ ಒಂದೊಂದು ಪ್ರೊಫೆಷನ್ ಆಯ್ಕೆ ಮಾಡಿಕೊಳ್ಳಿಕ್ಕೆ ಆರಂಭದಿಂದಲೇ ಮಾರ್ಗದರ್ಶನ ಮಾಡ್ತಾ ಬಂದರೆ, ನಾವು ಅನುಭವಿಸಿದ ನೋವು ಅವರು ಅನುಭವಿಸಬಾರ್ದಲ್ಲ. ಅವರು 12,000 ಸಂಬಳ ತಗೊಳ್ತಾರೋ, 12 ಲಕ್ಷ ತಗೊಳ್ತಾರೋ, ಆದರೆ ಅಂತಿಮವಾಗಿ ನಿಮಗಾದ ಅವಮಾನ ಅಥವಾ ನಿಮಗಾದ ತಿರಸ್ಕಾರಗಳು, ನಿಮಗಾದ ಹಿನ್ನಡೆಗಳು, ನಿಮಗಾದ ನಂಬಿಕೆ ದ್ರೋಹಗಳು, ಈ ಎಲ್ಲವೂ ಅವ್ರಿಗಾದಾಗ ಅದನ್ನು ತಡ್ಕೊಳ್ಳೋ ಶಕ್ತಿಯನ್ನು ಅವರಲ್ಲಿ ಉಂಟು ಮಾಡೋದೇ ನಾನು ಮನೆಯಲ್ಲಿ ಕೊಡಬೇಕಾದ ಶಿಕ್ಷಣ. ಹಾಗಾಗಿ ನೀವು ತುಂಬ ಜನ ಅತಿಥಿ ಶಿಕ್ಷಕರು ಒಂದು ವೇಳೆ ಕೇಳ್ತಾ ಇದ್ದರೆ ಅವರಿಗೆ ನೀವು ಧ್ವನಿಯಾಗಿ ಇದನ್ನು ಹೇಳ್ಕೊಂಡಿದ್ದೀರಿ. ಗೊತ್ತಿಲ್ಲ, ಇಲ್ಲಿಂದ ಆಚೆಗೇನೋ ಪವಾಡ ನಡಿಬೋದು, ಒಳ್ಳೆಯದಾಗಬಹುದು. ನನ್ನ ತುಂಬು ಹಾರೈಕೆ ಕೃಷ್ಣನ ಅನುಗ್ರಹ ಇಟ್ಟುಕೊಂಡು ನಿಮ್ಮ ಆಸೆ ಮುಂದಿನ 4ರಿಂದ 5 ವರ್ಷದೊಳಗಡೆ ಇರಲಿ ಅನ್ನೋದು ನನ್ನ ಪ್ರಾರ್ಥನೆ. ಸಮಯ ತಗೊಳ್ಳುತ್ತೆ, ಬಟ್ ಖಂಡಿತ ಆಗುತ್ತೆ ಅನ್ನೋದು ನನ್ನ ಆಸೆ ಅಥವಾ ನನ್ನ ಅನಿಸಿಕೆ. ಒಳ್ಳೆಯದಾಗಲಿ. ನೀವು ಒಂದು ದಿವಸ ನಾನು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅಂತ ಹೃದಯ ತುಂಬಿ ಹೇಳ್ಕೊಳ್ಳುವಂತಹ ಒಂದು ಏನಂದ್ರೆ ಸ್ವಾಮಿ, ಈ B.Ed ಅಂತ ಇದೆಯಲ್ಲ ಸ್ವಾಮಿ, ಈ ತರಬೇತಿ ಇದೆಯಲ್ಲ ಕೋರ್ಸು, ಇದು ನಮ್ಮನ್ನ ನಾನು 2009ರಲ್ಲಿ D.Ed ಮಾಡಿದ್ದೆ ಸ್ವಾಮಿ. ಟೀಚರ್ ನನಗೆ 2009ರಲ್ಲಿ ಊರಲ್ಲೆಲ್ಲ ನನ್ನನ್ನ ಮೇಷ್ಟ್ರೆ ಅಂತಾನೆ ಕರೆದು ಬಿಡೋರು. ಯಾಕೆಂದ್ರೆ ನಾವು ಇದೇ ಶಾಲೆಯಲ್ಲಿ ನಿಕಟ ಸೇವಾ ತರಬೇತಿ ಅಂತ ನಮ್ಗೆ ಒಂದು ಟ್ರೈನಿಂಗ್ ಕೊಡ್ತಾರೆ 3 ತಿಂಗಳು. ಆ 3 ತಿಂಗಳು ಮುಗಿದಿದಂಗೆ ನಾವೆಲ್ಲ ಶಿಕ್ಷಕರಾಗ್ಬಿಡ್ತೀವಿ. 2009ರಲ್ಲಿ ನಮ್ಗೊಂದು ಶಿಕ್ಷಕನ ಪಟ್ಟ ಬಂದ್ಬಿಡುತ್ತೆ. ಈ ಶಿಕ್ಷಕ ನಮ್ಗೆ ಕೆಲಸ ಕೊಡದೇನೆ ಇರ್ಬೋದು ಸ್ವಾಮಿ, ಬಟ್ ನಮ್ಗೆ ಯಾವುದೇ ರೀತಿ ತಪ್ಪು ಮಾಡಕ್ಕೆ ಬರಲ್ಲ ಸ್ವಾಮಿ. 100% ಅದು ನಮ್ಗೆ ಅಷ್ಟು ಕಲ್ಸ್ಕೊಡುತ್ತೆ. ಈಗೆಲ್ಲ ಜನರು ನೀವೆಲ್ಲ ನೋಡ್ತಾ ಇದ್ದೀರಾ, ಸಪ್ತ ವ್ಯಸನಿಗಳಾಗಿರ್ತಾರೆ ಎಲ್ರೂ. ಆಲ್ಮೋಸ್ಟ್ ಎಷ್ಟೊಂದ್ ಜನ ನಾವು ನೋಡಿದಾಗ ಸಪ್ತ ವ್ಯಸನಿಗಳನ್ನ ನೋಡ್ತೀವಿ. ಸೊ ನಮ್ಗೆ ಅದನ್ನ ಒಂದು ನಮ್ ತೋಟಕ್ಕೆ ಕೆಲ್ಸಕ್ಕೆ ಬಂದಿರೋನ್ನ ಸ್ವಾಮಿ, ಅವ್ನು ಸಂಜೆಗೆ ಏನೋ ಬೇಕು ಅಂದ್ರೆ ನಾನು ಅವ್ನ ಕರ್ಕೊಂಡೋಗಿ ಕೊಡಿಸ್ತೀನಿ ಹೊರತು ನಾನು ಹೋಗಿ ಆ ಅಂಗಡಿ ಹತ್ರಕ್ಕೆ ಹೋಗ್ತಾರಲ್ಲ ಅದನ್ನ
ಹ್ಮ್ 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 ಅಷ್ಟೇ ಮಟ್ಟಿಗೆ ನಮ್ಗೆ ಅದು ಆ ವೃತ್ತಿ ನಮಗ್ ಕಲ್ಸ್ಕೊಡುತ್ತೆ. ಈಗೆಲ್ಲ ಮಾತಾಡ್ಬೇಕಾದ್ರೆ ಸಾಮಾನ್ಯವಾಗಿ ಮಾತಾಡ್ಬಿಡ್ತಾರೆ ಸ್ವಾಮಿ, ಮೇಷ್ಟ್ರು ಅಂದ್ರೆ ಅವ್ರು ಜುಪ್ಪುಂಡ್ರಪ್ಪ ಹಿಂಗೆ ಮಾತಾಡ್ತಾರೆ. ನಾನು ಎಷ್ಟೊಂದ್ ಜನ ಹಿಂಗೆ ಕೇಳಿಸ್ಕೊತೀನಿ ಸುಮ್ನೆ. ಹ್ಮ್ 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 ಅವ್ರು ಯಾಕೆ ಹಂಗಿರ್ತಾರೆ ಅಂದ್ರೆ ಎಲ್ಲವನ್ನ ತೂಗಿ ಹಳದು. ಸತ್ಯ. ಈಗ ನಾನು ಕೂಡ ಸಂತೆಗೆ ಹೋದ್ರೆ ಒಂದ್ ರೌಂಡ್ ಎಲ್ಲ ಹಾಕಿ ಬಂದು ಆಮೇಲೆ ಕೊನೆಗೆ ನಾನು ಅದನ್ನ ತಗೊಂತೀನಿ. ಹ, ಸತ್ಯ ನೋಡಿ, ಅದ್ಭುತ ಅದ್ಭುತ. ಉದ್ದೇಶ ಏನು, ಎಲ್ಲಿ ಚೆನ್ನಾಗಿರುತ್ತೆ, ಯಾರು ರೈತ ತಂದವನೆ, ಯಾರು ಎಲ್ಲೋ ಮಾರ್ಕೆಟ್ ಇಂದ ಕೊಂಡ್ಕೊಂಬಂದು ಹೆಚ್ಚು ಲಾಭಕ್ಕೆ ಮಾರ್ತವನೆ, ಯಾರು ರೈತ ತಂದಿರ್ತಾನಲ್ಲ ಆ ತರ ನಾನು ನೋಡಿ, ಈ ಅವನು ರೈತ ತಂದಿರೋನು ಬರೀ ಒಂದೇ ಒಂದ್ ಐಟಮ್ ತಂದಿರ್ತಾನೆ, ಮೇಲ್ಗಡೆ ಅವ್ನು ಟಾರ್ಪಲ್ ಹಾಕೊಂಡ್ರಲ್ಲ ಬಿಸಿಲಲ್ಲಿ ನಿಂತು ಮಾರ್ತಾ ಇರ್ತಾನ ಅವನು. ಹೌದು, ಅವನಿಗೆ ವ್ಯವಸ್ಥೆ ಇರಲ್ಲ ಅಷ್ಟೊಂದು. ಅದೇ ಮಾರ್ಕೆಟ್ ಅಲ್ಲಿ ತರೋನು ಏನ್ ಮೇಲ್ಗಡೆ ಕಲರ್ ಶೀಟ್ ಗಳು ಹಾಕೊಂಡಿರ್ತಾರೆ. ಆ 20 ರೂಪಾಯಿ ಕೆಜಿ ತಂದಿರೋದನ್ನ 15 ರೂಪಾಯಿ ಕೆಜಿ ತಂದಿರೋದನ್ನ 40-50 ಮಾರ್ತಾರೆ. ಅದೇ ನೀವು ಕೂಗಿದ್ದವರಿಗೆ ಒಂದೇ ಸತಿ ಕೇಳಿಸಲ್ಲ ಕೂಡ. ಹೀಗೆ ನಮ್ಮ ಈ ಶಿಕ್ಷಣ ವೃತ್ತಿ ಅನ್ನೋದು ನಮ್ಗೆ ಇದನ್ನೆಲ್ಲ ಕಲ್ಸ್ಕೊಟ್ಬಿಡುತ್ತೆ. ನಾವು ಅವಾಗ ನಮ್ಮನ್ನ ನೋಡಿದ್ರೆ ಜನ ಈ ಜುಪ್ಪುಡ್ರ ಕಡಪ್ಪ ಮೇಷ್ಟ್ರುಗಳು ಅಂತಾರೆ. ಆಮೇಲೆ ಎಷ್ಟೋ ಜನ ಹೆಣ್ಣು ಕೊಡಕ್ ಹಿಂದೆ ಮುಂದೆ ನೋಡಿ, ಈಗ ಆಲ್ರೆಡಿ B.Ed D.Ed ಮಾಡೋರಿಗೆ ಹೆಣ್ಣು ಕೊಡದೆ ಅವ್ರಿಗೆ ಕೆಲಸ ಸಿಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸ್ವಾಮಿ. ಇದು ಶುರು ಆಗ್ಬಿಟ್ಟೈತೆ ಇವನ್ ಕೆಲ್ಸ. ಈಗ ನಂತರದ ಈಗ ನಂದು ವಿವಾಹ ಆಗ್ಬಿಟ್ಟೈತೆ ಸ್ವಾಮಿ, ನಮ್ದು ನಡೀತಾ ಇದೆ. ಎಷ್ಟೋ ಜನ ನನ್ನ ಕ್ಲಾಸ್ಮೇಟ್ ಅವ್ರದ್ದು ಇನ್ನೂ ವಿವಾಹ ಆಗೇ ಇಲ್ಲ, ಹಂಗೆ ಇದಾರೆ. B.Ed ಓದಿದ್ದಾರೆ ಅನ್ನೋ ಕಾರಣಕ್ಕೆ ಓದಿದ್ದಾರೆ, ಕೆಲಸ ಸಿಕ್ಕಿಲ್ಲ, ಇವನ್ಗೆ ಹೆಂಗು ಸಿಗಲ್ಲ ಅಂತ ಕೊಡಲ್ಲ ಅಂತಾರೆ. ಬಟ್ ಅವ್ರು ಯಾರು ಯಾವುದೇ ವ್ಯಸನಕ್ಕೆ ದಾಸರಾಗಿಲ್ಲ ಫಸ್ಟ್. ಸತ್ಯ ಸರಿ. ಅಂದ್ರೆ ಈ ದಾರಿಯಲ್ಲಿ ಹೋದಾಗ ನಿಮಗೆ ದುಶ್ಚಟಗಳ ವಾಸನೆ ಬರ್ಲಿಕ್ಕಿಲ್ಲ ಅಂತ. ಖಂಡಿತ ಬರಲ್ಲ, ಅದು ಅಷ್ಟು ಕಲ್ಸ್ಕೊಡುತ್ತೆ ನಮ್ಗೆ ಅಲ್ಲಿ. ಒಂದ್ ವೇಳೆ ನೀವು ಹಂಗಾದ್ರೆ ನಿಮ್ ಗುರಿ ಈಡೇರೋದೇ ಇಲ್ವಲ್ಲ. ಒಂದ್ ವೇಳೆ ನೀವು ವ್ಯಸನಿಗಳಾದ್ರಿ ಅಂದ್ಕೊಳ್ಳಿ, ನಿಮ್ಮ ಮಕ್ಕಳಿಗೂ ಒಳ್ಳೆ ಶಿಕ್ಷಕರಾಗಲ್ಲ, ಅದೇ ಸ್ಮಶಾನ ಅಲ್ಲ, ಮನೆಗೆ ಮಗ ಅಲ್ಲ ಅನ್ನಂಗ ಆಯ್ತೀರಾ, ಆಗ್ಬಿಡ್ತೀವಿ. ಹಾಗಾಗಿ ನಮ್ಗೆ ಪ್ರತಿಕ್ಷಣ ಏನಾದ್ರೂ ತಪ್ಪು ಮಾಡ್ಬೇಕಾದ್ರೂ ನಮ್ಗೆ ಅನ್ಸ್ಕೊಡ್ತೇವೆ, ನಾವು ಇದು ತಪ್ಪು ಮಾಡಿದ್ರೆ ನಾವ್ ಈ ತರ, ನಮ್ ಶಿಕ್ಷಕರು ನಮ್ಮನ್ನ ಮಕ್ಕಳೆಲ್ಲ ಗೌರವಿಸ್ತಾರೆ, ದೊಡ್ಡವರು ಗೌರವಿಸ್ತಾರೆ. ಗತಿ ನಿಮ್ಮ ಮೇಲೆ ಇರುತ್ತೆ ಅಂದ್ರೆ 100% ಇದೆಲ್ಲ ಇರುತ್ತೆ ಸ್ವಾಮಿ. ಈ ತರದ್ದು ಶಿಕ್ಷಕ ವೃತ್ತಿ ಯಾಕೆಂದ್ರೆ ನಾವು ಎಲ್ಲಾ ವೃತ್ತಿಯಲ್ಲಿ ಇರ್ತಕ್ಕಂಥವ್ರ ನಾವು ತಯಾರಿ ಮಾಡಿ ಕಳ್ಸೋರು ನಾವು. ಹೌದು 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 ಹೌದು. ಹಂಗಾಗಿ ಯಾರೊಬ್ಬ ಸೈನಿಕನಾಗ್ಬೋದು, ಒಬ್ಬ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅವರೆಲ್ಲ ಶಿಕ್ಷಕನಿಂದ ಕಲ್ತೋಗಿರೋರು. ಸತ್ಯ ಸತ್ಯ ಸತ್ಯ. ಹಂಗಾಗಿ ನಾವು ಅವ್ರನ್ನ ರೆಡಿ ಮಾಡ್ಬೇಕಾದ್ರೆ ನಾವ್ ಯಾವ್ದಕ್ಕೂ ದಾಸರಾಗಿರ್ಬಾರ್ದು, ಒಳ್ಳೇದನ್ನೇ ಮಾಡ್ಬೇಕು. ಈಗ ನಮಗೆ ಕೆಲಸ ಸಿಗುತ್ತೋ ಗೊತ್ತಿಲ್ಲ, ನನಗೆ ಈಗ್ಲೂ ನಾಳೆ ಪಾಠ ಮಾಡ್ಬೇಕು ಅಂದ್ರೆ ಇವತ್ತು 12-1 ಗಂಟೆವರೆಗೂ ನಾನು ಅದನ್ನ ರೆಡಿಯಾಗೆ ಹೋಗಿ ನಾಳೆ ಅದನ್ನ ಮಾಡ್ತೀನಿ. ನಿಮ್ದೊಂದು ತಯಾರಿ ಇರ್ಬೇಕು, ಬಹಳ ತಯಾರಿ. ಡೈಲಿ ಪ್ರತಿದಿನ ನಾನೊಬ್ಬ ವಿದ್ಯಾರ್ಥಿ. ಮೊದಲು ನಾನೊಬ್ಬ ವಿದ್ಯಾರ್ಥಿ, ಶಿಕ್ಷಕ ನಿರಂತರ ಕಲಿಕೆಯಲ್ಲಿ ಇರ್ಬೇಕು. ಶಿಕ್ಷಕನಾದವರು ನಿರಂತರ ಕಲಿಕೆ. ವೆರಿ ಗುಡ್ ಪಾಯಿಂಟ್. ಹೌದು ಹೌದು. ಹಂಗಾಗಿ ನಾನು ದಿನನಿತ್ಯ ಕಲಿತಾ ಇರ್ತೀನಿ. ಸೊ ನಿಮ್ಮ ಹತ್ರ ಹಿಂಗೆ ಒಂದೆಷ್ಟು ಪ್ರೋಗ್ರಾಮ್ ನೋಡಿದಾಗ 1-2-3 ಅಧ್ಯಾತ್ಮದ ಕೆಲವೊಂದು ವಿಚಾರಗಳು ನಾನು ಅದನ್ನ ಕೇಳಿಸ್ಕೊಂಡಾದ್ಮೇಲೆ ನನಗೆ ಅದರಲ್ಲಿ ಇನ್ನೂ ಉತ್ಸಾಹ ಜಾಸ್ತಿ, ಪಾಠ ಮಾಡೋದ್ರಲ್ಲಿ ಉತ್ಸಾಹ ಜಾಸ್ತಿ ಆಗಿದೆ. ಅದ್ಭುತ ಅದ್ಭುತ ಅದ್ಭುತ. ಅಲ್ಲ, ಸುಳ್ಳು ಹೇಳ್ತಾ ಇಲ್ಲ. ನನ್ಗೆ ನಾನೀಗ ಇಲ್ಲಾಂದ್ರೆ ಇಷ್ಟೊತ್ತು ನಿಮ್ ಜೊತೆ ನಾನು ಮಾತೇ ಆಡ್ತಿರ್ಲಿಲ್ಲ. ಒಂದಷ್ಟು ಉತ್ಸಾಹಗಳು. ಮತ್ತೆ ಆಮೇಲೆ ಎರಡನೇದು ಏನಪ್ಪಾ ಅಂದ್ರೆ, ನಾನು ಈಗ ಎಷ್ಟೋ ಜನ ಕೋವಿಡ್ ಅಲ್ಲೇ ಸತ್ತೇ ಹೋಗುತ್ತೆ ಸ್ವಾಮಿ, ನಿಮ್ಗೆಲ್ಲ ಗೊತ್ತು. ಈಗ ನಾನೇ ಒಂದಷ್ಟು ದಿನ ಅದು ನನಗೇನ್ ಬಂತು ಅಂದ್ರೆ, ನಾನು ಸತ್ತೋಗ್ಬಿಟ್ಟಿದ್ದೀನಿ ಕೋವಿಡ್ ಅಲ್ಲಿ ಅಷ್ಟೇ. ಈಗ ನನ್ಗೇನಿದ್ರು ಸುಮ್ಮನೆ ನನಗೀಗ ಮಕ್ಕಳಿಗೆ ಏನಾದ್ರೂ ಕಲಿಸ್ಕೊಡ್ಬೇಕು. ಈಗ ಸುಮ್ಮನೆ ವೇಸ್ಟ್ ಆಗಿ ಕಳೆಯೋದ್ಕಿಂತ ಕಲಿಸ್ಬಿಟ್ಟು ಹೋಗ್ಬೇಕು ಅನ್ನೋ ಉದ್ದೇಶ. ಓಕೆ, ನಿಮ್ಮನ್ನ ಈಗ ಆಲ್ರೆಡಿ ನಾನು ಸತ್ತಿದ್ದೀನಿ ಅನ್ನೋ ಭಾವನೆ ತಂದ್ಕೊಡ್ಲಿಕ್ಕೆ ಕಾರಣ ಏನು? ಇವಾಗ ಸ್ವಾಮಿ ಇವಾಗ ಸಿಗ್ತಾ ಇಲ್ಲ, ಜಾಬ್ ಸಿಗ್ತಾ ಇಲ್ಲ ಅಂತ ಒಂದು ಅನ್ಕಳಿ ಸುಮ್ಮನೆ ಹಿಂಗೆ. ಈಗ ನಮಗೆ ಸಿಕ್ಕಿಲ್ಲ, ಈಗ ನಾನು ಸಿಕ್ಕಿಲ್ಲ ಅಂದಾಗ ನಾನು ಏನ್ ಮಾಡ್ಬೇಕು, ಅದನ್ನ ಬಿಟ್ಟು ನಾನೀಗ ಜಾಸ್ತಿ ದುಡ್ಡು ದುಡಿಯೋ ಮಾರ್ಗವನ್ನ ಇಳಿಬೇಕಾಯ್ತು ನಾನು ಇಷ್ಟೊತ್ತಿಗೆ. ಅದು ಒಂದು ಬಿಸ್ನೆಸ್ ಮಾಡೋದು, ಅಥವಾ ಇನ್ನೊಂದು ವ್ಯಾಪಾರ ಮಾಡೋದು, ಅಥವಾ ಕೃಷಿಯನ್ನೇ ಇನ್ನೂ ಡೆವಲಪ್ ಮಾಡೋದು, ಹೆಚ್ಚು ದುಡ್ಡು ಬರೋಕ್ ಮಾಡ್ಕೋಬೇಕಾಯ್ತು. ನಾನ್ ಮಾಡ್ಲಿಲ್ಲ. ನಾನೀಗ ಮಾಡಿರೋ ಜಸ್ಟ್ ನನ್ ಜೀವನ ಮಾಡಕ್ ಅಷ್ಟೇ ಮಾಡ್ಕೊಂಡಿರೋದು. ಜೀವನ ಮಾಡ್ಬೇಕು, ನನ್ನ ಮಕ್ಳಿಗೆ ಎಷ್ಟು ಓದಿಸ್ಬೇಕು ಅಷ್ಟಕ್ಕಷ್ಟೇ ಸೀಮಿತ ಆಗ್ಬಿಟ್ಟಿದೀನಿ ಆತರ. ಸೊ ಆ ಕಾರಣಕ್ಕೆ ನೀವು ಸತ್ತಿದ್ದೀರಾ ಅನ್ನೋ ನೀವು ಒಂದು ನಿಮ್ಮ ಸಮಾಧಾನಕ್ಕೆ ಮಾಡ್ಕೊಂಡಿರೋದು. ಅದು ಜಸ್ಟ್ ನನ್ನ ಸ್ಯಾಕ್ರಿಫೈಸ್ ಮಾಡ್ಕೊತಾ ಇರೋದು ಅಷ್ಟೇ. ಅದು ನಾನು ಇನ್ನು ಮಕ್ಕಳಿಗೆ ಅಂದ್ರೆ ಈಗ ಜಸ್ಟ್ ನಾನು 4:15 ಬಿಡ್ತಿದಂಗೆ ಓಡಬಾರ್ಬಾರ್ದು ಮನೆಗೆ. ಇನ್ನೊಂದು ಅರ್ಧ ಗಂಟೆ, ಈಗ ಬೆಳಗ್ಗೆ 9 ಗಂಟೆಗೆ ಹೋಗ್ತೀನಿ ಸ್ವಾಮಿ, ಸಂಜೆ 5 ಗಂಟೆಗೆ ಬರ್ತೀನಿ. 1 ಅವರ್ ಜಾಸ್ತಿ ಮಾಡ್ತಾ ಇದೀನಿ ನಾನು ಅವ್ರಿಗೆ ಕೆಲಸ. ಸೂಪರ್ ಸೂಪರ್.
ಈಗ ಸಂಡೇ ಹೊತ್ತು ತಗೊಂಡಿದೀನಿ ನಾನು. ಈ ಅಜ್ಜನಹಳ್ಳಿಲಿ ಸುಮ್ನೆ ಯಾರಾದ್ರೂ ಕೇಳಿದ್ರನ್ನ ಕೇಳಿಬೇಕಾದ್ರೆ ಎಷ್ಟು ಸಂಡೇಗಳನ್ನ ಮಕ್ಳಿಗೆ ಅಯ್ಯಾನ್ಸ್ಬಿಟ್ಟಿದೀನಿ. ಭಾನುವಾರದ ಹೊತ್ತೆಲ್ಲ ಕ್ಲಾಸ್ಗಳು. ಹತ್ರ ಬೇರೆ ಇದ್ರಿ ನಡ್ಕೊಂಡೆ ಬಂದ್ಬಿಟ್ಟಿರ್ತಿರ್ಬೇಕಾರೆ. ಅವ್ರು ಎಷ್ಟೋ ಸಲ ಎಂದವ್ರೆ, ಸಾರ್ ಏನ್ ಸಾರ್ ನೀವು ಎಲ್ಲಾ ಮಾಸ್ಟರ್ ಮನೇಲಿ ಇರ್ತಾರೆ, ನೀವೇನ್ ಸಾರ್ ಭಾನುವಾರದ ಹೊತ್ತು ತಗೊಂಡ್ಬಿಡ್ತೀರ, ನಮ್ಗೆ ಸಿಗೋದೊಂದ್ ಭಾನುವಾರ ಸಾರ್ ಅಂತಾರೆ. ಮಕ್ಳಿಗೆ ಬಿಡಬಾರ್ದು. ಈ ಇತ್ತೀಚೆಗಂತೂ ಪರೀಕ್ಷೆ ಹತ್ರ ಬಂದ್ಬಿಡ್ತು ಅಂದ್ರೆ ನಂದು ಶನಿವಾರದ ಹೊತ್ತು ಎಲ್ಲಾ ಬೇರೆ ಬೇರೆ ಈಗ ತುಂಬಾ ದೂರದಿಂದ ಬರ್ತಾರೆ ಶಿಕ್ಷಕರು, ತುಮಕೂರಿಂದ ಇಲ್ಲೆಲ್ಲ ಬರ್ತಾರೆ ಸ್ವಾಮಿ. ನಂದು ಇಲ್ಲೇ ಹತ್ರ ನನಗೆ 2 ಕಿಲೋಮೀಟರ್ ಕಲ್ಲೂರು, 1.5 ಕಿಲೋಮೀಟರ್. ಅವ್ರು ನನಗೆ ಮನ್ಸಿಗೆ ಅನ್ಕಂತೀನಿ, ನಡಿ ಅವರು 12 ಗಂಟೆಗೆ ಶಾಲೆ ಬಿಟ್ಟವ್ರೆ, ಅವರೆಲ್ಲ ಮನೆಗೆ ಹೋಗೋದು ಎಷ್ಟು ಗಂಟೆಗೆ? 2 ಗಂಟೆಗೆ. ನಾನು 12 ಗಂಟೆಗೆ ಬಿಟ್ರೆ ಎಷ್ಟೊತ್ತಿಗೆ ಹೋಯ್ತೀನಿ? 12 ಗಂಟೆ 5 ನಿಮಿಷಕ್ಕೆ ಮನೆಗೆ ಹೋಯ್ತೀನಿ. ಬೇಡ, ನನಗೆ ಏನ್ ಮಾಡೋಣ, 12 ಗಂಟೆ 2 ಗಂಟೆ ತಗ ನಾನು ಅವ್ರ ಟೈಮ್ಗೆ ಮನೆಗೆ ಹೋಗೋಣ ಕರೆಕ್ಟ್ ಆಗಿ. 2 ಅವರ್ ಸಿಗುತ್ತೆ ಅವತ್ತು ಶನಿವಾರ. ಅಲ್ಲ, ನಿಮ್ ಕ್ಯಾಲ್ಕುಲೇಷನ್ ಏನೋ ಸರಿ ಇದಿಲ್ಲ, ಮಕ್ಳ ಕತೆ ಇಲ್ಲ ಸ್ವಾಮಿ, ನಾನು ಮಕ್ಳನ್ನ ಏನ್ ಮಾಡಿದೀನಿ ಅಂದ್ರೆ, ಫಸ್ಟ್ ನಾನು ಆ ಶಾಲೆಗೆ ಹೋಗೋದ್ಕಿಂತ ಮುಂಚೆ ಮಕ್ಕಳಲ್ಲಿ ಬಿಹೇವಿಯರ್ಸ್ ಬೇರೆ ತರ ಇತ್ತು. ನಾನು ನಿತ್ಯ ಹೇಳಿ ಆಮೇಲೆ 2 ಜಡೆ ಹಾಕೊಂಡೇ ಬರ್ತಾ ಇರ್ಲಿಲ್ಲ ಹೆಣ್ಮಕ್ಳು. ಗಂಡ್ಮಕ್ಳು ಇನ್ಶರ್ಟೇ ಮಾಡ್ತಾ ಇರ್ಲಿಲ್ಲ. ಆ ಕಟ್ಟಿಂಗ್ಗಳನ್ನ ನೀವು ನೋಡ್ಬಿಟ್ರೆ ಶಾಲೆಗಳಿಗೆ ಬಂದು ಕಟ್ಟಿಂಗ್ ಶಾಪಿಗೆ ಹೋಗಿ ಹೇಳಿದೀನಿ, ಮಕ್ಳಿಗೆ ಹೇಳಿ ಸಾಕಾಗಿ ಕಟ್ಟಿಂಗ್ ಶಾಪ್ಗೆ ಹೋಗ್ಬಿಟ್ಟಿದ್ದೀನಿ. ಕ್ಲಾಸ್ ರೂಮ್ ಅಲ್ಲೇ ಇರ್ತಿದ್ರು ಸಿನಿಮಾ ಸ್ಟಾರ್ಸ್ ಗಳೆಲ್ಲ ಕ್ಲಾಸ್ ರೂಮ್ ಅಲ್ಲಿ. ಎಲ್ಲ ಕ್ಲಾಸ್ ರೂಮ್ ಅಲ್ಲಿ. ಅದೇ ಇತ್ತೀಚೆಗಂತ ಕಂಡ್ರೆ ಅಪ್ಪೇನು ಕೂಯಿಸ್ಕೊಂಡ್ ಬಂದ್ಬಿಡೋರು. ಹೋಗಿ ಹೇಳಿದೀನಿ, ಸರ್ ದಯವಿಟ್ಟು ಮಕ್ಳು ಹೇಳಿರುವೆ ನೀವ್ ಮಾಡ್ಬೇಡಿ, ಹಂಗು ಮಾಡಕ್ ಹೇಳಿದ್ರೆ ನನ್ ಫೋನ್ ನಂಬರ್ ನನಗ್ ಫೋನ್ ಮಾಡಿ ಆಗ್ಲೇ, ನಾನ್ ಬರ್ತೀನಿ ಅಲ್ಲಿಗೆ ಅಂತ ಹೇಳಿದೀನಿ. ಒಬ್ಬ ಫೋನ್ ಮಾಡೇ ಬಿಟ್ರೆ ಕಲ್ಲೂರಲ್ಲಿ ಶಾಲೆ ಎದುರುಗಡೆನೆ ಕಟಿಂಗ್ ಶಾಪ್, ಫೋನ್ ಮಾಡಿದ್ರು. ನಾನು ಹೋಗ್ತಿದ್ದಂಗೆ, ಸಾರ್ ನಾನೇನಿಲ್ಲ ಸಾರ್, ನಮ್ಮ ಅಪ್ಪ ಹೇಳಿತ್ತು ಸಾರ್ ಅಂತ ಅಂದ. ಅವ್ರ ಅಪ್ಪಂಗೆ ಫೋನ್ ಮಾಡಿದ್ರು, ಸಾರ್ ಪೂರ್ತಿ ಜೂಪ್ ಎಷ್ಟೈತೆ ಅಷ್ಟು ನುಣ್ಣು ಕತ್ರಿಸಿ ಸರ್, ಕೈ ಹಿಡ್ಕಣಕ್ ಸಿಗ್ಬಾರ್ದು ಹಂಗ್ ಕತ್ರಿಸಿ ಅಂತ ಹೇಳಿದ್ರು ಅವರಪ್ಪ. ಅಯ್ಯೋ ಅವ್ರ ಅಪ್ಪನ್ನೆಲ್ಲ ಹೇಳ್ಬಿಟ್ಟಿರ್ತಾನೆ ಗಾಬರಿಯಾಗಿ. ಅವನು ಅವ್ರ ಅಪ್ಪನ ಹೆಸರು, ನಾವು ಸರ್ ನಮ್ಮ ಅಪ್ಪ ಹೇಳಿತ್ತು ಸಾರ್ ಹಿಂಗ್ 100 ರೂಪಾಯಿ ಕೊಟ್ಬಿಟ್ಟು ನಮ್ಮ ಅಪ್ಪ ಹಿಂಗೆ ಮಾಡಿಸ್ತಮ್ಮ ಅಂತ ಹೇಳಿ ಸಾರ್ ಅಂತ ಮಾಡಿದೆ. ನಾನು ಅಲ್ಲೇ ಫೋನ್ ಅವ್ರ ಅಪ್ಪನ್ಗೂ 2 ರೂಪಾಯಿ ಕಟ್ ಮಾಡ್ಕೊಂಬ ಅಂತ. ಹಂಗಾಗಿ ನಾನು ಈಗ ಅಲ್ಲಿ ಹೋದ್ಮೇಲೆ ಬದಲಾವಣೆ ಮಾಡಿದೀನಿ ಸರ್ ಮಕ್ಕಳಲ್ಲಿ. ಓದುವ ಹುಚ್ಚನ್ನ ಇಡ್ಸಿದೀನಿ, ಓದೋ ಹುಚ್ಚು ಇಡ್ಸಿದೀನಿ. ವೆರಿ ಗುಡ್. ನೋಡಪ್ಪ, ಓದ್ರಿ ಬೇಕಾರೆ, ಓದಿ 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 ಸತ್ತೋದ ಅಂದ್ರೆ ಒಂದು ನಿಮ್ಗೆ ಹೆಸರು ಬಂದ್ಬಿಡುತ್ತೆ. ಓದ್ ಸತ್ತೋದ, ಕುತ್ಕೊಂಡ್ರೆ ತಿಗ ಜಡ್ಡಿಡಿಬೇಕು ಹಂಗ್ ಕುತ್ಕೊಂಡು ಓದಿ ಅಂತ ಹೇಳ್ಬಿಟ್ಟಿದೀನಿ. ಒಂದು ಗ್ರೂಪ್ ಮಾಡ್ಕೊಂಡಿದೀನಿ, ವೇಕಪ್ ಕಾಲ್ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು 5 ಗಂಟೆಗೆ ಅವರೆಲ್ಲರೂ ಆಯ್ ಸಾರ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರಾಗ್ತಾರೆ. 5 ಗಂಟೆಗೆ ಮಾರ್ನಿಂಗ್ ನನಗೆಲ್ಲ ಮೆಸೇಜ್ ಬಂದ್ಬಿಡ್ತದೆ. ಅಂದ್ರೆ ಹಾಕ್ಬಿಟ್ಟು ಮನಿಕತ್ತಾರ, ಅದನ್ನು ವಿಚಾರಿಸ್ತಿದೀನಿ. ಹಾಕ್ಬಿಟ್ಟು ಮನಿಕಂತಾರೆ ಅಂತಾನೆ ಅವ್ರ ಪೇರೆಂಟ್ಸ್ಗೆ 7 ಗಂಟೆ, ನಾನು 6 ಗಂಟೆ ಮೇಲೆ ಪೇರೆಂಟ್ಸ್ಗೆ ಫೋನ್ ಮಾಡ್ತೀನಿ. ಸರ್ ಇಲ್ಲ ಸರ್ ಎದ್ದು ಓದ್ತಿದ್ದ ಸರ್ ಅಂತ ಹೇಳ್ತಾರ. ಇಲ್ಲ ಅಂದ್ರೆ ಇಲ್ಲ ಸರ್ ಮಲ್ಕೊಂಡ್ಬಿಟ್ಟಿದ್ದ ಅಂತಂದ್ರೆ ನಾನು ಮತ್ತೆ ಕ್ಲಾಸ್ಗಳಲ್ಲಿ ವಿಚಾರಿಸ್ತೀನಿ ತಿರ್ಗಾ. ಒಟ್ಟಾರೆ ಓದುವ ಹುಚ್ಚನ ಈಗ ನಾನು ಎಲ್ಲೆಲ್ಲಿ ಯಾವ್ಯಾವ ಶಾಲೆಗೆ ಹೋಗಿದ್ದೀನಿ ಅಲ್ಲೆಲ್ಲ ಈ ತರದ್ದು ಮಾಡ್ಬಿಟ್ಟಿದೀನಿ ಸರ್. ನೋಡಿ, ನೀವೊಬ್ರು ನಿಜವಾದ ಅದ್ಭುತವಾದ ಕ್ರಾಂತಿಯನ್ನು ಉಂಟು ಮಾಡೋ ಶಿಕ್ಷಕರು. ಬಟ್ ನನಗನ್ಸೋದು, ಒಂದು ಅತಿಥಿ ಶಿಕ್ಷಕರಾಗಿ ಸಾಮಾನ್ಯವಾಗಿ ಒಂದು ಆಲಸ್ಯತನ ತೋರಿಸ್ಬೋದಿತ್ತೋ ಏನೋ, ಆದರೆ ನೀವು ಕಾಯಂಗಿಂತ ಹೆಚ್ಚೇನೂ ಇಲ್ಲ ಅನ್ನೋ ಥರ ನೀವು ಅದ್ಭುತವಾಗಿ ನೋಡಿ ಆ ಮಕ್ಕಳ ಮನೆಯೊಳಗಿನ ಕೆಲವು ವಿಚಾರಗಳನ್ನು ಕಂಟ್ರೋಲ್ ಮಾಡೋದು ಕೆಲವೊಮ್ಮೆ ಅನಿವಾರ್ಯ. ಅವರ ಸಂಸ್ಕಾರವನ್ನು ಬಿಲ್ಡ್ ಮಾಡಬೇಕು, ಅಥವಾ ಯಾಕಂದರೆ ವಿದ್ಯೆ ಆನಂತರದ ವಿಚಾರ. ಮೊದಲು ಅವ್ರಿಗೂ ಶಿಸ್ತು ಬರಬೇಕು. ಅದು ಮಲಗೋದ್ರಿಂದ ಹಿಡಿದು, ಏಳೋದ್ರಿಂದ ಹಿಡಿದು, ಫೋನ್ ಬಳಸೋದ್ರಿಂದ ಹಿಡಿದು, ಆಡೋ ಮಾತುಗಳಿಂದ ಹಿಡಿದು, ಮತ್ತು ಒಬ್ಬರು ಗುರು ಹಿರಿಯರಿಗೆ ಗೌರವ ಕೊಡುವುದರಿಂದ ಹಿಡಿದು, ಅಥವಾ ಓದುವ ಸಮಯ, ಯಾವ ಸಮಯದಲ್ಲಿ ಏನು ಓದಬೇಕು, ಎಷ್ಟು ಓದಬೇಕು, ಯಾವಾಗ ಎದ್ದೇಳಬೇಕು, ಅಥವಾ ಅಂದರೆ ಅವರಿಗೆ ಈ ಮೂಲಭೂತ ವಿಚಾರಗಳನ್ನು ಟೈಟ್ ಮಾಡದ ಹೊರತು ನಾವು ಒಂದೇ ಸಾರಿ ವಿದ್ಯೆ ಬೋಧನೆ ಮಾಡಿದ್ರೆ ಅದು ಮಡಿಕೆ ತೂತ ಮಾಡಿ ನೀರು ತುಂಬ್ದಂಗೆ ಮ್ಯಾಲಿಂದ ತುಂಬಿ ಕೆಳಗಿಂದ ಸೋರೋಗುತ್ತೆ. ಆಮೇಲೆ ಸ್ವಾಮಿ ಇನ್ನೊಂದು ಹೇಳಲೇಬೇಕು ನಿಮ್ಮ ಹತ್ರ. ನಾನು ಈ ಶಾಲೆಗೆ ಹೋದ್ಮೇಲೆ ಈಗ ಜೂನ್ ಜುಲೈ ತಿಂಗಳಲ್ಲಿ ನಾನು ಮನೆ ಭೇಟಿ ಮಾಡ್ತೀನಿ ರಾತ್ರಿ ಹೊತ್ತು. ಸಂಜೆ 6 ಗಂಟೆಗೆ ಇನ್ನೊಬ್ರು ನನ್ ಜೊತೆಗೆ, ನಾನು ಒಬ್ನೇ ಹೋಗಿಲ್ಲ, ಇನ್ನೊಬ್ರು ಕರ್ಕೊಂಡಿದ್ದೀನಿ ನನ್ನ ಜೊತೆ ಟೀಚರ್ನ. ಇಬ್ರು ಹೋಗ್ಬಿಟ್ಟು ಮನೆ ಭೇಟಿ ಮಾಡ್ತೀವಿ. ಫಸ್ಟ್ ಡೇ ನಾವು ಹೋಗಿದ್ದು ಹೃದಯನಹಳ್ಳಿ ಅಂತ ಹೇಳ್ಬಿಟ್ಟು, ಕಲ್ಲೂರ್ ಪಕ್ಕನೆ ಹೃದಯನಹಳ್ಳಿ ಅಂತ ಇದೆ. ಗೊತ್ತು. ಅಲ್ಲಿಗೆ ಹೋಗ್ತೀವಿ ಸ್ವಾಮಿ. ಮನೆ ಭೇಟಿ ಮಾಡಿದ್ರೆ ನಾವು ಮಕ್ಳು ಹೆಂಗ್ ಓದ್ತವ್ರೆ, ಅವ್ರ ಪರಿಸ್ಥಿತಿ ಹೆಂಗೆ, ನಾವು ಹಿಂಗೆ ಭೇಟಿ ಮಾಡ್ಬೇಕಾದ್ರೆ ಮನೆ ಕೆಲವೊಂದು ಭೇಟಿ ಕೊಡ್ತೀವಿ. ಅಲ್ಲಿ ಕೆಲವರು ಟಿವಿ ಹಾಕಿರ್ತಾರೆ, ಜೋರ್ ಸೌಂಡ್ ಕೊಟ್ಟಿರ್ತಾರೆ, ಆ ಮಕ್ಳು ಓದಕ್ ಆಗ್ತಾ ಇರಲ್ಲ, ಕಿರಿಕಿರಿ ಆಗ್ತಾ ಇರುತ್ತೆ. ಅಲ್ಲಿ ಅಪ್ಪನಿಗೆ ಪ್ರೋ ಕಬಡ್ಡಿ ಹುಚ್ಚು,
ಅಮ್ಮನಿಗೆ ಅದ್ಯಾವುದೋ ಮನೆಯೊಂದು 3 ಬಾಗಿಲು ಅನ್ನ ನೋಡ್ಬೇಕು ಅನ್ನೋ ಹುಚ್ಚು. ಅವೆಲ್ಲರೂ ಮತ್ತೆ ಈ ಮಕ್ಕಳು ಎಲ್ಲಿ ಓದ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಹಿಂಗೆ ಹೋಗಿ ಮನೆಗಳ ಪರಿಸ್ಥಿತಿನ ನೋಡಿದಾಗ ನನಗೆ ಮನೆ ಭೇಟಿ ನಾನೊಂದು ಆಲ್ಬಮ್ ರೆಡಿ ಮಾಡ್ಬಿಟ್ಟಿದ್ದೀನಿ. ಫೋಟೋ ತೆಗ್ಸ್ಕೊಂಬಂದು ಫೋಟೋ ಎಲ್ಲ ಹಾಕಿ ಅವ್ರಿಗೆ ಏನ್ ಹೇಳ್ಬೇಕು ಅವನ್ನೆಲ್ಲ ಅಲ್ಲಿ ಹೇಳಿ ಸಿಗ್ನೇಚರ್ ಮಾಡಿಸ್ಕೊಂಡು ಹಿಂಗೆಲ್ಲ ಬಂದಿದ್ದೀನಿ. ಅದಾದ್ಮೇಲೆ 2ನೇ ಒಂದು ಏರಿಯಾಗೆ ಭೇಟಿ ಕೊಡ್ತೀನಿ ಸ್ವಾಮಿ. ಒಂಚೂರು ಅದ್ರ ಮೇಲ್ಗಡೆನೆ ಹಾವಾಡಿಗರು ಬೀದಿ ಅಂತ ಇರುತ್ತೆ, ನೀವು ನೋಡಿ ಹುಣಸೆ ಮರದ ಹತ್ರ ಹಾವಾಡಿಗರು ಬೀದಿ ಇದೆ ಸ್ವಾಮಿ. ನನ್ಗೆ ಅಲ್ಲಿ ಹೋದಾಗ ನನ್ನ ಮನಸ್ಸು ಯಪ್ಪ ಎಲ್ಲಿದ್ದಾರೆ ಗೊತ್ತಾ ಸ್ವಾಮಿ, ಅವರು ನಮ್ಮ ದೇಶದಲ್ಲಿ 50 ವರ್ಷದ ಹಿಂದೆ ಇದಾರೆ. ಅವರು 50 ವರ್ಷದ ಹಿಂದೆ. ಈ ಮೂಲಕ ನೀವೇನಾದ್ರೂ ಕೇಳೋರಿದ್ರೆ ಅವ್ರಿಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಇದಕ್ಕಿಂತ ಇವತ್ತಿನ ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಹೇಳ್ಬಿಡ್ತೀನಿ ಸ್ವಾಮಿ, 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಅಲ್ಲಿ ಒಂದು 10 ಮನೆಗಳೈತೆ, ಗುಡಿಸಲು ಮನೆ ಸ್ವಾಮಿ. ಅಲ್ಲಿಂದ ನಮ್ಮ ಶಾಲೆಗೆ 8 ವಿದ್ಯಾರ್ಥಿಗಳು ಬರ್ತವೆ. ನಾವು ದಿನನಿತ್ಯ ಯಾಕೋ ಹೋಮ್ವರ್ಕ್ ಬರೆಯಲ್ಲ ಅಂತ ಹೊಡೆಯೋದು, ಯಾಕೋ ಪೆನ್ ಇಲ್ಲ ಅಂತ ಬೈಯೋದು, ಹಿಂಗೆಲ್ಲ ಮಾಡ್ತಾ ಇದ್ದೆ. ಅಲ್ಲಿ ಭೇಟಿ ಕೊಟ್ಟಾಗ ಸ್ವಾಮಿ ಒಂದೇ ಒಂದು ವೈರ್ ಎಳ್ಕೊಂಡ್ ಬಂದವ್ರೆ, ಒಂದ್ ಸ್ವಿಚ್. ಆ ಸ್ವಿಚ್ ಅಲ್ಲಿ 8 ಮನೆಯವರು ಅಲ್ಲಿಂದ ಕರೆಂಟ್ ಎಳ್ಕೊಂಡು ಹೋಗ್ಬೇಕು. 2ನೇದು ಅವ್ರವೆಲ್ಲ ಗುಡಿಸ್ಲಿ ಮನೆ, ಜೋರ ಮಳೆ ಬಂದ್ಬಿಟ್ರೆ ಕೆಳಗ್ ಬರುತ್ತೆ ನೀರು. ಹುಡುಗರ ಹತ್ರ ಹಾಳೆಗಳಿಲ್ಲ, ಎಕ್ಸೈಸ್ ಇಲ್ಲ, ಪೆನ್ ಇಲ್ಲ. ಕೇಳಿದ್ರೆ ಏನೋ ಅಲ್ಲಿ ಹೋದೆ ಒಂದಿನ, ಅಲ್ಲಿಗೆ ಭೇಟಿ ನೀಡಿದಾಗ ಮಕ್ಕಳು ಹೆಂಗ್ ಓದ್ತಾರೆ ಅಂತ ನೋಡಿದಾಗ ಅಲ್ಲಿನ ಕೆಲಸ ಅವ್ರ ಅಪ್ಪ ಪೇರೆಂಟ್ಸ್ ಹೆಂಗೆ ಅಂದ್ರೆ ಫುಲ್ ಡ್ರಿಂಕ್ಸ್ ಮಾಡ್ಬಿಡೋದು. ನಾನು ಹೋಯ್ತೀನಿ ಅವ್ರ ಶಾಲೆ ಮನೆಗೆ ಹೋಗ್ತೀನಿ, ನನ್ ಕೈ ಹಿಡ್ಕೊಂಡು ಮುತ್ತು ಕೊಡ್ತಾವನೊಬ್ರು ಅವ್ರ ಪೇರೆಂಟ್ಸ್. ಇದೇನ್ ಸಾರ್ ಹಿಂಗೆ ಅಂದ್ರೆ, ಸಾರ್ ನೀವು ನಮ್ಮ ಮನೆಗೆ ಬಂದಿದ್ದು ಭಾಗ್ಯ ಸಾರ್, ಬಡವ್ರ ಮನೆಗೆ ಹಂಗೆ ಅಂತೆಲ್ಲ ಹೇಳಿದಾಗ ಅಲ್ಲಿನ ಮಕ್ಳನ್ನ ನಾನು ನೋಡ್ತೀನಿ ಫಸ್ಟ್. ಯಾಕೆ ಇವ್ರು ಓದಲ್ವಲ್ಲ ಅಂತ ಹೇಳಿದಾಗ ಅಲ್ಲಿ ಬರೀ ಡ್ರಿಂಕ್ಸ್ ಮಾಡ್ಕೊಂಡು ಜಗಳಾಡೋದು, ಉಯ್ದಾಡೋದು. ಅವ್ರಿಗೆಲ್ಲ ಹೇಳಿದೆ, ಅಲ್ಲಪ್ಪ ನೀವಿರೋದು ಬಡವ್ರ ತರ ಒಂದು ಗುಡಿಸ್ಲಲ್ಲಿ ಇದೀರಿ, ಈ ಮಟ್ಟಕ್ಕೆ ನೀವು ಮಾಡ್ತೀರಾ ಅಂದ. ಸ್ವಾಮಿ ಏನ್ ಮಾಡೋ ಸ್ವಾಮಿ, ನಮಗ್ ಮನೆ ಇಲ್ಲ, ಮಠ ಇಲ್ಲ, ನಮ್ಗೆ ಬೆಳಗಿಂದ ಸಖತ್ತು ಕೆಲಸ ಮಾಡ್ಬಿಡ್ತೀವಿ, ಆ ನೋವಿಗೋಸ್ಕರ ನಾವ್ ಈ ತರ ದಾಸರಾಗ್ಬಿಟ್ಟಿದೀವಿ. ಅಲ್ಲಿನ ವಿದ್ಯಾರ್ಥಿಗಳು ಈಗ ಒಂದ್ ಸ್ವಲ್ಪ ಓದಕ್ಕೆ ಬದಲಾವಣೆ ಮಾಡಿದೀನಿ ಸ್ವಾಮಿ. ನೀವು ನೋಡಿರ್ತೀರಾ ಅಂತ ಇವತ್ತಿಗೂ ಅಲ್ಲಿರೋ 10 ಗುಡಿಸ್ಲುಗಳು ಹೊಟ್ಟೆ ಚುರುಕ್ ಅನ್ಬಿಡುತ್ತಂಗೆ. ಅವಾಗ ಅವ್ರ ಮುಂದೆ ನಮ್ದೇನು ಅಲ್ಲ ಅನ್ಸ್ಬಿಡುತ್ತೆ ಸ್ವಾಮಿ. ನೀವು ನಿಜವಾಗ್ಲೂ ಅಂದ್ರೆ ಇದು ಏನ್ ಸರ್ಕಾರದಿಂದ ಇರೋ ಯೋಜನೆನ ಅಥವಾ ನೀವು ಸ್ವಯಂ ಮಾಡ್ತಾ ಇರೋದಾ ಇದು? ಯಾವ್ದು ಸ್ವಾಮಿ? ಅಂದ್ರೆ ಮನೆಗೆ ಹೋಗೋದು ಅಥವಾ ಈ ತರ ಸರ್ಕಾರದ ಯೋಜನೆ ಸ್ವಾಮಿ. ಪ್ರತಿ ಶಾಲೆಯಲ್ಲಿ ಮೇಂಟೈನ್ ಮಾಡ್ಬೇಕು ಅದನ್ನ. ಪ್ರತಿ ವಾರದಲ್ಲಿ 2 ದಿನ ಮನೆ ಭೇಟಿ ಮಾಡಿ ಮಕ್ಳು ಹೇಗ್ ಓದ್ತಾ ಇದಾವೆ, ಹೇಗ್ ಓದ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ಬೇಕು ಅಂತ ಯೋಜನೆ ಸ್ವಾಮಿ. ಅದು ಪ್ರತಿ ಶಾಲೆಯಲ್ಲಿ ಮಾಡ್ಬೇಕು ಅದನ್ನ. ಪ್ರತಿ ಶಾಲೆಗೆ ಮಾಡ್ಬೇಕು. ಬಟ್ ಎಲ್ಲಾ ಶಾಲೆಗಳಲ್ಲಿ ರೆಕಾರ್ಡ್ ನ ಹಂಗೆ ಬರ್ದಿಕ್ಕುವಂತ ವ್ಯವಸ್ಥೆ ಇರುತ್ತೆ. ಬಟ್ ಫೋಟೋನ ಹಂಗೆ ಕ್ಲಿಕ್ ಮಾಡ್ಕೊಂಬಂದು ಮಾಡುವಂತ ವ್ಯವಸ್ಥೆ ಇರುತ್ತೆ. ಬಟ್ ನಾನು ಮಾತ್ರ ಅಲ್ಲಿ ಹೋಗಿ ಹೇಳಿ ಅದನ್ನ ಒಂದು ಬುಕ್ ಮಾಡಿದೀವಿ ಸ್ವಾಮಿ ಶಾಲೆಗಳಲ್ಲಿ. ಆ ವಿಳಾಸ ಇನ್ನೊಮ್ಮೆ ಹೇಳಿ, ಅದ್ ಯಾವ ಗುಡಿಸ್ಲು ಅದೇ ಹೇಳಿದ್ ಇನ್ನೊಮ್ಮೆ ಹೇಳಿ ಸ್ವಾಮಿ. ಅಂದ್ರ ಆ ವಿಳಾಸ ಹೇಳಿದ್ರಲ್ಲ, ಗುಡಿಸ್ಲು ಜನ ಅಂತ. ಅರ್ಧೇನಹಳ್ಳಿಯಿಂದ ಮುಂದೆ ಹೋದ್ರೆ ಕಲ್ಲೂರು ಕ್ರಾಸ್ ಮತ್ತೆ ಅರ್ಧೇನಹಳ್ಳಿ ಮಧ್ಯೆ ಹಾವಾಡಿಗರು ಬೀದಿ ಅಂತ ಬರುತ್ತೆ ಸ್ವಾಮಿ. ಹುಣಸೆ ಮರ. ಓಕೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು. ಗುಬ್ಬಿ ತಾಲೂಕು, ಕಲ್ಲೂರು ಕ್ರಾಸ್ ಮತ್ತೆ ಕಲ್ಲೂರು ಮಧ್ಯ ಬರುತ್ತೆ. ಹರದೇವನಹಳ್ಳಿ ಬಿಟ್ಟು ಮೇಲ್ಗಡೆ ಒಂದ್ ಸ್ವಲ್ಪ. ಓಕೆ. ಅವ್ರಿಗೆ ಏನ್ ಬೇಕಾಗ್ಬೋದು ನಿಮಗೆ ಗೊತ್ತಿರೋ ತರ? ಅವ್ರಿಗೆ ಏನ್ ಬೇಕು ಅಂದ್ರೆ ಆ ಮಕ್ಳಿಗೆ ಅಟ್ಲೀಸ್ಟ್ ಒಂದ್ ಎಕ್ಸೈಜು, ಪೆನ್ನು, ಬ್ಯಾಗು, ಬುಕ್ಕು. ಸ್ವಾಮಿ ಒಬ್ಬ ಹುಡುಗ ಡೈಲಿ ಒಂದೇ ಪ್ಯಾಂಟ್ ಹಾಕೊಂಡ್ಬರ್ತಾನೆ, ಒಂದೇ ಪ್ಯಾಂಟ್. ನನಗೆ ಫಸ್ಟ್ ಟೈಮ್ ಗೊತ್ತಿಲ್ದಲೆ ಹೊಡೆದು ಬಿಟ್ಟಿದೀವಿ. ಯಾಕೋ ಯೂನಿಫಾರ್ಮ್ ಪ್ಯಾಂಟ್ ಹಾಕೊಂಬರ್ದಲ್ಲೇ ಒಂದೇ ಪ್ಯಾಂಟ್. ಅನ್ಯೂನಿಫಾರ್ಮ್ ಬುಧವಾರ ಇದ್ದಾಗ್ಲೂ ಅದೇ ಪ್ಯಾಂಟ್ ಹಾಕ್ಬಿಟ್ಟು ಬೇರೆ ಶರ್ಟ್ ಹಾಕ ಬರ್ತಾನೆ. ಯೂನಿಫಾರ್ಮ್ ಇದ್ದಾಗ್ಲೂ ಅದೇ ಪ್ಯಾಂಟ್ ಹಾಕೊಂಡು ಬೇರೆ ಶರ್ಟ್ ಹಾಕಬಾರ್ದು, ಯೂನಿಫಾರ್ಮ್ ಶರ್ಟ್ ಹಾಕೊಂಡ್ಬರ್ತಾನೆ. ಅದು ನೋಡಿದಾಗ ನನಗೆ ಬಹಳ ನೋವಾಯ್ತು. ನಾನು ಬುಕ್ಸ್ ಕೊಡ್ತಾ ಇದ್ದೆ, ಎಲ್ಲೋ ಈಗ ಕನ್ನಡ ಸಮಾಜ ಬುಕ್ಸ್ಗಳು ಎಲ್ಲ ಸಿಗುತ್ತೆ, ಪಬ್ಲಿಕೇಶನ್ಸ್, ಗೈಡ್ಗಳು. ಅದನ್ನ ತಂದು ಎಲ್ಲರ ಹತ್ರ ಕೊಟ್ಟು ನಾನ್ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡ್ತಿದ್ದೆ. ನಾನು ಅಷ್ಟು ವಿದ್ಯಾರ್ಥಿಗಳ ಹತ್ರ ದುಡ್ಡು ಇಸ್ಕೊಳ್ಳಿಲ್ಲ ಸ್ವಾಮಿ. ಅದು ನೋಡಿ ದೊಡ್ಡ ಮನಸ್ಸು. ಬೇಡಪ್ಪ, ನೀವು ಕೊಡೋದ್ ಬೇಡ. ಅದು 150 ರೂಪಾಯಿ ಒಂದು ಬುಕ್ಕಿನ ಬೆಲೆ. ಎಲ್ಲಾ ಮಕ್ಳಿಗೂ ಕೊಟ್ಟೆ ನಾನು 150 ರೂಪಾಯಿ ತಂದು ಕೊಟ್ಟಿ. ಬಟ್ ಆ ಮಕ್ಳ ಹತ್ರ ನಾನು ದುಡ್ಡು ಇಸ್ಕೊಳ್ಳಿಲ್ಲ. ನನಗೆ ಗೊತ್ತಾಗ್ಬಿಟ್ಟು ಅಲ್ಲಿ ವ್ಯವಸ್ಥೆ ಇಲ್ಲ ಅಂದಿದ್ರೆ ನಾನು ಡೈಲಿ ಅವ್ರಿಗೆ ಯಾಕೆ ಇಕ್ಕಂಬಂದಿಲ್ಲ ಈ ಪ್ಯಾಂಟ್ ಅಂತ ಹೊಡೆಯೋದು ಬೈಯೋದು ಮಾಡ್ತಾ ಇದ್ದೆ. ಅಲ್ಲಿ ಹೋದ್ಮೇಲೆ ನಾನು ಅಲ್ಲಿ ಬಂದ್ಮೇಲೆ ನಮ್ ಶಿಕ್ಷಕರಿಗೆಲ್ಲ ಹೇಳ್ತೀನಿ, ನೋಡಿ ಈ ತರದ ವ್ಯವಸ್ಥೆ ಇದೆ ಅಂತ. ಅಲ್ಲಿ ಒಬ್ರು ಶಿಕ್ಷಕರು ಅವನಿಗೆ A4 ಸೈಜ್ ಹಾಳೆ, ಅವನ್ ಬರೆಯೋ ಟೆಸ್ಟ್ ಪೇಪರ್ ಇದೆಲ್ಲ ಕೊಡಿಸ್ತಾರೆ. ಓಕೆ. ಈಗ ನನ್ನ ಪ್ರಶ್ನೆ ಅಂದರೆ, ಅವ್ರಿಗೆ ಯೂನಿಫಾರ್ಮ್ ಅಂತಲ್ಲ ಅಥವಾ ನಾರ್ಮಲ್ ಡ್ರೆಸ್ ಅವಶ್ಯಕತೆ ಇದೆಯಾ ಅವ್ರಿಗೆ? ಸರ್, ನಾರ್ಮಲ್ ಕೊಟ್ಟರು ಉತ್ತಮ ಅನ್ಸುತ್ತೆ. ಓಕೆ ಓಕೆ. ಅವ್ರಿಗೆ ಪಾಪ ಜೀವನ ಬಟ್ಟೆ ಕೊಟ್ಟರು ಉತ್ತಮ ಅನ್ಸುತ್ತೆ. ಅಲ್ಲ, ನಾನು
ಶಾಲೆ ಯೂನಿಫಾರ್ಮ್ ಮಾತ್ರ ವಿಚಾರನ ಅಥವಾ ಬೇರೆ ಬಟ್ಟೆ ವಿಚಾರವಾಗೂ ಪಾಪ ಅವ್ರಿಗೆ ಕೊರತೆ ಇದೆ ಅಂತಲ್ಲ? ಕೊರತೆ ಇದೆ ಸ್ವಾಮಿ. ನಾನು ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಆ ಮನೆ ವ್ಯವಸ್ಥೆ ನೋಡಿದ್ರೆ ಏನೋ ಅವ್ರ ಹತ್ರ ಇದ್ರೆ ಒಂದು 2 ಜೊತೆ 3 ಜೊತೆ ಬಟ್ಟೆಗಳು ಇರ್ಬಹುದೇನೋ ಅಷ್ಟೇ. ಆಗ್ಲಿ, ಖಂಡಿತ ನೀವು ಹೇಳಿದ್ ಬಹಳ ಒಳ್ಳೇದಾಯ್ತು. ನಾನು ಇದ್ರ ಕಡೆ ಖಂಡಿತ ಗಮನ ವಹಿಸ್ತೀನಿ. ಬಟ್ ನೋಡಿ, ನನಗೆ ಈ ಸಮಯದಲ್ಲಿ ಆ ಗುಡಿಸಲಲ್ಲಿರೋ ಆ ಮಕ್ಕಳ ಸ್ಥಿತಿ ನೀವು ನೋಡಿರ್ತೀರಾ ಸ್ವಾಮಿ, ಅದು ನೀವು ನೋಡಿರ್ತೀರಾ ಅನ್ಕೊಂಡಿದ್ದೀನಿ. ಹೌದು, ಖಂಡಿತ ನೋಡಿದ್ವಿ. ಈಗ ನಾವು ವರ್ಷಗಟ್ಲೆ ಅಲ್ಲಿ ಓಡಾಡದೆ ನಂಗೆ ಕಾಲೇಜ್ಗೆ ಹೋಗ್ಲಿಕ್ಕೆ, ಮತ್ತೆ ಅದಕ್ಕೆ ಮೀರಿ ನನಗೊಂದ್ಸಲಿ ಚೇಳು ಕಚ್ಚಿತು ಅಂತ ಕರ್ಕೊಂಡು ಹೋಗಿದ್ರಲ್ಲಿ. ಹೌದು, ಅಲ್ಲಿ ಅವ್ರು ಔಷಧಿ ಕೊಡ್ತಾರೆ ಸ್ವಾಮಿ, ಯಾರೋ ಒಬ್ರು ಕೊಡ್ತಾರೆ. ಹೌದು, ಮನೆಗಳು ಗುಡಿಸ್ಲು ಈಗ ಒಂದು 2-3 ಮನೆಗಳು ಮಾತ್ರ ಏನೋ ಗ್ರಾಂಟ್ ಇಂದ ಮನೆ ಕಟ್ಕೊಂಡಿದ್ದಾರೆ ಅಂತ ನೋಡ್ದೆ. ಇನ್ನ ಉಳಿದವು ಎಲ್ಲ ಗುಡಿಸಲು ಮನೆಗಳೇ ಸ್ವಾಮಿ. ಅಲ್ಲಿನ ತುಂಬಾ ನಮ್ಮಲ್ಲಿ ಸಂಘ ಸಂಸ್ಥೆಗಳು ಅಲ್ಲಿ ಇಲ್ಲಿ ಹೋಗಿ ಸುಮ್ಮನೆ ಇರೋರಿಗೆ ಕೊಡ್ತಾ ಇರ್ತವೆ. ಇಂಥವೆಲ್ಲ ನಮ್ಮ ಗಮನಕ್ಕೆ ಬಂದಾಗ ಒಳ್ಳೇದಾಗುತ್ತೆ. ಈಗ ನೋಡಿ, ನೀವು ಹೇಳಿದ ಬಹಳ ಸಂತೋಷ ಆಯ್ತು. ಸರ್ಕಾರದ ಬಿಡಿ, ಈಗ ಅದು ನಂಬ್ಕೊಳಕ್ಕಾಗಲ್ಲ. ಈಗ ನಮ್ಮಲ್ಲೇ ಈಗ ನಮ್ಮಂತ ಎಷ್ಟೋ ಜನ ಏನೋ ಸೇವೆ ಮಾಡ್ಲಿಕ್ಕೆ ಹೊರಟಿರ್ತಾರೆ. ಈಗ ನಮಗ್ ಗೊತ್ತಿರೋರು ಎಷ್ಟೋ ಜನ ಕೊಟ್ಟಿದ್ದಕ್ಕೆ ಕೊಡ್ತಾ ಇರ್ತಾರೆ. ಬಟ್ಟೆಗಳು ಕೊಡ್ತಾರೆ, ಬುಕ್ಸ್ಗಳು ಕೊಡ್ತಾರೆ, ಶೂಗಳು ಕೊಡ್ತಾರೆ. ಏನೋ ಅವ್ರಿಗೊಂದು ಡಾಕ್ಯುಮೆಂಟ್ರಿ, ಒಂದು ಫೋಟೋ ಬೇಕಿರುತ್ತೆ, ಅದಕ್ಕೆ ಕೊಟ್ಟಿದ ಥರನೇ ಕೊಡ್ತಾ ಇರ್ತಾರೆ. ಈಗ ಬಟ್ ಇಂಥದ್ದು ಏನೋ ಗಮನಕ್ಕೆ ಬಂದಾಗ ನಾವು ಅದನ್ನ ಆ ನೀರನ್ನು ಆ ಕಡೆಗೆ ತಿರುಗಿಸ್ಬೋದು. ಅಯ್ಯೋ ಹೋಗ್ರಪ್ಪ, ಅಲ್ಲಿ ಇಂಥವ್ರು ಇದಾರೆ ಕಣ್ರಯ್ಯ, ಅವ್ರಿಗೆ ಬೇಕಿರುತ್ತೆ ಅಂತ. ಅದು ನೀವು ಹೇಳಿದಾಗ ನಮ್ಮ ಗಮನಕ್ಕೆ ಬಂದಿದ್ದು ಸಂತೋಷ, ಬಹಳ ಸಂತೋಷ. ನೋಡಿ, ಇಲ್ಲಿ ನೀವೊಬ್ರು ಶಿಕ್ಷಕರಾಗಿ ಪಾಪ ಯಾಕೋ ಒಂದೇ ದಿವಸ ಒಂದೇ ಬಟ್ಟೆ ಇಕ್ಕೊಂಬರ್ತಿ, ಬರೀ ಒಂದೇ ಬಟ್ಟೆ ದಿವಸ ಇಕ್ಕೊಂಬರ್ತಿ ಅಂತ ನೀವು ಹೊಡೆದಾಗಲೂ ಆತ ಏನ್ ಅಂದಿರ್ಬೋದು ಅಂತ ನನಗೆ ಕುತೂಹಲ. ಏನಂದ ಆತ? ಇಲ್ಲ, ಅವ್ನು ಏನು ಮಾತಾಡ್ಲಿಲ್ಲ ಸರ್. ಸುಮ್ನೆ ಹೆಂಗೆ ಅಂದ್ರೆ, ಹ್ಞೂ ಸರ್ ನಾನು ಹಾಕೊಂಬರ್ತೀನಿ ಸರ್, ನಾಳೆ ಹಾಕೊಂಬರ್ತೀನಿ ಸರ್, ನಮ್ಮ ಅಮ್ಮ ಇರ್ಲಿಲ್ಲ ಸರ್, ಒಡ್ದಿರ್ಲಿಲ್ಲ ಸರ್ ಅಂದ್ರೆ. ನಾನು ಜೂನ್ ಅಲ್ಲಿ ಮೇ 28ನೇ ತಾರೀಕು ಆ ಶಾಲೆಗೆ ಹೋಗಿರೋದು, ಕಲ್ಲಳ್ಳಿಯಿಂದ ಕಲ್ಲೂರು ಶಾಲೆಗೆ ಮೇ 28ಕ್ಕೆ ಹೋಗ್ತೀನಿ. ಅವನನ್ನ ಸ್ಟಾರ್ಟಿಂಗ್ 15 ದಿನ ಯಾರು ಯೂನಿಫಾರ್ಮ್ ಹಾಕೊಂಬರಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ. ಜೂನ್ 15 ದಿವಸ ಅಷ್ಟು ಇನ್ನು ಶಾಲೆ ಆರಂಭ ಆದಾಗ ಅವೇನು ಹಾಕೊಂಬರಲ್ಲ, ಸುಮ್ನೆ ಯೂನಿಫಾರ್ಮ್ನೇ ಹಾಕೊಂಬರೋದು. ಈಗ ಅವ್ನು ನೋಡಿದಾಗ ಶರ್ಟ್ ಮಾತ್ರ ಒಂದ್ 2 ಜೊತೆ ಎರಡು ಶರ್ಟ್ ಮಾತ್ರ ಚೇಂಜ್ ಆಗೋದು, ಪ್ಯಾಂಟ್ ಮಾತ್ರ ಒಂದೇ ಪ್ಯಾಂಟೇ. ಅವ್ನು ಈಗ್ಲೂ ಸ್ವಾಮಿ ಇವತ್ತಿಗೂ ಅದೇ ಪ್ಯಾಂಟ್ ಅಲ್ಲೇ ಬಂದಿರ್ತಾನೆ. ಅವ್ನು ಇವತ್ತಿಗೂ ಯಾವ್ದೋ ಒಂದೇ ಒಂದು ಬ್ಲಾಕ್ ಪ್ಯಾಂಟ್ ಮಾಡಿಕೊಂಡು ಒಂದೇ ಒಂದು ಶರ್ಟ್ ಮಾತ್ರ 1-2-3 ಚೇಂಜ್ ಆಗುತ್ತೆ. ನಾನು ಎಷ್ಟೊಂದ್ಸಲಿ ಹೇಳಿದೆ, ನಂದೇನಾದ್ರೂ ಆಗ್ತೇನಪ್ಪ, ನಂದು ಎಷ್ಟೊಂದು ಸಾರ್ ಇಲ್ಲ ಸಾರ್ ಐತೆ ಸಾರ್ ಹಂಚ್ಕಂತಾನೆ ಮಾತಾಡಕ್ಕೆ. ಎಷ್ಟು ವಯಸ್ಸಿನವರು ಸರ್? ಎಷ್ಟು ವಯಸ್ಸಿನವರು ಅವರು? ಅಂದ್ರೆ ಮಿಡ್ಲ್ ಸ್ಕೂಲ್? ಇಲ್ಲ, 10th ಸ್ಟ್ಯಾಂಡರ್ಡ್ ಅಂದ್ರೆ ಅವ್ನಿಗೆ 15 ವಯಸ್ಸು ಸ್ವಾಮಿ ಅಷ್ಟೇ. 10th ಸ್ಟ್ಯಾಂಡರ್ಡ್ ಅಲ್ಲಿ 15, 14, 13 ಈ 3 ಏಜಿನವ್ರು ಬರ್ತಾರೆ. 8ನೇ ಕ್ಲಾಸ್ ಅಲ್ಲೂ ಇದಾರೆ ಅವ್ರ ಸಮುದಾಯದವರು, ಅಲ್ಲಿನವರು 9ರಲ್ಲಿ ಇದಾರೆ, 10ರಲ್ಲಿ ಇದಾರೆ. 13 ವರ್ಷ, 14 ವರ್ಷ, 15 ವರ್ಷ. ಇರ್ಲಿ ಪಾಪ, ಅವರು ಹೊರಗಿನ ಬೆಳಕನ್ನೇ ನೋಡಿರ್ಲಿಕ್ಕಿಲ್ಲ, ಅಥವಾ ಲೋಕದ ಅವ್ರು ಬಹುಶಃ ಒಂದು 3 ಹೊತ್ತಿನ ಊಟ ಇದರಲ್ಲೇ ಅವರು ಜೀವನ ತೃಪ್ತಿ ಪಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಶಿಕ್ಷಣದ ಮಹತ್ವ ಪಾಪ ಗೊತ್ತಿರಲ್ಲ. ಮಕ್ಕಳಿಗಾದ್ರೂ ಅದೇ ವಾತಾವರಣದಲ್ಲಿ ಬೆಳೆದು ಅವ್ರಿಗೂ ಕೂಡ ಅದ್ರ ಮಹತ್ವ ಗೊತ್ತಿರಲ್ಲ. ಏನು ಮಾಡ್ತೀರಿ, ಇವೆಲ್ಲ ಒಂದು ಕಡೆ ಹೇಳಿದಾರಲ್ಲ, ಎಲ್ಲ ಹೊಟ್ಟೆ ತುಂಬಿದ ಜನಗಳ ನಡುವೆಯೂ ಇಂಥ ಎಷ್ಟು ಅನಾನುಕೂಲ ಇರೋ ವ್ಯವಸ್ಥೆ ಅಥವಾ ಅನಾನುಕೂಲವಾಗಿ ಬದುಕ್ತಾ ಅವ್ರ ಕಡೆ ಕಣ್ಣು ಹಾಯಿಸೋದು ಯಾರು ಮಾಡೋದಿಲ್ಲ. ಬಟ್ ನಿಮ್ಮಂಥವ್ರು ಅದನ್ನ ನಿಮ್ಮ ಕೈಲಾದಷ್ಟು ಅಟ್ಲೀಸ್ಟ್ ಆ ಹುಡುಗನಿಗೆ ನಾಳೆಯಿಂದ ಒಂದು ಕರುಣೆ ತೋರಿದ್ದೀರಲ್ಲ, ಬಹುಶಃ ಆತನಿಗೆ ಏನೋ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಯ್ತು. ಯಾಕಂದ್ರೆ ಅವನ ಹತ್ರ ಉತ್ತರ ಇರಲಿಲ್ಲ, ನೀವು ಕೇಳಿದಾಗ್ಲಿಲ್ಲ ಹೇಳಲಿಕ್ಕೆ. ಹೌದು, ಏನೇನೋ ಸಬೂಬ್ ಕಾರಣಗಳನ್ನ ಕೊಡ್ತಾ ಇದ್ದ. ಬಟ್ ನಿಮ್ಗೆ ಯಾವಾಗ ಸತ್ಯ ಗೊತ್ತಾಗುತ್ತಲ್ಲ, ಅವನಿಗೆ ಬಹುಶಃ ಒಂದ್ 2 ಕಣ್ಣೀರು ಬಂದಿರಬಹುದು. ಪುಣ್ಯ ಗೊತ್ತಾಯ್ತಲ್ಲ, ಈಗ ನಾಳೆಯಿಂದ ಏನು ಇಲ್ಲ ಅಂತ. ಅವನು ನಾನು ನೋಡಿದಾಗ ನೊಂದ್ಕೊಂಡಿದ್ದಾನೆ, ಮನ್ಸಲ್ಲಿ ಬಹಳ ನೊಂದ್ಕೊಂಡಿದ್ದಾನೆ ಅವನು. ಅವನು ಪ್ರಶ್ನೆ ಮಾಡಿದಾಗ ನೊಂದ್ಕೊಂಡಿದ್ದಾನೆ. ನನಗೆ ಫಸ್ಟ್ ಗೊತ್ತಿಲ್ಲ. ನನಗೆ ಮೊದಲು ನಾನು ಜುಲೈನಲ್ಲಿ ಭೇಟಿ ಕೊಡಕ್ ಹೋಗ್ತೀನಿ ಮನೆಗೆ. 1 ತಿಂಗಳು ನಾನು ಅವನ್ನ ಸುಮ್ನೆ ಹಿಂಗೆ ಯಾಕೆ ಅವ್ರು ಹಾಕೊಂಬತ್ತಾ ಇಲ್ಲ ಅವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಾನು ಯಾವಾಗ ಮನೆ ಭೇಟಿಗೆ ಶುರು ಮಾಡ್ತೀನಿ, ಆಮೇಲೆ ಇನ್ನೊಂದು ನಿಜ ಹೇಳ್ಬೇಕು ಅಂದ್ರೆ, ಆ ಏರಿಯಾಗೆ ಹೋದ್ಮೇಲೆ ನಾನು ಮನೆ ಭೇಟಿ ಮಾಡೋದು ನಿಲ್ಲಿಸ್ಬಿಟ್ಟೆ ಸ್ವಾಮಿ. ಮನೆ ಭೇಟಿ ಮಾಡೋದು ನಿಲ್ಲಿಸ್ಬಿಟ್ಟೆ. ನನ್ಗೆ ಅದನ್ನ ತಡ್ಕಣಕ್ ಸಹಿಸ್ಕೊಳಕ್ ಆಗಿಲ್ಲ ನನಗೆ. ನೆಕ್ಸ್ಟ್ ಮುಂದೆ ಮನೆಗಳು ಇದೇ ತರ ಇದ್ದಿತ್ತು ಅಂದ್ರೆ ನನ್ನ ಕೈಲಿ ಅದು ಸಹಿಸ್ಕೊಳಕ್ ಆಗ್ತಾ ಇರಲಿಲ್ಲ. ಅಷ್ಟು ನಾನು ಈಗ್ಲೂ ನೋವಲ್ಲಿದ್ದೀನಿ. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ಆ ಮಕ್ಳಿಗೋಸ್ಕರ ನಾನು 1 ಅವರ್ ಜಾಸ್ತಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಆಗ್ಲಿ, ಬಹಳ ಸಂತೋಷ. ನೀವೇನು ಬೇಡ, PUC ಪಾಸ್ ಮಾಡ್ಬಿಡಿ, ಚೆನ್ನಾಗಿ ಒಳ್ಳೆ ಅಂಕ ಗಳಿಸಿ, ನಿನಗೆ ಪೊಲೀಸ್ ಕಾನ್ಸ್ಟೇಬಲ್ ಮಾಡಿಸ್ತೀನಪ್ಪ ನಾನು ಅಂತ ಇಷ್ಟು ಭರವಸೆ ಕೊಟ್ಟಿದ್ದೀನಿ ಅವ್ರಿಗೆ. ನಿಮ್ಮಂತ ಶಿಕ್ಷಕರು ಸಿಗೋದು ಅಂಥ ಮಕ್ಕಳಿಗೆ, ನಿಮ್ಮಂಥ ಶಿಕ್ಷಕರು, ಯಾಕಂದ್ರೆ ನೀವು ಕಷ್ಟ ನೋಡಿ ಹೋಗಿರೋದ್ರಿಂದ
ಅವರು ಬಾಯಿ ಬಿಟ್ಟು ಹೇಳದ ಹೊರತು ಅಥವಾ ಹೇಳದೆಯೂ ನಿಮಗೆ ಕೆಲವು ಸಂಗತಿಗಳು ಅರ್ಥವಾಗುತ್ತೆ. ಅದೊಂದು ಸಂವೇದನೆ, ಅದಕ್ಕೆ ಭಾಷೆ ಇಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬ ಪದಗಳ ಎಕ್ಸ್ಚೇಂಜ್ ಕೂಡ ಆಗಬೇಕಿಲ್ಲ. ನೋಡಿ, ಅವ್ರ ಪುಣ್ಯ ನಿಮ್ಮಂಥವ್ರನ್ನ ಕಳಿಸಿದ್ದಾರೆ. ಇರಲಿ, ನೀವೊಂದು ಉಪಕಾರ ಏನು ಮಾಡಬೇಕಂದ್ರೆ, ಈ ಕಾರ್ಯಕ್ರಮ ಮುಗಿದ ನಂತರ ಇದೇ ನಂಬರ್ಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ. ನಾನು ಮುಂದಿನ ವಿಚಾರ ನಾನು ಮಾತಾಡ್ತೀನಿ, ಅವ್ರಿಗೆ ಒಂದು ರೀತಿ ಉಪಕಾರ ಮಾಡ್ಬೋದು ಅಂತ. ಸೊ ನಿಮ್ಮ ಸಮ್ಮುಖದಲ್ಲಿ ಅದಾಗಲಿ, ಒಳ್ಳೆಯದಾಗಲಿ. ಭಾಳ ಸಂತೋಷ ನಿಮ್ಮ ಜೊತೆ ಮಾತಾಡಿದ್ದು. ಆ್ಯಂಡ್ ನೀವು ಮಾತನಾಡುವ ನಿರ್ಧಾರ ಮಾಡಿ ಕರೆ ಮಾಡಿದ್ದು. ಬಹುಶಃ ನಿಮ್ಮ ಈ ಅಂತಿಮವಾಗಿ ಒಂದು ಕಳೆದ 25 ನಿಮಿಷದ ಹಿಂದೆ ಏನೇನು ಹೇಳಿದ್ರಿ, ಒಬ್ಬ ಶಿಕ್ಷಕರಾಗಿ, ಅದು ಅತಿಥಿಯೋ ಕಾಯಂ ಶಿಕ್ಷಕರು, ತನ್ನ ವೃತ್ತಿಯಲ್ಲಿರುವ ಕಾರ್ಯದಕ್ಷತೆ ಅದು ಅತಿಥಿಯಿಂದ ಮಾತ್ರ ಕಡಿಮೆ ಆಗಬಾರ್ದು, ಅಥವಾ ಕಾಯಂ ಅಂದ ಮಾತ್ರಕ್ಕೆ ಅಲ್ಲಿಗೆ ನಿಲ್ಲಬಾರ್ದು. ನಮಗೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ಹೊರತು ಶಿಕ್ಷಕರಿಗೆ ಬೇರೇನೂ ವರ ಬೇಕಿಲ್ಲ ಜೀವನದಲ್ಲಿ ನನ್ನ ಪ್ರಕಾರ. ಸೊ ನೀವು ಆ ನಿಟ್ಟಿನಲ್ಲಿ ತುಂಬ ಅದ್ಭುತವಾದ ಮಾತುಗಳು ಹೇಳಿದ್ರಿ. ನಿಮ್ಮ ಆ ಕೆಲಸಗಳು, ಅಲ್ಲಿ ಮನೆಗೆ ಹೋಗೋದು, ಅಥವಾ ಮಕ್ಕಳ ಮನೆಯ ಸ್ಥಿತಿ, ಮಕ್ಕಳ ವರ್ತನೆಗೆ ಏನು ಕಾರಣ ಅಂತ ಮನೆಗೆ ಹೋದಾಗಲೇ ನಿಜವಾಗ್ಲೂ ಗೊತ್ತಾಗೋದು. ಅಥವಾ ಅವ್ರು ಯಾಕೆ ಹಂಗೆ, ಅವ್ರು ಯಾಕೆ ಯೂನಿಫಾರ್ಮ್ ಒಗೆಯಲ್ಲ, ಅಥವಾ ಹಾಕೊಂಡಿದ್ದೇ ಹಾಕೊಂಡು ಯಾಕೆ ಬರ್ತಾ ಇದ್ದಾರೆ, ಶೂ ಯಾಕೆ ಹಿಂಗಿದೆ, ಅಥವಾ ಅವರಲ್ಲಿ ಯಾಕೆ ಹೋಮ್ವರ್ಕ್ ಮಾಡಲ್ಲ, ಮನೆಯಲ್ಲಿ ಟಿ ವಿ ನೋಡಿಕೊಂಡು ಪ್ರೋ ಕಬಡ್ಡಿ ನೋಡಿಕೊಂಡು ಸೀರಿಯಲ್ ನೋಡಿಕೊಂಡು ಕೂತಿದ್ರೆ ಮನೆಯ ವಾತಾವರಣವೇ ಅವರನ್ನು ಆ ಮಟ್ಟಿಗೆ ಡಿಸ್ಟರ್ಬ್ ಮಾಡೋ ಥರ ಇದ್ದರೆ ಅವ್ರ ತಾನೇ ಇನ್ನೇನು ಮಾಡಲಿಕ್ಕೆ ಸಾಧ್ಯ? ಸೊ ಇವೆಲ್ಲವೂ ನಿಮಗೆ ನೇರವಾಗಿ ಕಣ್ಣು ಮುಂದೆ ದರ್ಶನ ಸಿಕ್ಕಾಗ ನಾಳೆಯಿಂದ ಮಕ್ಕಳನ್ನು ತೀರಾ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಲಿಕ್ಕೆ ನಿಮಗೂ ಮನಸ್ಸು ಬರಲ್ಲ. ಯಾಕಂದರೆ ಅದೆಲ್ಲ ಸ್ಥಿತಿ ನೋಡ್ಕೊಂಡು ಬಂದಿರ್ತೀರಲ್ವ. ಸೊ ಬಹಳ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದೀರಿ. ದೇವ್ರ ದಯೆಯಿಂದ ನಿಮಗೂ ಒಂದೊಳ್ಳೆ ಸ್ಥಾನಮಾನ ಸಿಗಲಿ, ನಿಮ್ಮ ಎಲ್ಲ ಪರಿಶ್ರಮ ವ್ಯರ್ಥವಾಗದೇ ಇರಲಿ, ಅದು ನನ್ನ ಹಾರೈಕೆ. ದೇವರು ನಿಮ್ಮನ್ನು ಚೆನ್ನಾಗಿರಲಿ. ಬಹಳ ಖುಷಿ ಆಯಿತು. ಅದರಲ್ಲೂ ನಾವು ಓದಿದ ಜಾಗ. ಆ್ಯಂಡ್ ನನ್ನ 18 ವರ್ಷ ನಾನು ಅಜ್ಜಿನಲ್ಲಿ ಕಳೆದಿದ್ದು. ಕಲ್ಲೂರು ಕ್ರಾಸಲ್ಲಿ ನಾನು PUC ಓದಿದ್ದು. ನಾವು ಸೈಕಲಾಗಿ ಹೋಗ್ತಾ ಅಜ್ಜಿನಹಳ್ಳಿ, ಜನ್ನಹಳ್ಳಿ, ಶನಿವಾರಂಪಾಳ್ಯ, ಕಲ್ಲಹಳ್ಳಿ, ಕಲ್ಲೂರು, ಹರದೇನಹಳ್ಳಿ, ಕಲ್ಲೂರು ಕ್ರಾಸ್, ಬರೀ 2 ವರ್ಷ ಸೈಕಲಲ್ಲಿ ಓಡಾಡಿದ್ವಿ. ಸೈಕಲ್ ಇಲ್ಲ ಅಂದರೆ ಲಿಫ್ಟ್ ಕೇಳ್ಕೊಂಡು ಹೋಗಿವು. ಬರೋರ್ನ ಯಾರನ್ನು ಕೇಳ್ಕೊಂಡು ಹೋಗೋದು. ನೀವು ಹೇಳಬೇಕಾದ್ರೆ ನನಗೆಲ್ಲ ಕಣ್ಣು ಮುಂದೆ ಬರೋದು, ಬಹುಶಃ ನಿಮ್ಮ ಮಕ್ಕಳು ನಿಮ್ಮಂಥ ತಂದೆ ತಾಯಿನ ಪಡೆಯೋಕೆ ಪುಣ್ಯ ಮಾಡಿದರು, ಅಥವಾ ಆ ವಿದ್ಯಾರ್ಥಿಗಳು ನಿಮ್ಮಂಥ ಶಿಕ್ಷಕರನ್ನು ಪಡೀಲಿಕ್ಕೆ ಪುಣ್ಯ ಮಾಡಿದರು. ಹಣದ ವಿಚಾರ ಸೈಡ್ಗಿಟ್ರೆ ನೀವು ಎಲ್ಲಾರೋ ಕಮೆಂಟ್ ಮಾಡಿದ್ದಾರೆ, ಕರ್ನಾಟಕ ರತ್ನದಂತೆ ಕೆಲಸ ಮಾಡಿದ್ದೀರಿ. ತುಂಬ ಅದ್ಭುತವಾದ ವ್ಯಕ್ತಿತ್ವವನ್ನು ಅವ್ರ ಮುಂದೆ ನೀವು ತೋರಿಸಿದ್ದೀರಿ. ದಟ್ಸ್ ಗ್ರೇಟ್. ತುಂಬ ಜನಕ್ಕೆ ಏನೋ ಪರ್ಮನೆಂಟ್ ಆಗಲಿಲ್ಲ ಅಂತ ಜೀವನದ ಕುರಿತು ಆಸಕ್ತಿಯನ್ನೇ ಕಳ್ಕೊಳ್ಳೋರಿಗೆ ನಿಮ್ಮ ಕೆಲಸ ಅಥವಾ ನಿಮ್ಮ ಈ ಮಾತುಗಳು ಬಹುಶಃ ಒಂದು ಸ್ಫೂರ್ತಿ ಕೊಡಬಹುದು. ನಿಮ್ಮ ಜವಾಬ್ದಾರಿ. ನಾನು ಒಂದೇ ಒಂದು ನಮ್ಮಂತ ಅತಿಥಿ ಶಿಕ್ಷಕರಿಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಮಾಡಿ, ನಿಮ್ಮ ಜೀವನ ಎಲ್ಲಿವರೆಗೂ ನಿಮ್ ಜೀವನವನ್ನ ಒಂದು ಸ್ವಲ್ಪ ಬದಿಗಿಟ್ಟು ನಾವು ಈ ಕೆಲಸ ವೃತ್ತಿಯನ್ನ ಇನ್ನಷ್ಟು ಮಾಡಿದ್ದೆ ಆದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ದೇವರ ಅನುಗ್ರಹ ಏನಾದ್ರೂ ಸಿಗಬಹುದೇನೋ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ದುಡಿಬೇಕಾಗುತ್ತೆ. ಅಥವಾ ನಮ್ ತರದವರು ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರು ನಾವು ಒಂಚೂರು ನಮ್ಮ ಮಟ್ಟಕ್ಕೆ ಅವ್ರನ್ನು ಕೂಡ ತಂದ್ಕೊಂಡು ಹೋಗ್ಬೋದಾಗುತ್ತೆ. ಹಾಗಾಗಿ ದಯಮಾಡಿ ಈ ಕೆಲಸದಲ್ಲಿ ನಾವು ಡೈಲಿ ಮಾಡೋದಕ್ಕಿಂತ 1 ಗಂಟೆ ಜಾಸ್ತಿ ಮಾಡ್ಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸ್ವಾಮಿ. ಹೌದು, ನಿಮ್ಮ ಪ್ರತಿಭಟನೆಯನ್ನ ಆ ಮೂಲಕವಷ್ಟೇ ಮಾಡಬಹುದಲ್ಲ, ಹೌದು, 1 ಗಂಟೆ ಹೆಚ್ಚು ಮಾಡೋ ಮೂಲಕ ಅಂತ. ಇರ್ಲಿ, ನಿಮ್ಮ ಕೂಗು ದೇವರಿಗಂತೂ ಕೇಳಿಸಿದೆ, ಆದರೆ ಆಳ್ತಿರೋರಿಗೆ ಕೇಳಿಸ್ಲಿಕ್ಕೆ ಸ್ವಲ್ಪ ತಡವಾಗಬಹುದು. ಯಾಕಂದ್ರೆ ಅವ್ರಿಗೆಲ್ಲ ಜಡ್ಡಿಡ್ದು ಹೋಗ್ಬಿಟ್ಟಿದ್ದಾವೆ. ಸಮಯ ಹಿಡಿಯುತ್ತೆ. ನಿಮ್ಮ ಭರವಸೆ ಅಥವಾ ಆ ಕುರಿತಾದ ನಿಮ್ಮ ನಿರೀಕ್ಷೆಯನ್ನಂತೂ ನೀವು ಕೊಂದುಕೊಳ್ಳೋದು ಬೇಕಿಲ್ಲ. ಖಂಡಿತ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಇದು ನಮ್ಮೆಲ್ಲರ ಹಾರೈಕೆ ಕೂಡ ಹೌದು. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ದಕ್ಕೆ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ. ಅದಕ್ಕೂ ಮೀರಿ ನೀವು ಮಕ್ಕಳಿಗೆ ಶಿಕ್ಷಕರಾಗಿ ಎಷ್ಟು ಆದರ್ಶವಾಗಿದ್ದೀರಿ, ಅಥವಾ ನೀವು ಒಂದು ಇಡೀ ಶಿಕ್ಷಣ ಸಂಕುಲಕ್ಕೆ ಅದ್ಭುತವಾದ ಮಾರ್ಗಸೂಚಿಗಳನ್ನು ಹೇಳಿದ್ದೀರಿ. ಅದ್ಭುತವಾದ ಕೆಲಸವನ್ನು ಮಾಡುತ್ತಿದ್ದೀರಿ. ಮುಂದುವರಿರಿ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಹರೇ ಕೃಷ್ಣ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸ್ವಾಮಿ. ನೋಡಿ, ಎಂತೆಂಥ
ಪರಿಸ್ಥಿತಿಯಲ್ಲಿ ನಮ್ಮ ಅತಿಥಿ ಶಿಕ್ಷಕರಿದ್ದಾರೆ ಅಂತ ನೋಡಿ. ಅವರು ಒಂದು ಮಾತು ಚೆನ್ನಾಗಿ ಹೇಳಿದ್ರು, ಯಾವಾಗ ಅವರು ಶಿಕ್ಷಕರು ಅಂತ ಗುರುತಿಸಲ್ಪಡ್ತಾರೆ, ಅದು ಕಾಯಮ್ಮೋ ಅತಿಥಿನೋ, ಮಕ್ಕಳ ಹೃದಯದಲ್ಲಿ ಇವರು ಮೇಷ್ಟ್ರಪ್ಪ ಅಂತ ಅಥವಾ ಸಮಾಜದ ದೃಷ್ಟಿಯಲ್ಲಿ ಇವರು ಮೇಷ್ಟ್ರಪ್ಪ ಅಂತ ಗೊತ್ತಾದಾಗ ಬೇರೆ ಏನೋ ಕೆಲಸ ಮಾಡಲಿಕ್ಕೆ, ಈಗ ನೋಡಿ ಸರ್ಕಾರ ಇವರಿಗೆ ಅತಿಥಿ ಶಿಕ್ಷಕರಿಗೆ ಸಂಬಳವನ್ನು 8 ತಿಂಗಳಿಗೋ 6 ತಿಂಗಳಿಗೋ ಅಲ್ಲ, ಒಬ್ಬ ಕೂಲಿ ಆಳು ಕೂಡ ಆ ದಿನ ಅಥವಾ ವಾರದ ಕೊನೆಯಲ್ಲಿ ಕೂಲಿ ಸಿಗದೆ ಹೋದರೆ ಇರೋ 2-3 ಜೀವನ ಅಥವಾ 2-3 ಇರೋ ಒಂದು ಕುಟುಂಬ, ಅವ್ರ ಕುಟುಂಬವೇ ಸಾಗಲ್ಲ. ಅಂಥದ್ರಲ್ಲಿ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದು ಇಷ್ಟೆಲ್ಲ ಪದವಿಗಳನ್ನು ಗಳಿಸಿ ಒಂದು 12,000 ಕೊಡ್ತೀರಾ, ಅದನ್ನೂ 8 ತಿಂಗಳಿಗೋ 10 ತಿಂಗಳಿಗೋ ಕೊಡ್ತಾರೆ ಅಂದರೆ ಹೆಂಗೆ ನಡಿಬೇಕು ಅವ್ರ ಜೀವನ? ಹಿಂಗಾದಾಗ ಏನಾಗ್ಬಿಡುತ್ತೆ, ಶಿಕ್ಷಣದ ಮೇಲೆ ನಂಬಿಕೆಗಳು ಹೋಗುತ್ತವೆ. ಎಷ್ಟೋ ಜನ ಈ ರೀತಿ ವರ್ಷಾನುಗಟ್ಟಲೆ ಓದಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಓದಿ 12,000 13,000 ಸಂಬಳ ತಗೊಳ್ಬೇಕು ಅಂದಾಗ ತಪ್ಪುದಾರಿ ಹಿಡಿಯೋದಿಕ್ಕೂ ಇದು ಮಾರ್ಗ ಆಗ್ಬಿಡುತ್ತಲ್ಲ. ಯಾರಿದನ್ನು ಕೇಳಬೇಕು, ಯಾರಿದನ್ನು ಸರಿ ಮಾಡಬೇಕು, ಅದರಲ್ಲಿ 2 ಮಾತೇ ಇಲ್ಲ. ಆಳ್ತಾ ಇರ್ತಕ್ಕಂಥವ್ರು, ಆಡಳಿತದಲ್ಲಿರ್ತಕ್ಕಂಥವ್ರ ಕೆಲಸವೇ ಇದು. ಅದನ್ನು ನಾವು ಕೂಗಾಡಿ ಕಿರಿಚಾಡೋದ್ರೆ ಬರುವುದಿಲ್ಲ. ಆದರೆ ಅತಿಥಿ ಶಿಕ್ಷಕರ ಪಾಡುಗಳು ಸರ್ಕಾರಕ್ಕೆ ತಲುಪಲಿ. ಈ ಮೂಲಕ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾರೋ ಅವರ ಒಳಗಿನ ವೇದನೆ ಮಕ್ಕಳ ಮುಂದೆ ಅದನ್ನು ಹೇಳ್ಕೊಂಡು ಕಣ್ಣೀರು ಹಾಕ್ಲಿಕ್ಕೆ ಆಗುವುದಿಲ್ಲ. ಅಥವಾ ಇನ್ಯಾರ್ದು ಮುಂದೆ ಹೇಳ್ದ ಕಣ್ಣೀರು ಹಾಕಿದ್ರೆ ಅಂದರೆ ಇವರು ಮೇಷ್ಟ್ರು, ಮಾತೆತ್ತಿದ್ರೆ ಕಣ್ಣೀರು ಹಾಕ್ತಾರೆ, ಇವ್ರು ಯಾವ ಮೇಷ್ಟ್ರಿ ಅಂತಾರೆ. ಯಾರ ಮುಂದೆ ಹೇಳಬೇಕು? ಮಕ್ಕಳ ಹೃದಯದಲ್ಲಿ ಮೇಷ್ಟ್ರು ಯಾವಾಗಲೂ ರಾಜ. ಏನೂ ಸಮಸ್ಯೆ ಇಲ್ಲದ, ಎಲ್ಲವೂ ಸರಿ ಇರುವ ಮೇಷ್ಟ್ರು ಸ್ವಯಂ ದೇವರು. ಅವರು ದುಃಖಿತರಾಗಿ ಅವರು ಕುಗ್ಗಿಬಿಟ್ರೆ ಅದರ ಪರಿಣಾಮ ಮಕ್ಕಳ ಮೇಲೂ ಬೀರುತ್ತೆ. ಒಂದೋ ಮೇಷ್ಟ್ರಿಗೆ ಮಕ್ಕಳು ಮರ್ಯಾದೆ ಕೊಡಲ್ಲ, ಅಥವಾ ಮೇಷ್ಟ್ರೇ ಕುಗ್ಗಿ ಹೋದಾಗ ಮಕ್ಕಳು ಇನ್ನೂ ಕುಗ್ಗಿ ಹೋಗ್ತಾರೆ, ಅವರ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ನನ್ನ ಕಳಕಳಿ ಏನಂದರೆ, ಸರ್ಕಾರಕ್ಕೆ ಈ ಅತಿಥಿ ಶಿಕ್ಷಕರ ಕೂಗು ಇವ್ರದೊಂದಿಗೆ ಅರಣ್ಯ ರೋದನ ಆಗಿದೆ. ಕಾಡಿನ ಮಧ್ಯದಲ್ಲಿ ಅಳ್ತಾ ಇರೋ ಕೂಗು ಅಥವಾ ಕಾಡಿನ ಮಧ್ಯೆ ಅಳ್ತಾ ಇರುವ ಸೀತೆಯ ಕೂಗು ಯಾರಿಗೆ ಕೇಳಿಸುತ್ತೆ? ಅದು ಅರಣ್ಯ ರೋದನ. ಹಂಗೆ ಇವ್ರ ಕೂಗು ಯಾರಿಗೆ ಕೇಳಿಸ್ತಾ ಇದೆ? ಯಾರಿದಕ್ಕೆ ಸ್ಪಂದಿಸಬೇಕು? ಬಟ್ ಇವ್ರ ಕಡೆಯಲ್ಲಿ ಒಂದು ಮಾತು ಹೇಳಿದ್ರು, ಅತಿಥಿ ಶಿಕ್ಷಕರೋ ಕಾಯಂ ಶಿಕ್ಷಕರೋ, ನಾವು ನಮ್ಮ ಕೆಲಸವನ್ನು ಇನ್ನೂ ಅದ್ಭುತವಾಗಿ ಮಾಡೋಣ, 1 ಗಂಟೆ ಹೆಚ್ಚಾಗಿ ಕೆಲಸ ಮಾಡೋಣ. ಮಕ್ಕಳಿಗೆ ನಮ್ಮ ಜ್ಞಾನದ ಎಲ್ಲವನ್ನು ಅಥವಾ ನಮ್ಮ ತಿಳುವಳಿಕೆಯಲ್ಲಿರುವ ಎಲ್ಲ ಜ್ಞಾನವನ್ನು ಮಕ್ಕಳಿಗೆ ಸಮರ್ಪಣೆ ಮಾಡೋಣ. ಆ ಮೂಲಕ ನಾವು ನಮ್ಮ ಕೆಲಸದಲ್ಲಿ ಸಾರ್ಥಕತೆ ಪಡೆಯೋಣ ಅಂತ. ನಿಜಕ್ಕೂ ಇವ್ರ ಜೊತೆ ಮಾತಾಡಿ ಬಹಳ ಖುಷಿಯಾಯಿತು. ನಾವು ಬೆಳೆದಿದ್ದ ಅಜ್ಜನಹಳ್ಳಿ, ನಮ್ಮ ಅಜ್ಜಿ ಊರಲ್ವೇ, ಅಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಕಲ್ಲಹಳ್ಳಿ, ಕಲ್ಲಹಳ್ಳಿ ಅಂತ ಆ ಊರಿನವರು. ಕಲ್ಲಹಳ್ಳಿ ಅಂದರೆ ಭಾಳ ಹಬ್ಬ ಹರಿದಿನಗಳಿಗೆ ಫೇಮಸ್ಸು. ಅಲ್ಲಿ ಮಾರ್ನಮಿ ಹಬ್ಬ ಭಾಳ ಜೋರಾಗಿ ಮಾಡ್ತಾರೆ. ಆರ್ಕೆಸ್ಟ್ರಾ ಅಂದರೆ ಈ ಕಲಾವಿದರನ್ನು ಕರೆಸಿ ತುಂಬ ಜೋರಾಗಿ ಹಬ್ಬ ಮಾಡ್ತಾರೆ, ದೊಡ್ಡ ಗಣಪತಿ ಇಡ್ತಾರೆ. ಕಲ್ಲಲ್ಲಿ ನಮಗೆ ಸ್ವಲ್ಪ ಹೋಗ್ತಾ ಬರ್ತಾ ಮಧ್ಯದಲ್ಲಿ ಸಿಗೋ ಊರಾಗಿರೋದ್ರಿಂದ, ಮತ್ತು ನಾನು ಕಲ್ಲೂರು ಕ್ರಾಸ್ ಮತ್ತಿಘಟ್ಟ ಕಾಲೇಜಲ್ಲಿ ಓದಬೇಕಾದ್ರೆ ಕಲ್ಲಹಳ್ಳಿ ಈ ಶಿಕ್ಷಕರು ಕರೆ ಮಾಡಿದ್ರಲ್ಲ ಗುರುಗಳು, ಅವರ ಊರಿನ ಕೆಲವು ಸ್ನೇಹಿತರು ನನ್ನ ಜೊತೆಗೆ ಓದಲಿಕ್ಕೆ ಬರೋರು. ಸೊ ಹಾಗಾಗಿ ಇವರು ನೋಡಿ, ನಮ್ಮೂರಿನ ಪಕ್ಕ ನಾಗೇಗೌಡನ ಪಳ್ಯ ಅಂತ ಇದೆ, ಆ ಊರಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮೂರು ಅಜ್ಜನಹಳ್ಳಿಲಿ ಕೆಲಸ ಮಾಡಿದ್ದಾರೆ, ಕಲ್ಲಹಳ್ಳಿಲಿ ಕೆಲಸ ಮಾಡಿದ್ದಾರೆ, ಕಲ್ಲೂರಲ್ಲಿ ಕೆಲಸ ಅಂದರೆ ಆ ರಸ್ತೆ ಬದಿಯಲ್ಲಿ ಯಾವ್ಯಾವ ಊರು ಸಿಗುತ್ತೋ ಎಲ್ಲ ಊರಲ್ಲೂ ಕೆಲಸ ಮಾಡಿದ್ದಾರೆ ಪಾಪ. ಆದರೆ ಅವ್ರಿಗಿನ್ನೂ ಏನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋ ಹಸಿವಿದೆ. ಭಾಳ ಸಂತೋಷ. ದೇವರು ನಿಮಗೆ ಒಳ್ಳೇದು ಮಾಡಲಿ, ಶುಭವಾಗಲಿ.